ಎಲ್ರಿಗೂ ನಮಸ್ಕಾರ. ಇಂದಿನ ಗರ್ಭ ಸಂಸ್ಕಾರ ತರಗತಿಗೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆ, ನಮ್ಮ ಈ ದಿನದ ವಿಷಯ ತುಂಬ ಮಹತ್ವದ್ದು. ಯಾಕಂತ ಹೇಳಿದರೆ ದಿಸ್ ಇಸ್ ದ ಕೋರ್ ಸ್ಕಿಲ್. ದಿಸ್ ಇಸ್ ದ ಕೋರ್ ಸ್ಕಿಲ್ ದಟ್ ಎವ್ರಿ ಒನ್ ಶುಡ್ ಹ್ಯಾವ್. ಇದಕ್ಕೆ ಎಕ್ಸ್ಕ್ಯೂಸೇ ಇಲ್ಲ. ಈ ಕೆಲ ವಿಷಯದಲ್ಲಿ ಓಕೆ ಮಾಡಿದ್ರು ಆಗತ್ತೆ, ಮಾಡದಿದ್ರು ಆಗ್ತದೆ ಅಂತ. ಬಟ್ ಈ ಒಂದು ಆಕ್ಟಿವಿಟಿಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಇಟ್ಸ್ ಕಂಪಲ್ಸರಿ. ಓಕೆ, ಸೊ ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ನೋಡೋಣ. ಇಟ್ಸ್ ಅಬೌಟ್ ಜಸ್ಟ್ ಲೆಟ್ ಮೀ ಶೇರ್ ದ PPT. ಕಾಣಿಸ್ತಾ ಇದೆಯಾ ಸ್ಲೈಡ್? ಎಸ್. ಓಕೆ. ಟ್ರಾನ್ಸ್ಫಾರ್ಮೇಶನ್ ಥ್ರೂ ಬುಕ್ಸ್ ರೀಡಿಂಗ್ ಅಂತ ಹೇಳುವಂಥದ್ದು, ಪುಸ್ತಕವನ್ನು ಓದುವಂಥದ್ದು, ಇದರ ಮೂಲಕ ಪರಿವರ್ತನೆ ಮಾಡ್ಕೊಳ್ಳುವಂಥದ್ದು. ನಾವು ಕೂಡ ಪರಿವರ್ತನೆ ಆಗ್ತೇವೆ, ಅದರ ಜೊತೆಗೆ ನಮ್ಮ ಮಗು ಕೂಡ ಪರಿವರ್ತನೆ ಆಗ್ತದೆ. ಇಂಥ ರೀತಿಯ ಪರಿವರ್ತನೆ ತುಂಬ ಒಳ್ಳೆಯ ಪರಿವರ್ತನೆ. ಸೊ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಬುಕ್ಸ್ ಈಸ್ ದ ಟಾಪಿಕ್ ಫಾರ್ ಟುಡೇಸ್ ಕ್ಲಾಸ್. ಸ್ಲೈಡ್ ಚೇಂಜ್ ಮಾಡ್ತಾ ಇದ್ದೇನೆ. ಇಂಟ್ರೊಡಕ್ಷನ್ ಸ್ಲೈಡ್ ಬರೆದಿದ್ರೆ ನೀವು ನನಗೆ ಹೇಳಬೇಕು. ಸೊ ಬುಕ್ ಓದುವಂಥದ್ದು ಯಾಕೆ ತುಂಬ ಮುಖ್ಯ? ನೀವು ಕೇಳಿರ್ಬೋದು, ಏನು ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ಇದು ಎರಡೂ ಕೂಡ ತುಂಬ 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 ಮುಖ್ಯವಾಗಿರುವಂಥದ್ದು. ಅನ್ಫಾರ್ಚುನೇಟ್ಲಿ ಈಗದ ಜನರೇಷನ್ ಯಾವ ಥರ ಅಂತ ಹೇಳಿದರೆ, ದೇಶನ ಸುತ್ತಲ್ಲ, ಅಂದರೆ ಹೊರಗಡೆ ಹೋಗೋದು ಕೂಡ ಕಡಿಮೆ. ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಜನರಲ್ ಆಗಿ ಪೇರೆಂಟ್ಸ್ ಆದಮೇಲೆ ಫಸ್ಟಿಗೆ ಹೋಗ್ತಾರೆ, ಹೊರಗಡೆ ಹೋಗುವಂಥದ್ದೆಲ್ಲ ಇಂಟ್ರೆಸ್ಟ್ ಇರ್ತದೆ. ಬಟ್ ಹೋಗ್ತಾ 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 ಸಂಸಾರ ತಾಪತ್ರೆ ಅಂತ ಹೇಳ್ಕೊಂಡು ಹೊರಗಡೆ ಹೋಗೋದನ್ನೇ ಕಡಿಮೆ ಮಾಡ್ತಾರೆ. ಮಕ್ಕಳನ್ನು ಕರ್ಕೊಂಡು ಹೊರಗೆ ಹೋಗೋದು ತುಂಬ ಕಡಿಮೆ ಆಗ್ತದೆ. ಸೊ ದೇಶ ಸುತ್ತೋದಲ್ಲಿ ಕಡಿಮೆ ಆಗುತ್ತೆ. ಕೋಶ ಓದೋದು, ಪುಸ್ತಕಗಳನ್ನು ಓದೋದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಿರುವಾಗ ನಮ್ಮ ಬದುಕಿನ ಆ ಸಮೃದ್ಧಿ ನಮಗೆ ಇಲ್ಲಿ ಕಾಣಿಸೋದಿಲ್ಲ. ಏನೋ ಒಂಥರ ರುಟೀನ್, ಒಂಥರ ಬೇಜಾರು, ಬೋರ್ ಆಗುವಂಥದ್ದು, ಈ ಥರ ಎಲ್ಲ ಆಗುವಂಥದ್ದು. ನಿಜವಾಗಿ ಜೀವನ ಅಂದರೆ ಏನು ಹೇಳಿ? ಪುಟೀತಾ ಇರಬೇಕು. ನಮ್ಮಲ್ಲಿರುವ ಅದಮ್ಯ ಆ ಶಕ್ತಿ ಪುಟೀತಾ ಇರಬೇಕು. ಎವ್ರಿಥಿಂಗ್ ಈಸ್ ಫ್ರೆಶ್. ಪ್ರತಿದಿನ ಕೂಡ ಹೊಸ ದಿನ, ಹೊಸ ಸ್ಟಾರ್ಟ್. ನಾವು ಯಾವುದೋ ವಿಷಯನ ತಲೆಯಲ್ಲಿ ಇಟ್ಕೊಂಡ್ರೆ ನಮಗೆ ಆ ದಿನದ ಸೂರ್ಯನೂ ಮಹತ್ವ ನಾವು ಕೊಡ್ಲಿಕ್ಕಾಗೋದಿಲ್ಲ, ಆ ದಿನದ ಖುಷಿಗಳಿಗೆ ನಾವು ಮಹತ್ವ ಕೊಡ್ಲಿಕ್ಕಾಗೋದಿಲ್ಲ. ಸೊ ಎಲ್ಲವಿರೋದು ನಮ್ಮ ಒಳಗಡೆನೆ. ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದ್ರೆ ಎಲ್ಲವೂ ಚಂದಕ್ಕೆ ಕಾಣ್ತದೆ ನಮಗೆ, ಅಲ್ವಾ? ಸೊ ಇಂತಹ ಒಂದು ಬದುಕನ್ನು ಬದುಕಬೇಕಾದ್ರೆ, ತುಂಬ ಖುಷಿಯಾಗಿ ಪ್ರತಿ ಕ್ಷಣವೂ ಸಂಭ್ರಮದಿಂದ ಬದುಕಬೇಕಂತ ಆದರೆ ನಾವು ಕೆಲವು ವಿಷಯಗಳನ್ನು ತಿಳ್ಕೊಂಡಿರ್ಬೇಕಾಗ್ತದೆ. ಅದಕ್ಕೆ ಜ್ಞಾನ ಅಂತ ಹೇಳೋದು ಎಲ್ಲದರ ಮೂಲ. ಈಗ ಜ್ಞಾನ ಮತ್ತು ಭಕ್ತಿ ಅಂತ ಇದೆ, ಭಕ್ತಿ ಯೋಗ ಇದೆ, ಜ್ಞಾನ ಯೋಗ ಇದೆ. ನಾವು ಭಕ್ತಿ ಮಾಡ್ತಾ ಹೋಗ್ತೇವೆ, ಆದರೆ ಜ್ಞಾನದ ಬೇಸ್ ಇಲ್ಲದಿದ್ರೆ ಭಕ್ತಿಯಲ್ಲಿ ನಿಲ್ಲೋದಿಲ್ಲ. ಓಕೆ, ನಮಗೆ ನಾಲೆಜ್ ಇರಬೇಕು. ದೇರ್ ಇಸ್ ಸಮ್ ಪವರ್, ಸುಪ್ರೀಂ ಪವರ್ ಇದೆ, ನಮ್ಮನ್ನು ಕಾಪಾಡ್ತಾ ಇದೆ ಅಂತ ಹೇಳಿದ್ರೆ ಆಗ ಭಕ್ತಿಗೊಂದು ಮಹತ್ವ ಬರ್ತದೆ. ಏನು ಗೊತ್ತಿಲ್ಲದೆ ಸುಮ್ಮನೆ ಪೂಜೆ ಮಾಡ್ತಾ ಹೋದ್ರೆ ಅದಕ್ಕೆ ಏನೂ ಅರ್ಥ ಇರೋದಿಲ್ಲ. ಅದೇ ಥರನೇ ಎಲ್ಲ ವಿಷಯದಲ್ಲಿ ಕೂಡ ಇದು ಅನ್ವಯಿಸ್ತದೆ. ಜ್ಞಾನ ಎಷ್ಟು ನಮಗೆ ನಾಲೆಜ್ ಇರ್ತದೆ ನೋಡಿ, ಅಷ್ಟರ ಮಟ್ಟಿಗೆ ನಾವು ಬದುಕನ್ನು ತುಂಬ ಚೆನ್ನಾಗಿ ನಾವು ಬಿಲ್ಡ್ ಮಾಡ್ತಾ ಹೋಗ್ತೇವೆ. ಓಕೆ, ಈಗ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಬುಕ್ಸ್ ಅಂತ ಹೇಳುವಂಥದ್ದು ಹೇಗೆ, ಏನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾಪ್ಟರ್ ನಾನು ಬರೆದಿದ್ದೇನೆ ಗರ್ಭ ಸಂಸ್ಕಾರ ಬುಕ್ಕಲ್ಲಿ. ಬಟ್ ದಿಸ್ ವಿಲ್ ಬಿ ದ ಅಡ್ವಾನ್ಸ್ಡ್ ಒನ್. ಕೆಲವು ಫ್ಯಾಕ್ಟ್ಸನ್ನು ನೋಡ್ತಾ ಹೋಗೋಣ. ಬಿಲ್ ಗೇಟ್ಸ್ ಹೆಸರು ನೀವು ಕೇಳಿರಬಹುದು. ಸೊ ಮೈಕ್ರೋಸಾಫ್ಟ್ ಇದು ಫೌಂಡರ್ ಅವರು. ಓಕೆ, ಅವರು ಎಷ್ಟರ ಮಟ್ಟಿಗೆ ಓದುವಿಕೆಯಲ್ಲಿ ಪ್ರಖ್ಯಾತರು ಅಂತ ಹೇಳಿದರೆ, ಅವರಿಗೀಗ ಏಜ್ ಎಷ್ಟು? ಓಕೆ, ತಮ್ಮ ವೃದ್ಧಾಪ್ಯದಲ್ಲಿದ್ದಾರೆ, ಆದರೂ ಕೂಡ ತುಂಬ ಚೆನ್ನಾಗಿ ಅವರು ಓದ್ತಾರೆ. ಅವರು ಹೇಳ್ತಾರೆ ಮಿನಿಮಮ್ 50 ಪುಸ್ತಕ ಒಂದು ವರ್ಷಕ್ಕೆ ನಾನು ಖಾಲಿ ಮಾಡ್ತೇನೆ ಅಂತ. 52 ವೀಕ್ಸ್ ಇದೆ, ನಿಮ್ಗೆ ಗೊತ್ತಿದೆ ಅಲ್ವಾ, ವರ್ಷದಲ್ಲಿ. ಸೊ ಮಿನಿಮಮ್ ಒಂದು ವಾರದಲ್ಲಿ ಒಂದು ಪುಸ್ತಕ ಓದ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಅವರು ಆ ಏಜಲ್ಲಿ ಅಷ್ಟು ಬ್ಯುಸಿ ಪರ್ಸನ್. ಈಗ ನಾವು ಹೇಳ್ತೇವೆ ನಾವು ಬ್ಯುಸಿ ಇದ್ದೇವೆ ಅಂತ. ಬಟ್ ನೀವು ಗಮನಿಸಿರ್ಬೋದು, ಅಷ್ಟು ದೊಡ್ಡ ಕಂಪನಿಯ ಒಂದು ಮಹತ್ವದ ಸ್ಥಾನವನ್ನು ವಹಿಸಿರುವಂಥ ವ್ಯಕ್ತಿ ವಾರಕ್ಕೊಮ್ಮೆ ಅವರಿಗೆ ಒಂದು ಪುಸ್ತಕವನ್ನು ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ನಾವು ಯಾರು ಕೂಡ ಎಕ್ಸ್ಕ್ಯೂಸಸ್ ಕೇಳುವ ಹಾಗೆ ಇಲ್ಲ. ನೆಕ್ಸ್ಟ್ ಬರುವಂಥದ್ದು ವಾರೆನ್ ಬಫೆ. ಸೊ ವಾರೆನ್ ಬಫೆ ಕ್ಲೇಮ್ಸ್ ಹಿಸ್ 5 to 6 hour ಡೈಲಿ ರೀಡಿಂಗ್ ಹ್ಯಾಬಿಟ್ ಹ್ಯಾಸ್ ಬೀನ್ ಕ್ರೂಷಿಯಲ್ ಫಾರ್ ಹಿಸ್ ಸಕ್ಸಸ್. ವಾರೆನ್ ಬಫೆ ನೀವು ಕೇಳಿರ್ಬೋದು, ಈಗ ಇನ್ವೆಸ್ಟ್ ಮಾಡೋರಿಗೆಲ್ಲ ಗೊತ್ತಿರ್ತದೆ, ಶೇರ್ ಮಾರ್ಕೆಟ್ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ. ಹಿ ಈಸ್ ದ ಗ್ರೇಟ್ ಇನ್ವೆಸ್ಟರ್. ಓಕೆ, ಅತ್ಯಂತ ದೊಡ್ಡ ಶ್ರೀಮಂತರವರು.
ಅವರು ತಮ್ಮ 12ನೇ ವಯಸ್ಸಿಗೆ ಏನೋ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ತೇನೆ ನಾನು ಇನ್ವೆಸ್ಟಿಂಗ್. ಸೊ ಅವರು ಹೇಗೆ ಅಷ್ಟು ಪಾಪ್ಯುಲರ್ ಆದ್ರು? ಅವ್ರಿಗೇನು ದೊಡ್ಡ ಬ್ಯಾಕ್‌ಗ್ರೌಂಡ್ ಏನಿರ್ಲಿಲ್ಲ. ಓಕೆ. ಇಡೀ ವರ್ಲ್ಡಲ್ಲಿ ಅವರಷ್ಟು ಫೇಮಸ್ ಆಗ್ಬೇಕಾದ್ರೆ ಅವ್ರು ಹೇಳ್ತಾರೆ, "ಪ್ರತಿದಿನ ನಾನು ಓದ್ತೇನೆ." ರೀಡಿಂಗ್ ಹ್ಯಾಬಿಟ್. ಇಂತಹ ತುಂಬಾ ವ್ಯಕ್ತಿಗಳನ್ನ ನೀವು ಗಮನಿಸಿರ್ಬೋದು. ಬಿಸ್ನೆಸ್ಸಲ್ಲಿ ಇರ್ಬೋದು, ಹೆಲ್ತ್ ವಿಷಯದಲ್ಲಿರ್ಬೋದು, ಯಾವುದೇ ಫೀಲ್ಡಲ್ಲಿ ಇರ್ಬೋದು. ತುಂಬಾ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರ ಅರ್ಥ ಅವರು ತುಂಬಾ ಓದಿದ್ದಾರೆ ಅಂತ. ನೆಕ್ಸ್ಟ್ ಅಂಬೇಡ್ಕರ್, ಬಿ.ಆರ್. ಅಂಬೇಡ್ಕರ್, ನಮ್ಮ ಸಂವಿಧಾನ ಶಿಲ್ಪಿ. ಅವರ ರೀಡಿಂಗ್ ಬಗ್ಗೆ ಎಲ್ರಿಗೂ ತಿಳಿದಿದೆ. ಓಕೆ. ಹಿ ಈಸ್ ಅ ವರೇಷಿಯಸ್ ಅಂಡ್ ಸ್ಟ್ರಾಟಜಿಕ್ ರೀಡರ್. ಅವರ ಪರ್ಸನಲ್ ಲೈಬ್ರರಿ 50,000ಕ್ಕಿಂತ ಹೆಚ್ಚು ಪುಸ್ತಕ ಇದ್ದಂತೆ. ಪರ್ಸನಲ್ ಲೈಬ್ರರಿಯಲ್ಲಿ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಿಮ್ಮ ಹತ್ರ ₹2 ಇದ್ರೆ ₹1 ನಿಮ್ಮ ಆಹಾರ ಖರೀದಿಸಲಿಕ್ಕೆ, ಅಂದ್ರೆ ನಿಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ಉಪಯೋಗಿಸಿ. ಇನ್ನೂ ₹1 ಪುಸ್ತಕ ಖರೀದಿಸಲಿಕ್ಕೆ ಉಪಯೋಗಿಸಿ. ಅಂದ್ರೆ ನಿಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳಿಕ್ಕೆ. ಹಾಗಿರುವಾಗ ನೋಡಿ 50%, ಎಕ್ಸಾಕ್ಟ್ 50% ಅವ್ರು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಓದೋದಕ್ಕೆ. ಅಂಬೇಡ್ಕರ್ ಅನ್ನ ಎಲ್ಲರೂ ಇದು ಮಾಡ್ತಾರೆ, ಗೌರವಿಸ್ತಾರೆ. ಆದ್ರೆ ಅಂಬೇಡ್ಕರ್ ಹೇಳಿದನ್ನ ಎಷ್ಟು ಜನ ಪಾಲಿಸ್ತಾರೆ? ನಾನು ಅದೇ ಕೇಳೋದು. ನನ್ನ ಸ್ಟೂಡೆಂಟ್ಸ್ ಹತ್ರ ಯಾವಾಗಲೂ ಹೇಳ್ತೇನೆ, ನಿಮ್ಮ ಫೇವ್ರೆಟ್ ಯಾರು ನಿಮ್ದು ಮೆಂಟರ್, ಲೀಡರ್ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂತ ಹೇಳ್ತಾರೆ. ನೀವು ಎಷ್ಟು ಜನ ಪುಸ್ತಕ ಓದ್ತೀರಾ ಅಂತ ಕೇಳಿದ್ರೆ ಹೆಚ್ಚಿನವ್ರು ಓದಲ್ಲ. ನಾನು ಹೇಳುವಂತ ಸುಮ್ಮನೆ ಫೋಟೋ ಹಾಕಿ ಪೂಜೆ ಮಾಡೋದಲ್ಲ, ಅವರು ಪಾಲಿಸಿದ ಆದರ್ಶಗಳನ್ನು, ಅವರು ಏನ್ ಮಾಡಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಸೊ ಅಂಬೇಡ್ಕರ್ ತುಂಬಾ ಅದ್ಭುತವಾದ ಓದುಗರ. ಅಂತಹ ಒಂದು ಓದಿನ ಒಂದು ಆ ಸತ್ವ ಇದ್ದದಕ್ಕೆ ಅವರಿಗೆ ಸಂವಿಧಾನ ಬರೀಲಿಕ್ಕೆ, ಅಂದ್ರೆ ಅದಕ್ಕೆ ಮೇಜರ್ ರೋಲ್ ತಗೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಇಲ್ಲಾಂದ್ರೆ ಆ ರೋಲ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರಿಗೆ. ಇಡೀ ದೇಶಕ್ಕಾಗುವಂತ ಸಂವಿಧಾನ ಕೊಟ್ಟ ವ್ಯಕ್ತಿ. ಎಷ್ಟು ಓದಿರ್ಬೋದು? 1000 ಗಟ್ಟಲೆ ಪುಸ್ತಕಗಳು. ಎಲ್ಲೋದ್ರ ಪುಸ್ತಕ ತಗೊಂಡು ಹೋಗ್ತಾ ಇದ್ರು. ಓಕೆ. ಸುಧಾಮೂರ್ತಿ ನಾರಾಯಣ ಮೂರ್ತಿ ಜೊತೆ ಹೋಗುವಾಗ ಅವ್ರು ಹೇಳ್ತಾರೆ, ಒಂದು ಶ್ರೀಮಂತರ ಮನೆಗೆ ಹೋಗಿ ಬಂದು, ಇವರಿಷ್ಟು ಬಡವರಲ್ಲ, ಮನೇಲಿ ಒಂದೇ ಒಂದು ಬುಕ್ ಇಲ್ಲ ಅಂತ. ನಾವೀಗ ಭೇಟಿ ನೀಡುವಾಗ ನೋಡ್ತೇವೆ, ಹೆಚ್ಚಿನ ಮನೆಗಳಲ್ಲಿ ಪುಸ್ತಕಗಳು ಇರೋದೇ ಇಲ್ಲ. ಅಟ್ಲೀಸ್ಟ್ ಶೋಕೇಸ್ ಅಲ್ಲಾದ್ರೂ 1-4 ಪುಸ್ತಕಗಳು ಕಾಣ್ಲಿಕ್ಕೆ ಇಲ್ಲ. ಮತ್ತೆಲ್ಲವೂ ಇರ್ತದೆ. ಅಂದ್ರೆ ಮನೆಯಲ್ಲಿ ನಾಲೆಜ್ ಇದು ಫ್ಲೋ ಎಲ್ಲಿದೆ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಗಳಲ್ಲಿ 4 ಪುಸ್ತಕ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ಲೆವೆಲ್ ಇದ್ದೇವೆ? ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಏನು ಕೊಡ್ತಾ ಇದ್ದೇವೆ? ಸೊ ಇದು ತುಂಬಾ ಮುಖ್ಯ. ಏನಂತ ಹೇಳಿದ್ರೆ, ಪುಸ್ತಕಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು. ಅಟ್ಲೀಸ್ಟ್ ಏನು ದಿನಕ್ಕೆ 1 ಪೇಜ್ ಓದಿದ್ರೂ ಪರವಾಗಿಲ್ಲ. ಓಕೆ. ಸೊ ಪುಸ್ತಕಗಳನ್ನ ಮನೆಯಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ಪುಸ್ತಕಗಳು ಇದ್ದಾಗ ನಮ್ಗೆ ಅಲ್ಲಿ ಓದ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ. ಜಸ್ಟ್ ನೋಡಿ, ಮನೆಯಲ್ಲಿ ಪುಸ್ತಕವೇ ಇಲ್ಲದಿದ್ರೆ ಓದ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಟ್ಲೀಸ್ಟ್ ಒಂದು ಲೈಬ್ರರಿ ಮೆಂಬರ್ಶಿಪ್ ಆದ್ರೂ ತಗೊಳ್ಳುವಂಥದ್ದು. ಹೆಚ್ಚಿನವ್ರ ಹತ್ತಿರದವರ ಊರಿನ ಲೈಬ್ರರಿಗೆ ಹೋಗಿರೋದಿಲ್ಲ. ಒಂದು ಡಿಸ್ಟ್ರಿಕ್ಟ್ ಲೈಬ್ರರಿ ಎಲ್ಲಾದ್ರೂ ಮೆಂಬರ್ಶಿಪ್ ತಗೊಳ್ಳುವಂಥದ್ದು. ಏನೋ ಹಣನೇ ಖರ್ಚು ಮಾಡ್ಬೇಕಂತ ಏನಿಲ್ಲ. ಒಂದ್ಸಲ ಮೆಂಬರ್ಶಿಪ್ ತಗೊಂಡ್ರೆ ಆಯ್ತು. ಪುಸ್ತಕ ತಂದು ಓದ್ಬೇಕು. ನಾವು ಓದಿದ್ರೆ ಮಾತ್ರ ನಮ್ಮ ಮಕ್ಕಳು ಓದ್ತಾರೆ. ಅದಂತೂ ಖಂಡಿತ. ನಾವು ಏನು ಓದದೆ ಮಕ್ಕಳಿಗೆ ಓದ್ಲಿಕ್ಕೆ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಕಣ್ಣಿಗೆ ಬೀಳ್ತಾ ಇರಬೇಕು. ನಾನು ಕೆಲವು ಎಜುಕೇಷನಿಸ್ಟ್ಗಳನ್ನ ಭೇಟಿಯಾಗಿದ್ದೇನೆ. ಅವ್ರು ಹೇಳ್ತಾ ಇರ್ತಾರೆ, ನಿಮ್ಮ ಮನೆಗಳಲ್ಲಿ ಪುಸ್ತಕಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಾಣಲಿ, ಓದಿ ಹೋಗ್ತದೆ ಅದು. ಪುಸ್ತಕಗಳೇನು ವೇಸ್ಟ್ ಅಲ್ಲ ಅದು. ಓಕೆ. ಸೊ ಸುಧಾಮೂರ್ತಿ ಕೂಡ ತುಂಬಾ ಚೆನ್ನಾಗಿ ಓದ್ತಾರೆ. ಹಾಗೆ ಅವರು ತಮ್ಮನ್ನು ತಾವು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ನೆಕ್ಸ್ಟ್ ಕುವೆಂಪು ಬಗ್ಗೆ ಹೇಳೋದಾದ್ರೆ, ಈಗ ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಅವ್ರ ಬಗ್ಗೆ ತುಂಬಾ ಕೇಳಲ್ಪಟ್ವು. ಒಬ್ಬ ಸ್ಕಾಲರ್ ಹೇಳಿದ್ರು, ಕುವೆಂಪು ಅವರು ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ, ಒಂದು ಹೈಸ್ಕೂಲಲ್ಲಿ ಇರಬೇಕಾದ್ರೆ, ಆ ಸ್ಕೂಲಿನ ಲೈಬ್ರರಿಯಲ್ಲಿರುವ ಅಷ್ಟು ಪುಸ್ತಕಗಳನ್ನ ಓದಿ ಮುಗಿಸ್ಕೊಂಡು ಲೈಬ್ರರಿಯನ್ಗೆ ಕೇಳ್ತಿದ್ರಂತೆ, ಇನ್ನು ಹೊಸ ಪುಸ್ತಕ ಯಾವಾಗ ಬರುತ್ತೆ ಅಂತ. ಜಸ್ಟ್ ಇಮ್ಯಾಜಿನ್ ಯಾವ ತರದ ಜ್ಞಾನದಾಹಿ ಆಗಿರ್ಬೋದು ಅವರು. ಮತ್ತೆ ಅವರು ನಾಡಗೀತೆ ಬರೆದಿದ್ದು ಅವರವರ ಗ್ರಾಜುಯೇಷನ್, ಅವ್ರು ಇನ್ನೂ ವಿದ್ಯಾಭ್ಯಾಸ ಮುಗಿಸಿರ್ಲಿಲ್ಲ ಆ ಟೈಮಲ್ಲಿ ಬರೆದದ್ದು. ಈಗಲೂ ಕೂಡ ಕನ್ನಡ ನಾವು ನಾಡಗೀತೆಯಾಗಿ ಕರ್ನಾಟಕದ ತಗೊಂಡಿದ್ದೇವೆ ಅವರನ್ನು. ಜೈ ಭಾರತ ಜನನಿಯ ತನುಜಾತೆ. ಎಂಥ ರಿಚ್ ವರ್ಡ್ಸ್, ಎಂಥ ರಿಚ್ ಥಾಟ್ಸ್. ಹೇಗೆ ಬರಲಿಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿಗೆ? ಓದುವಿಕೆ. ಸಣ್ಣದಿರುವಾಗದಿಂದಲೇ ಓದೋದು ಓದೋದು ಓದೋದು. ಅವ್ರು ಯಾವ ತರ, ಅವರು ಏನು ಬರೆದ್ರು ಅದೇ ತರ ಬದುಕಿದ್ರು ಕುವೆಂಪು. ಓಕೆ. ನನಗೆ ಬಹಳ ಬಹಳ ಗೌರವ. ವಿಶ್ವಮಾನವ ಏನು ಅವರ ಕಾನ್ಸೆಪ್ಟ್ ಇತ್ತು ನೋಡಿ, ಅದರ ತರನೇ ಅವ್ರು ಬದುಕಿದ್ರು. ಅವರು ಹೊರಗಡೆ ಈ ತರ ಎಂತ ಧಾರ್ಮಿಕ ಕಾರ್ಯಕ್ರಮಗಳಿಗೆಲ್ಲ ಹೆಚ್ಚು ಭಾಗವಹಿಸ್ತಾ ಇರಲಿಲ್ಲ. ಆದ್ರೆ ಮನೆಯಲ್ಲಿ ಅವರು ಧ್ಯಾನ ಮಾಡ್ತಾ ಇದ್ರು, ಭಗವದ್ಗೀತೆ ಓದ್ತಾ ಇದ್ರು. ಇದರ ಅರ್ಥ ಏನು ಹೇಳಿ? ಹಿ ವಾಸ್ ಫೋಕಸಿಂಗ್ ಆನ್ ದ ನಾಲೆಜ್, ನಾಟ್ ಆನ್ ದ ರಿಚುವಲ್ಸ್. ಅವರು ಇಡೀ ಜೀವನವನ್ನ ಮಾದರಿಯಾಗಿ ಕಳೆದಿದ್ದಾರೆ. ಸೊ ಅವರಿಗೆ ಬೇಸ್ ಏನು ಹಾಗಾದ್ರೆ? ಒಬ್ಬ ಸಾಮಾನ್ಯ ಒಂದು ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಯ, ಒಂದು ಹಳ್ಳಿಯಲ್ಲಿರುವಂತಹ ಒಂದು ಕುಟುಂಬದಲ್ಲಿ ಜನಿಸಿರುವಂತಹ ಒಂದು ಮಗು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೀತದೆ ಅಂತ ಹೇಳೋದಕ್ಕೆ ಕಾರಣ ಏನು ಹೇಳಿ? ಪುಸ್ತಕ ಓದೋದು. ಯಾಕೆ ಪುಸ್ತಕ ಓದಬೇಕು? ಏನೆಲ್ಲ ಸಹಾಯ ಇದೆ?
ಸೊ ರೀಡಿಂಗ್ ಹೆಲ್ಪ್ಸ್ ಟು ಡೆವಲಪ್ ಎಂಪತಿ ಅಂಡ್ ಫೋಸ್ಟರ್ ಕನೆಕ್ಷನ್ ವಿತ್ ಪರ್ಸ್ಪೆಕ್ಟಿವ್ ಟೇಕಿಂಗ್. ಮೇಡಮ್ ಸ್ಕ್ರೀನ್ ಶೇರ್ ಮಾಡಿ. ಓಕೆ ಓಕೆ, ಐ ಚೇಂಜ್ ದ ಸ್ಲೈಡ್. ಓಕೆ, ಸೊ ಏನೆಲ್ಲ ಉಪಯೋಗ ಇದೆ, ಯಾಕೆ ಓದಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ, ಸೊ ಇದನ್ನು ನೋಡಬೇಕಾದ್ರೆ ನಾವು ಎಂಪತಿ, ಸೊ ಇನ್ನೊಬ್ಬರಿಗೆ ಹೇಗೆ ಫೀಲ್ ಆಗುತ್ತೆ, ಯಾವುದಾದ್ರಿಂದ ಒಬ್ರು ಹೇಗೆ ಅವರ ಒಳಗಡೆ ಯಾವ ಥರ ಅವರು ಅನುಭವಿಸ್ತಾ ಇದ್ದಾರೆ, ಯಾವ ಭಾವಗಳನ್ನು ಅನುಭವಿಸ್ತಾ ಇದ್ದಾರೆ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಬ್ಬರ ಒಳಹೊಕ್ಕು ನೋಡುವಿಕೆ, ಇದು ಸಾಧ್ಯ ಆಗೋದು ಓದುವಿಕೆಯಿಂದ. ಇಟ್ ಹೆಲ್ಪ್ಸ್ ಟು ಡೆವಲಪ್ ಎಂಪತಿ ಆ್ಯಂಡ್ ಫೋಸ್ಟರ್ ಕನೆಕ್ಷನ್ ವಿತ್ ಪರ್ಸ್ಪೆಕ್ಟಿವ್ ಟೇಕಿಂಗ್. ಈಗ ಯಾರಾದರೂ ತಪ್ಪು ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ನಮಗೆ ನಮ್ಮ ಜೊತೆಲಿದ್ದವರೆಲ್ಲ ಅದನ್ನು ಖಂಡಿಸ್ತಾರೆ, ಇಲ್ಲ ಹಾಗೆ ಮಾಡಬಾರ್ದಿತ್ತು ಅಂತ. ಬಟ್ ನಮಗೆ ಉಳಿದವರ ಆ ಗುಂಪಿಗೆ, ಆ ಕ್ರೌಡ್ ಮೆಂಟಾಲಿಟಿ ನಮಗೆ ಬರೋದೇ ಇಲ್ಲ. ನಮಗೆ ಅನ್ನಿಸ್ತದೆ ಏನೋ ಇರಬಹುದು ಕಾರಣ, ಈ ವ್ಯಕ್ತಿ ಈ ಥರ ಮಾಡಲಿಕ್ಕಿಲ್ಲ, ಏನಾದರೂ ಇರಬಹುದು ಅಂತ ಹೇಳಿ ನಾವು ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ರೀಡಿಂಗ್ ಇದು ಬ್ಯಾಕ್ಗ್ರೌಂಡ್ ಇದ್ದಾಗ. ಯಾಕಂದರೆ ನಾವು ಓದ್ತಾ ತುಂಬ ಜನರ ಬದುಕನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ನೋಡಿ. ಓದುವಿಕೆಯಲ್ಲಿ ಏನಾಗುತ್ತೆ, ಸಬ್ಕಾನ್ಷಿಯಸ್ ಏನು ಮಾಡುತ್ತೆ ನೋಡಿ, ನಾವು ಮೂವಿ ನೋಡಿದಾಗಲೂ ಅಷ್ಟೇ, ನಾವು ಆ ಪಾತ್ರಗಳನ್ನು ನಾವು ಫೀಲ್ ಮಾಡ್ತೇವೆ. ಅದಕ್ಕೋಸ್ಕರ ನಮಗೆ ಅಳು ಬರೋದಾ, ಬೇಜಾರಾಗೋದಾ, ಖುಷಿ ಆಗೋದಾ, ಈ ಥರ. ಸೊ ಸಬ್ಕಾನ್ಷಿಯಸ್ ಫೀಲ್ ಮಾಡುತ್ತೆ ಪ್ರತಿ ಪಾತ್ರವನ್ನು ಕೂಡ. ಹಾಗಿರುವಾಗ ನಮ್ಮ ಪರ್ಸ್ಪೆಕ್ಟಿವ್ ತುಂಬ ಚೆನ್ನಾಗಿರ್ತದೆ. ನಾವು ನೆಕ್ಸ್ಟ್ ಲೆವೆಲಲ್ಲಿ ಥಿಂಕ್ ಮಾಡ್ತೇವೆ. ಸಾಮಾನ್ಯ ರೀತಿ ನಾವು ಬೇರೆಯವರನ್ನು ಕಾಣೋದಿಲ್ಲ. ಇದರಿಂದ ಮನುಷ್ಯ ಸಂಬಂಧಗಳು ಒಳ್ಳೆಯದಾಗ್ತದೆ, ಜನ ನಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತಾರೆ. ರೀಡಿಂಗ್ ಇಂಪ್ರೂವ್ಸ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಯಾಕೆ, ಇದ್ಯಾಕೆ ಹೀಗೆ, ಇದ್ಯಾಕೆ ಹಾಗೆ, ಸೊ ಯಾವುದೋ ಒಂದು ಮೌಢ್ಯದಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳುವಾಗ ನಮ್ಮದು ರೀಡಿಂಗ್ ಬ್ಯಾಕ್ಗ್ರೌಂಡ್ ಇದೆ, ನಮ್ಗೆ ಗೊತ್ತಾಗುತ್ತೆ ಇದನ್ನು ಫಾಲೋ ಮಾಡಬಾರ್ದು. ಸೊ ಫಾರ್ ಎಕ್ಸಾಂಪಲ್, ಈಗ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಇದೆ, ಅದರ ಬಗ್ಗೆ ನಾವು ಓದಿರ್ತೇವೆ ಅಂತ ಅಂದ್ಕೊಳ್ಳೋಣ. ಆಗ ನಾವು ಅಂಥ ಸಿಚುವೇಶನಲ್ಲಿ ನಾವು ಚೇಂಜಸ್ ತರಬಹುದು. ನಮ್ಮ ಮನೆಗಳಲ್ಲಿ, ನಮ್ಮ ಪರಿಸರದಲ್ಲಿ ನಾವು ಉಳಿದವರನ್ನು ನೋಡುವಂಥ ಇದರಲ್ಲಿ ದೃಷ್ಟಿಕೋನದಲ್ಲಿ ಚೇಂಜಸನ್ನು ತರಬಹುದು. ನಮ್ಮ ಮಕ್ಕಳಿಗೆ, ನಮ್ಮ ಗಂಡು ಮಕ್ಕಳಿಗೆ ಎಲ್ಲ ಕೆಲಸಗಳನ್ನು ನಾವು ಕಲಿಸ್ಕೊಡ್ಬೋದು. ಮಗ ಇದು ಮನುಷ್ಯರು ಮಾಡೋಂಥ ಕೆಲಸ, ಗಂಡು ಹೆಣ್ಣಂತ ಭೇದ ಇಲ್ಲ ಅಂತ. ಮನೇಲಿ ಯಾವಾಗ ಈ ರೀತಿಯ ಯೋಚನೆಗಳು ಶುರು ಆಗ್ತವೆ, ಖಂಡಿತವಾಗ್ಲೂ ಕೂಡ ಮಕ್ಕಳು ಅದೇ ರೀತಿ ಮುಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಈಗ ಜೆಂಡರ್ ನ್ಯೂಟ್ರಾಲಿಟಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಜನ್ರೇಷನಲ್ಲೆಲ್ಲ ಹುಡುಗ ಹುಡುಗಿ ಅಂತ ಭೇದನೇ ಇಲ್ಲ, ಎಲ್ಲರೂ ದುಡಿತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಒಬ್ರಿಗೊಬ್ರು ಹೊಂದ್ಕೊಳ್ಳೇಬೇಕು. ಈಗ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಹಿಂದಿನ ಥರ ಬೆಳೆಸಿದ್ರೆ, ಫಾರ್ ಎಕ್ಸಾಂಪಲ್, ನೀನು ಹುಡುಗ, ನೀನು ತಟ್ಟೆ ಎತ್ತೋ ಹಾಗಿಲ್ಲ, ನೀನು ಮನೆ ಗುಡಿಸೋ ಹಾಗಿಲ್ಲ, ಈ ಥರ ಮಾಡಿದ್ರೆ ಏನಾಗ್ತದೆ, ಮುಂದೆ ಅವರು ತುಂಬ ಸಫರ್ ಆಗ್ತಾರೆ, ಅವರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ಬೇಕಿದ್ರೆ ನೋಡಿ, ನಮ್ಮ ಜನ್ರೇಷನಲ್ಲೇ ನೋಡಿ, ಈಗ ಎಷ್ಟೋ ಜನ ಫ್ಯಾಮಿಲೀಸಲ್ಲಿ ಕಾನ್ಫ್ಲಿಕ್ಟ್ಸ್ ಇದೆ. ಯಾಕೆಂದರೆ ಗಂಡಸರು ಏನು ಹೆಲ್ಪ್ ಮಾಡಲ್ಲ ಅಂತ ಹೇಳಿ ಎಷ್ಟೋ ಹೆಂಡತಿರ ಕಂಪ್ಲೇಂಟ್ ಇದೆ, ನಾನು ಹೊರಗೂ ದುಡಿಬೇಕು, ಮನೇಲೂ ಮಾಡಬೇಕು. ಅವ್ರು ಮಾಡಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಆ ಬ್ಯಾಕ್ಗ್ರೌಂಡೇ ಇಲ್ಲ, ಅವ್ರು ಬೆಳೆದು ಬಂದದೇ ಹಾಗೆ. ತುಂಬ ಆಗ ಅವೇನಾಗ್ತಾರೆ, ಸಫರ್ ಆಗ್ತಾರೆ. ಆ್ಯಕ್ಚುಲಿ ಈ ಕಡೆ ಅಪ್ಪ ಅಮ್ಮನ ಅದನ್ನು ಬಿಟ್ಟು ಬರಲಿಕ್ಕೆ ಇಲ್ಲ, ಈ ಕಡೆ ಸ್ಪೌಸನ್ನು ಕೂಡ ಇದು ಮಾಡಲಿಕ್ಕಾಗಲ್ಲ. ಸೊ ತುಂಬ ಸಫರ್ ಆಗ್ತಾರೆ ಆ ಟೈಮಲ್ಲಿ. ಸೊ ನಮ್ಮ ಕೆಲಸ ಏನು, ನಮ್ಮ ಕೆಲಸ ಆ್ಯಸ್ ಅ ಮದರ್, ನಮ್ಮ ಮಕ್ಕಳು ಏನೇ ಇರಲಿ, ಜೆಂಡರ್ ನ್ಯೂಟ್ರಾಲಿಟಿ. ನನ್ನ ಕೊಲೆಗೊಬ್ಬರು ಇದ್ರು, ಚಿತ್ರಾ ಮೇಡಮ್ ಅಂತ. ಅವ್ರು ಇಷ್ಟು ಚೆಂದ ಮಕ್ಕಳನ್ನ ಬೆಳೆಸೋದು ಅಂತ ಹೇಳಿದರೆ, ಅವ್ರ ಮನೆಯಲ್ಲಿ ಒಬ್ಬ ಹುಡುಗ, ಒಂದು ಹುಡುಗಿ, ಇಬ್ಬರು ಮಕ್ಕಳಿದ್ರು. ಇಷ್ಟಾಗ 3rd ಸ್ಟ್ಯಾಂಡರ್ಡ್ ಏನೋ ಇದ್ದವನು, ಅವಳು 6th ಸ್ಟ್ಯಾಂಡರ್ಡ್ ಏನೋ ಇದ್ಲು. ಸೊ ಅವ್ರ ಮನೆಯಲ್ಲಿ ಕೆಲಸಗಳನ್ನು ಹಂಚೋದು, ಅವರಿಗೆ 3 ದಿನಕ್ಕೆ ಶಿಫ್ಟ್. ಒಬ್ಬನಿಗೆ ಕಸ ಗುಡಿಸಿದ್ರೆ ಅವಳು ಪಾತ್ರೆ ತೊಳಿಬೇಕು, ಸಣ್ಣ ಪುಟ್ಟದು ಕೊಡ್ತಾ ಇದ್ರು. ಪ್ರತಿ ಕೆಲಸ ಜಾಬ್ ರೊಟೇಷನ್, ಈ ಬ್ಯಾಂಕಲ್ಲೆಲ್ಲ ಏನಿರುತ್ತೆ ನೋಡಿ ಜಾಬ್ ರೊಟೇಷನ್, ಆ ಥರ ಮಾಡ್ತಾ ಇದ್ರು ಅವರು. ಸೊ ಮಕ್ಕಳು ಎಷ್ಟರ ಮಟ್ಟಿಗೆ ಇದಾದ್ರು ಅಂತ ಹೇಳಿದರೆ, ತುಂಬ ಚೆನ್ನಾಗಿ ಎಲ್ಲವನ್ನ ಕೂಡ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಕಂಪೇರ್ ಮಾಡಿದ್ರೆ, ಅವರ ಕಸಿನ್ಸ್ಗೆ ಕಂಪೇರ್ ಮಾಡಿದ್ರೆ, ಇವರ ಮಕ್ಕಳು ಎಲ್ಲದರಲ್ಲೂ ಅವ್ರಿಗೆ ಗೊತ್ತಿತ್ತು ವಿಷಯಗಳು, ಎಲ್ಲಿ ಹೋದರೂ ಅಡ್ಜಸ್ಟ್ ಆಗ್ತಾ ಇದ್ರು. ನನಗೆ ಬಹಳ ವಿಶೇಷ ಅನಿಸುವಂಥದ್ದು, ಅಂಗಡಿಯಿಂದ ಸಾಮಾನು ತರಲಿಕ್ಕೆ ಒಂದಿನ ಮಗ ಹೋದರೆ ಒಂದಿನ ಮಗಳು ಹೋಗಬೇಕು, ಆ ಥರ. ಅದು ಒಂದೇ ಇನ್ಸಿಡೆಂಟ್ ನನಗೆ ಈಗಲೂ ನೆನಪಿದೆ. ಅವರ ಮಗಳ ವಿಷಯದಲ್ಲಿ ಅವಳು ಏನೋ ಹೇಳಿದ್ಲು, ಅವರೇನೋ ತಿಂಡಿ ಏನೋ ಮಾಡಿ ಎಂಥದೋ ಒಂದು ಕಾರಣಕ್ಕೆ ನೀನಿರೋದು ಯಾಕೆ ಅಂತ ಹೇಳಿಬಿಟ್ಲು ಅವಳು, ಏನೋ ಒಂದು ಕೆಲಸಕ್ಕೆ. ಅದು ಅವ್ರಿಗೆ ಭಾರಿ ಇದಾಯಿತು, ಕಿರಿಕಿರಿ ಆಯಿತು. ನನಗೆ ಅವಳು ಹೇಳಿಬಿಟ್ಲ, ಅಲ್ಲಿ ನೀನಿರೋದು ಯಾಕೆ ಅಂತ. ನಾನಿರೋದು ಮನೆ ಕೆಲಸಕ್ಕ, ಕಲಿಸ್ತೇನೆ ಇವಳಿಗೆ ಅಂತ ಹೇಳ್ಕೊಂಡು ಅವ್ರು ಏನು ಮಾಡಿದ್ರು, ಮರುದಿನ ಅವಳಿಗೆ ಸ್ಕೂಲ್ ಇತ್ತು. ಇವ್ರು ಹೇಳಲೇ ಇಲ್ಲ ಬೆಳಗ್ಗೆ ಬೇಕಂತೇಳಿ
ಅವರು ನರೇಟ್ ಮಾಡಿ ತುಂಬಾ ಚೆನ್ನಾಗಿತ್ತು. 7 o'clock ಆಯ್ತಂತೆ. ಯೂಶುವಲಿ ಅವ್ರು ಎದ್ದು ಎಬ್ಬಿಸೋದೆಲ್ಲ ಉಂಟು. ಹೌದು, ಏನು ಮಾಡಿಲ್ಲ, ಚಂದಕ್ಕೆ ಮಲಗಿದ್ರು. ನೋಡುವ ಎಕ್ಸ್ಪೆರಿಮೆಂಟ್ ಮಾಡುವ ಅಂತ. ಅವಳು 7 ಕಾಲಕತ್ತಿಗೆ ಎದ್ಲು. ಅಮ್ಮ ಯಾಕೆ ಇನ್ನೂ ಎದ್ದಿಲ್ಲ ಅಂತ. ಅಮ್ಮ ಅಮ್ಮ ಅಂತ ಕರೆದ್ಲು. ಹುಷಾರಿದೆ. ನನಗೆ ಸ್ವಲ್ಪ ಸುಸ್ತಾಗಿದೆ, ಒಂಚೂರು ರೆಸ್ಟ್ ಮಾಡ್ತೇನೆ ಅಂತ. ನನಗೆ ಸ್ಕೂಲಿಗೆ ಲೇಟ್ ಆಯ್ತು ಅಂತ. ಹೊರಡು ಹೋಗು ಅಂತ ಹೇಳಿದ್ರು. ಬೇಗ ಬೇಗ ಅರ್ಜೆಂಟಲ್ಲಿ ಹೊರಟ್ಲು. ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವರು. ಅಮ್ಮ ತಿಂಡಿ ನಾನು ಮಾಡಿಲ್ಲ, ನಾನು ಇರೋದೇ ಮನೆ ಕೆಲಸಕ್ಕೆ ಅಲ್ಲ ಅಲ್ವಾ ಅಂತ ಹೇಳಿದ್ರಂತೆ. ಇವಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಬ್ರೆಡ್ ಅದಿದೇನೋ ತಿಂದ್ಕೊಂಡು ಬೇಗ ಬೇಗ ಅವಸರಾಗಿ ಹೊರಟ್ಲು ಸ್ಕೂಲಿಗೆ. ಮತ್ತೆ ಸಂಜೆ ಬಂದಾಗ ಈ ದಿವಸ ಆ ಸೈಲೆನ್ಸ್ ಅನ್ನು ಸ್ವಲ್ಪ ಮುಂದುವರಿಸಿದ್ರು. ಅಂದ್ರೆ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಎಷ್ಟು ಬೇಕಷ್ಟೇ. ಅವಳಿಗೆ ಅರ್ಥ ಆಯ್ತು ನಾನು ಹೇಳಿದ್ದು ತಪ್ಪಾಗಿದೆ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಅವ್ರು ಏನ್ ಕೆಲಸ ಹೇಳಿದ್ರು ಕೂಡ ಪಟ್ಟ ಅಂತ ಮಾಡ್ತಾ ಇದ್ಲು. ಸೊ ಕೆಲವು ಸಲ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಎಕ್ಸಾಂಪಲ್ಸ್ ಅನ್ನ ನಾವು ಕೊಡ್ಬೇಕಾಗ್ತದೆ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗ್ತದೆ ಮಕ್ಕಳಲ್ಲಿ. ಅವರಿಗೆ ಇಂಡಿಪೆಂಡೆಂಟ್ ಆಗಿ ನಾವು ಇಷ್ಟರ ಮಟ್ಟಿಗೆ ಅವರನ್ನು ಬೆಳೆಸ್ತೇವೆ ನೋಡಿ, ಅಷ್ಟರ ಮಟ್ಟಿಗೆ ಅವರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ 40 ವರ್ಷ ಆಗುವಾಗ್ಲೂ ಕೂಡ ಅಮ್ಮನೇ ತಂದು ಕೊಡ್ಬೇಕಾಗತ್ತೆ ಟವೆಲ್ ಬಾತ್ರೂಮ್ಗೆ. ಸೊ ಇದೆಲ್ಲ ಕೂಡ ಎಂತ ಫೇಲಿಯರ್ ಆಫ್ ಪೇರೆಂಟಿಂಗ್, ಎಕ್ಸಾಕ್ಟ್ಲಿ ಫೇಲಿಯರ್. 5 ವರ್ಷದ ಮಗು ತನ್ನ ಕೆಲಸನ ಮಾಡ್ಬೇಕು ಅಂತ ಹೇಳ್ತಿದೆ ಮಾಂಟೆಸರಿ ಎಜುಕೇಶನ್ ಸಿಸ್ಟಮ್, ಗೊತ್ತಾ? 5 ವರ್ಷದ ಮಗು ತನ್ನ ಕೆಲಸ, ಬ್ರಷ್ ಮಾಡೋದ, ಇದಿಡೋದ, ಟವೆಲ್ ತಗೊಂಡು ಹೋಗೋದ, ಬಟ್ಟೆ ತೆಗ್ದಿಡೋದ, ಸ್ಕೂಲಿಗೆ ಹೋಗ್ಬೇಕಾದ್ರೆ ತಾನೇ ರೆಡಿ ಆಗೋದ. ಓಕೆ, ಕೂದಲು ಬಾಚಕ್ಕಾಗಲ್ಲ ಅಮ್ಮ ಮಾಡೋಣ, ತಿಂಡಿ ಅಡುಗೆ ಮಾಡ್ಲಿಕ್ಕಾಗಲ್ಲ ಅಮ್ಮ ಮಾಡ್ಕೊಳ್ಳೋಣ. ಬಟ್ ಅವರಿಗೆ ಮಾಡೋ ಕೆಲಸ ಅವ್ರು ಮಾಡಬೇಕು. ಅಟ್ಲೀಸ್ಟ್ ಸಾಕ್ಸ್ ತೊಳೆಯುವಂಥದ್ದು, ಹ್ಯಾಂಡ್ ಕರ್ಚೀಫ್ ತೊಳೆಯುವಂಥದ್ದು, ಇದೆಲ್ಲ ಕೂಡ. ರೀಡಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪುಸ್ತಕಗಳನ್ನು ಓದ್ತಾ ಅದರಲ್ಲಿರುವ ಪಾತ್ರಗಳು ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ, ಇಂಡಿಪೆಂಡೆಂಟ್ ಆಗಿ ಮಾಡೋದನ್ನ ನೋಡ್ತಾ ಏನಾಗುತ್ತೆ, ನಮ್ಮ ಏನು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ, ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ ಚೇಂಜ್ ಆಗುತ್ತೆ. ಇದು ಹೀಗೆ, ಅದಕ್ಕೆ ಬೇರೆ ಒಂದು ಆಯಾಮ ಇದೆ, ಆ ರೀತಿ ನಾವು ಯೋಚನೆ ಮಾಡ್ತೇವೆ. ಇನ್ನೊಂದು, ರೀಡಿಂಗ್ ಬಿಲ್ಡ್ಸ್ ವೊಕ್ಯಾಬ್ಯುಲರಿ ಅಥೆಂಟಿಕಲಿ ಅಂಡ್ ಎನ್ಹಾನ್ಸಸ್ ಕಾನ್ವರ್ಸೇಷನ್ ಸ್ಕಿಲ್ಸ್. ನಮ್ಮ ವೊಕ್ಯಾಬ್ಯುಲರಿ, ಶಬ್ದಗಳನ್ನು ಬಳಸೋದು ತುಂಬಾ ಏನ್ ಹೇಳೋದು, ಕೆಲವರಿಗೆ ನೋಡಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ನೀವು ಬೇಕಾದ್ರೆ ಗಮನಿಸಿರ್ಬೋದು, ಶಬ್ದಗಳೇ ಇರೋದಿಲ್ಲ ಅವ್ರ ಹತ್ರ ಹೆಚ್ಚು, ಯಾಕಂದ್ರೆ ಓದಿರೋದಿಲ್ಲ. ಶಬ್ದಗಳು ಯಾವಾಗ ಬರ್ತವೆ? ನಾವು ಓದಿದಾಗ, ಬೇರೆ ಸಂಭಾಷಣೆಗಳನ್ನ ಕೇಳಿಸ್ಕೊಂಡಾಗ ಶಬ್ದಕೋಶ ಬೆಳೀತದೆ. ಶಬ್ದಕೋಶನೇ ಇಲ್ಲ ಅಂತ ಹೇಳಿದ್ರೆ, ಇದೊಂದು ಎಕ್ಸ್ಪೆರಿಮೆಂಟ್ ನಾನು ನಿಮ್ಗೆ ಹೇಳಿದ್ದೆ ಅನ್ಕೊಳ್ತೇನೆ, ಎಷ್ಟೋ ವರ್ಷದ ಹಿಂದೆ ಮಾಡಿದ್ದು ಅಂತ. ಆಗ 10th ಸ್ಟ್ಯಾಂಡರ್ಡ್ ಅಂದ್ರೆ ಹೈಸ್ಕೂಲ್ ಓದೋ ಮಕ್ಕಳದು ಅವರ ವೊಕ್ಯಾಬ್ಯುಲರಿ ಟೆಸ್ಟ್ ಮಾಡಿದ್ರು, ಎಷ್ಟು ವರ್ಡ್ಸ್ ಗೊತ್ತಿದೆ ಅವರಿಗೆ ಅಂತ. ಅದಾಗಿ ಎಷ್ಟೋ ವರ್ಷಗಳ ನಂತರ ಮತ್ತೆ ರೀಟೆಸ್ಟ್ ಮಾಡಿದಾಗ, ಯಾರ ಶಬ್ದಕೋಶಗಳ ತುಂಬಾ ಶಬ್ದಗಳಿಂದ ತುಂಬಿತ್ತೋ ಅವರು ತುಂಬಾ ಚೆನ್ನಾಗಿ ಲೈಫಲ್ಲಿ ಮುಂದುವರೆದಿದ್ರು. ಯಾರಾದ್ರೂ ತುಂಬಾ ಲಿಮಿಟೆಡ್ ಶಬ್ದಗಳಿದ್ವು, ಅವರ ಗ್ರೋತ್ ಕೂಡ ಅಷ್ಟೇ ಲಿಮಿಟೆಡ್ ಆಗಿತ್ತು. ಶಬ್ದ ಅಂದ್ರೆ ಏನ್ ಹೇಳಿ, ಎಕ್ಸ್ಪೋಜರ್. ನಮ್ಗೆ ಎಕ್ಸ್ಪೋಜರ್ ಸಿಕ್ಕಿದಾಗ ಮಾತ್ರ ಹೊಸ ಶಬ್ದಗಳು ಸಿಗ್ತಾ ಹೋಗೋದು. ಸೊ ಓದುದಂತ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡುತ್ತೆ. ಮಾತಾಡುವ ಶೈಲಿ, ಕೆಲವರು ಮಾತಾಡುವಾಗ ಕೇಳ್ತಾ ಇರ್ಬೇಕು ಅಂತ ಅನಿಸ್ತದೆ, ಎಷ್ಟೊತ್ತಾದ್ರೂ ಕೇಳೋಣ ಅಂತ. ಇನ್ ಕೆಲವರು ಮಾತು ಶುರು ಮಾಡಿದ್ರೆ ಅಯ್ಯೋ ಮುಗಿಸಿದ್ರೆ ಸಾಕು ಅಂತ ಅನಿಸ್ತದೆ ಅಲ್ವಾ. ಸೊ ರೀಡಿಂಗ್ ಬಿಲ್ಡ್ಸ್ ವೊಕ್ಯಾಬ್ಯುಲರಿ ಅಥೆಂಟಿಕಲಿ ಅಂಡ್ ಎನ್ಹಾನ್ಸಸ್ ಕಾನ್ವರ್ಸೇಷನ್ ಸ್ಕಿಲ್ಸ್. ನೆಕ್ಸ್ಟ್, ರೀಡಿಂಗ್ ಟೀಚಸ್ ಸೋಷಿಯಲ್ ಸ್ಕಿಲ್ಸ್ ಅಂಡ್ ಅಲೌಸ್ ಫಾರ್ ರಿಹರ್ಸಲ್ ಆಫ್ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸಸ್. ಎಸ್ಪೆಷಲಿ ಮಕ್ಕಳಿಗೆ ಇದು ಸೋಷಿಯಲ್ ಸ್ಕಿಲ್ಸ್ ಅಂದ್ರೆ ಹೊರಗಡೆ ನಾವು ಯಾವ ತರ ಇರಬೇಕು, ಒಂದು ಹೋದಾಗ ಈಗ ಕ್ಯೂ ಇದೆ, ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಹೇಗೆ, ಓಕೆ. ಆಮೇಲೆ ಯಾರೋ ಒಬ್ರು ತುಂಬಾ ಕಷ್ಟಪಡ್ತಿದ್ದಾರೆ ರೋಡ್ ಅಂದ್ರೆ ರಸ್ತೆ ದಾಟ್ಲಿಕ್ಕೆ, ಅವರಿಗೆ ಸಹಾಯ ಮಾಡೋದು ಹೇಗೆ, ಓಕೆ. ಮೊನ್ನೆ ನನ್ನೊಬ್ಬ ಸ್ಟೂಡೆಂಟ್ ಒಂದು 5-6 ಇಯರ್ಸ್ ಬ್ಯಾಕ್ ಆ ಬ್ಯಾಚ್ಗೆ ನಾನು ಹೀಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಆಗಲಿ ಅಂತ ಹೇಳಿ ಒಂದೊಂದು ಏನು ವರ್ಕ್ ಕೊಡ್ತಾ ಇರ್ತೇನೆ, ಅಸೈನ್ಮೆಂಟ್ಸು. ಆ ಸಲ ಮಂಗಳೂರಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಸಿಗೆ ಇತ್ತು. ಸೊ ನಾನು ಹೀಗೆ ಯಾವುದೋ ನೋಡ್ತಾ ಇದ್ದ ವಿಡಿಯೋ, ನಂಗೆ ತುಂಬಾ ಇಷ್ಟ ಆಯ್ತದು. ಹಕ್ಕಿಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರು ಇದು ಮಾಡುವಂಥದ್ದು, ಮತ್ತೆ ಕಾಳಿಡುವಂಥದ್ದು, ಈ ತರ. ಸೊ ನಾನೇನ್ ಮಾಡಿದೆ, ಕ್ಲಾಸಲ್ಲಿ ಮಕ್ಳಿಗೆ ಕೊಟ್ಟೆ, ಈ ಸಲ ನೀವು ಮಾಡ್ಬೇಕು ಈ ತರ ಮನೆಯಲ್ಲಿ ಕಾಳು ಮತ್ತೆ ನೀರಿಡ್ಬೇಕು ಹಕ್ಕಿಗಳಿಗೆ ಅಂತ ಹೇಳಿ. ಹಾಗೆ ಅವರೆಲ್ಲ ಮಾಡಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ರು. ಅದಾಗಿ ಈಗ 5-6 ಇಯರ್ಸ್ ಅವ್ನ MBA ಎಲ್ಲ ಆಯ್ತು, ಈಗ ಜಾಬಲ್ಲಿ ಇದ್ದಾನೆ. ಮೊನ್ನೆ ನನಗೆ ಮೆಸೇಜ್ ಮಾಡ್ದ ಫೋಟೋಸ್ ತಗೊಂಡು, ಮ್ಯಾಮ್ ನೀವು ಅವತ್ತು ಹೇಳಿದ್ರಲ್ಲ, ನಾನು ಇವತ್ತು ಕೂತ್ಕೊಂಡು ಮನೇಲಿ ಫ್ರೀ ಇದ್ದೆ, ಮಾಡೋಣ ಅಂತ ಅನಿಸ್ತು ಮಾಡಿದೆ, ಹಕ್ಕಿ ಬಂದು ತಗೊಳ್ತಾ ಉಂಟು ಮೇಡಮ್ ಕಾಳು, ಇಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ ಅಂತ. ಸೊ ಎಷ್ಟು ನನಗೆ ಒಂಥರ ಖುಷಿ ಆಗೋಯ್ತು, ಓ ಹೌದಲ್ವಾ ಅಂತ. ಸೋಷಿಯಲ್ ಸ್ಕಿಲ್ಸ್, ಇನ್ನೊಬ್ಬರಿಗೆ ನಾವು ಮಿಡಿಯುವಂಥದ್ದು ಉಂಟಲ್ಲ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ನನ್ನಿಂದ ಆದಷ್ಟು ಕೊಡುವಂಥದ್ದು. ತಗೊಳ್ಳುವಂಥದ್ದು ಪ್ರತಿಯೊಬ್ಬರಿಗೂ ಇರ್ತದೆ, ತಗೊಳ್ಳೋಣ, ಅದ್ರಲ್ಲಿ ಬೇಜಾರಿಲ್ಲ, ಬಟ್ ಕೊಡುವಂಥದ್ದು ಕೂಡ ಇರಬೇಕು. ಓಕೆ, ಸೋಷಿಯಲ್ ಸ್ಕಿಲ್ಸ್ ಅನ್ನ ಕಲಿಸ್ತದೆ ಅದು. ಉಳಿದವ್ರ ಜೊತೆ ಹೊಂದ್ಕೊಳ್ಳೋದು ಹೇಗೆ, ಒಬ್ಬೊಬ್ಬರೇ ಒಂದ್ ಕಡೆ ಹೋಗೋದಾದ್ರೆ ಹೇಗೆ ನಾವಲ್ಲಿ ಇರಬೇಕು, ಅಲ್ಲಿಯ ಪರಿಸರಕ್ಕೆ ಹೇಗೆ ಅಡ್ಜಸ್ಟ್ ಆಗಬೇಕು. ಸೊ ಓದ್ತಾ ಪಾತ್ರಗಳ ಮೂಲಕ ನಾವು ಇದನ್ನ ಕಲಿತೇವೆ. ಮತ್ತೆ ಆ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸಸ್ಗೆ ಒಂದು ರಿಹರ್ಸಲ್ ನಡೆದ ಹಾಗೆ. ಮಕ್ಕಳಿಗೆ ಹೆಚ್ಚಾಗಿ ನಾವು ಕತೆ ಹೇಳುವಂಥದ್ದು ನೋಡಿ ಎಷ್ಟು ಮುಖ್ಯ. ಅದಕ್ಕೆ ನೋಡಿ ಅಜ್ಜಿ ಕತೆ ಅಂತ ಹೇಳ್ತಾ ಇದ್ರು, ಮುಂಚಿನ ಕಾಲದಲ್ಲಿ ಅಜ್ಜಿಯಂದ್ರು ಕತೆ ಹೇಳ್ತಾ ಇದ್ರು, ಎಂತೆಂಥ ಕತೆಗಳು.
ಅಮ್ಮಂದ್ರು ಕತೆ ಹೇಳ್ತಾ ಇದ್ರು. ಆ ಕತೆಗಳನ್ನ ಕೇಳ್ತಾ ಬೆಳೆದ ಮಕ್ಕಳು ನಿಜವಾಗ್ಲೂ ಅವರ ಯೋಚನಾ ಶೈಲಿನೇ ಭಿನ್ನವಾಗಿರ್ತದೆ. ಕತೆಗಳನ್ನು ಓದೋದು ಅಥವಾ ಕತೆಗಳನ್ನು ಕೇಳೋದು. ನಿಮಗೂ ಕೂಡ ನೋಡಿ, ನಿಮ್ಮ ಬಾಲ್ಯದಲ್ಲಿ ಕೇಳಿದ ಕತೆಗಳು ಈಗಲೂ ನೆನಪಿರ್ತವೆ. ನನ್ನ ಪ್ರಕಾರ ಖಂಡಿತ ನೆನಪಿರ್ತವೆ. ಇಟ್ ಈಸ್ ಲೈಕ್ ವಿವಿಡ್, ತುಂಬಾ ವೆರೈಟಿ, ತುಂಬಾ ಡಿಫ್ರೆಂಟ್ ಆಗಿರ್ತದೆ. ಯಾಕಂದ್ರೆ ನಾವು ಸಣ್ಣ ಮಕ್ಕಳಿದ್ದಾಗ ತುಂಬಾ ಚೆನ್ನಾಗಿ ನಾವು ಕತೆ ಕೇಳ್ತೀವಿ, ನಾವು ಅದರಲ್ಲೇ ಇರ್ತೇವೆ ಆಕ್ಚುಲಿ. ಸೊ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್. ಒಬ್ಬ ಹುಡುಗ ಇದ್ದಂತೆ, ಅವನು ಮರುಭೂಮಿಗೆ ಹೋದಂತೆ, ಫುಲ್ ಮರುಳಂತಲ್ಲಿ ಒಂದು ಒಂಟೆ ಬರ್ತಿತ್ತಂತೆ, ಆ ಒಂಟೆ ಹೀಗೆ ನೋಡ್ತಂತೆ. ಸೊ ಇವನ ಆ ಮೂಮೆಂಟ್ ಅಲ್ಲಿ, ಹುಡುಗ ಆ ಮೂಮೆಂಟ್ ಅಲ್ಲಿ ಇದ್ದೋದನ್ನ ಫೀಲ್ ಮಾಡ್ತಾ ಇರ್ತಾನೆ. ಓ, ಹೌದಲ್ಲ, ಒಂಟೆ ಅವನ ಹತ್ರನೇ ಇದೆ ಅಂತ ಅವನಿಗೆ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ ವಾಟ್? ಯೂನಿವರ್ಸಲ್ ಎಕ್ಸ್ಪೀರಿಯನ್ಸಸ್. ಮರುಭೂಮಿಗೆ ಹೋದ್ರೆ ಹೇಗಾಗುತ್ತೆ, ಬ್ರೈನ್ ಅಲ್ಲಿ ಕೂಡ ಆ ಸರ್ಕ್ಯೂಟ್ಸ್ ನಿಮ್ಗೆ ಇದು ಆಕ್ಟಿವೇಟ್ ಆಗುತ್ತೆ. ಅವರ ಇಮ್ಯಾಜಿನೇಷನ್ ಪವರ್ ತುಂಬಾ ಚೆನ್ನಾಗಿ ಇರ್ತದೆ ಕತೆಗಳನ್ನು ಕೇಳ್ತಾ ಇದೆ. ಸೊ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸಸ್ ಅನ್ನ ನಾವು ಪಡಿಬಹುದು. ಅದು ಒಂದು ಮಾತಿದೆ, ನಮ್ಗೆ ಎಲ್ಲಾ ಬದುಕನ್ನು ಬದುಕಲಿಕ್ಕೆ ಆಗೋದಿಲ್ಲ, ಆದ್ರೆ ಪುಸ್ತಕಗಳ ಮೂಲಕ ನಾವು ಸಾವಿರಾರು ಬದುಕುಗಳನ್ನ ಬದುಕುಬಿಡ್ಬಹುದು ಅಂತ. ಈಗ ಇಲ್ಲಿ ನಮ್ಮ ಭಾರತದಲ್ಲಿ ಒಂದು ಹೆಣ್ಣು, ಈಗ ಸೀರೆ ಉಟ್ಕೊಂಡಿರೋ ಒಂದು ಹೆಣ್ಣಿಗೂ, ಎಲ್ಲೋ ಒಂದು ಅಫ್ಘಾನಿಸ್ತಾನದಲ್ಲೋ ಪಾಕಿಸ್ತಾನದಲ್ಲೋ ಬುರ್ಕಾ ಹಾಕಿಕೊಂಡಿರುವ ಹೆಣ್ಣಿಗೂ ಇರುವ ಮನಸ್ಸು ಒಂದೇ ಅಲ್ವಾ? ಆ ಮನಸ್ಸು, ತುಡಿತ, ಬೇಗುದಿ ಇರ್ಬೋದು, ಖುಷಿ ಇರ್ಬೋದು, ಸಂಭ್ರಮ ಇರ್ಬೋದು, ಎಲ್ಲವೂ ಒಂದೇ ಅಲ್ವಾ? ಇದು ನಮ್ಗೆ ಯಾವಾಗ ಅರ್ಥ ಆಗತ್ತೆ? ವೆನ್ ವಿ ಆರ್ ರೀಡಿಂಗ್ ದ ಬುಕ್ಸ್ ಬಿಯಾಂಡ್ ಎವ್ರಿಥಿಂಗ್, ಬಿಯಾಂಡ್ ಅವರ್ ಕಲ್ಚರ್, ಬಿಯಾಂಡ್ ಅವರ್ ಕಂಟ್ರಿ. ಇದೆಲ್ಲ ನಾವೇ ಹಾಕೊಂಡಿರುವ ಗಡಿಗಳಲ್ಲ. ಅದನ್ನು ಮೀರಿ ಕೂಡ ನಮ್ ತರನೇ ಇರ್ತಾರೆ, ಎಲ್ಲರೂ ನಮ್ ತರನೇ ಇದ್ದವ್ರೆ, ನಮ್ ತರನೇ ಮನುಷ್ಯರವರು, ಆದ್ರೆ ಬೇರೆ ಬೇರೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ನಮ್ಗೆ ಈ ಆಕ್ಸೆಪ್ಟೆನ್ಸ್, ಯೂನಿವರ್ಸಲ್ ಆಕ್ಸೆಪ್ಟೆನ್ಸ್ ನಮ್ಮಲ್ಲಿ ಸಾಧ್ಯ ಆಗ್ತದೆ. ದೆನ್ ರೀಡಿಂಗ್ ಸ್ಟ್ರೆಂಥನ್ಸ್ ಕಾಗ್ನೇಟಿವ್ ಪ್ರೋಸೆಸ್. ಯೋಚನೆ ಮಾಡುವ ಕೆಪಾಸಿಟಿ, ಯೋಚನೆ ಮಾಡುವ ಶಕ್ತಿಯನ್ನ ಅದು ಜಾಸ್ತಿ ಮಾಡ್ತದೆ. ನ್ಯೂರಾನ್ ಕನೆಕ್ಷನ್ಸ್ ಅನ್ನ ಜಾಸ್ತಿ ಮಾಡ್ತದೆ. ನಾನು ಇಬ್ಬರಿಗೂ ಹೇಳ್ತಾ ಇದ್ದೇನೆ, ತಾಯಿಗೂ ಕೂಡ ಮಗುವಿಗೂ ಕೂಡ. ಯಾಕಂದ್ರೆ ನಾವೇನ್ ಮಾಡ್ತೇವೆ, 10 ಪಟ್ಟು ಜಾಸ್ತಿ ಮಗು ಮಾಡ್ತಿದ್ದಾರೆ. ಸೊ ನಾವು ಓದ್ತಾ 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 ನಮಗೆ ಫೀಲ್ ಆಗುತ್ತೆ, ಓಕೆ ನಾನು ತುಂಬಾ ಡೆವಲಪ್ ಆಗ್ತಾ ಇದ್ದೇನೆ ಅಂತ ನಮ್ಮೊಳಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ. ಇಟ್ ಸ್ಟ್ರೆಂಥನ್ಸ್ ದ ಕಾಗ್ನೇಟಿವ್ ಪ್ರೊಸೆಸಸ್. ನೆಕ್ಸ್ಟ್, ರೀಡಿಂಗ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ಬಿಲ್ಡ್ ಬ್ಯಾಕ್ಗ್ರೌಂಡ್ ನಾಲೆಜ್. ಇದು ತುಂಬಾ ಮುಖ್ಯ. ಒಂದು ಹಿನ್ನೆಲೆ ಜ್ಞಾನ ಇಲ್ಲದಿದ್ರೆ ಅದು ಏನು ಅಂತ ಗೊತ್ತಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಆಯುರ್ವೇದ ಅಂತ ಅಥವಾ ಯೋಗ ಅಂತ ತಗೊಳ್ಳೋಣ. ಯೋಗ ಅಂದ್ರೆ ಏನು, ಅಷ್ಟಾಂಗ ಯೋಗ ಅಂದ್ರೆ ಏನು, ಅದರಲ್ಲಿ ಆಸನ ಅಂದ್ರೆ ಏನು, ಪ್ರಾಣಾಯಾಮ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಸಮಾಧಿ ಅಂದ್ರೆ ಏನು, ಇದೆಲ್ಲ ಇದೆ. ಇದೆಲ್ಲ ಸೇರಿದ್ರೆ ಯೋಗ. ಇದ್ರ ಬಗ್ಗೆ ಗೊತ್ತಾದ್ರೆ ನಾನು ಆಸನ ಮಾಡೋದು ನನಗೆ ಸಹಜ ಅನಿಸ್ತದೆ. ಓಕೆ, ನಾನು ಸಂಪೂರ್ಣವಾಗಿ ನನ್ನ 100% ವೆಲ್ ಬೀಯಿಂಗ್, ನಾನು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾನು ಇದನ್ನೆಲ್ಲ ಮಾಡ್ಬೇಕು. ಅದ್ರಲ್ಲಿ ಒಂದು ಭಾಗ ಆಸನ. ಆಸನ ಮಾಡಿದ್ರೆ ನನ್ನ ಬಾಡಿಗೆ ಇಷ್ಟು ಬೆನಿಫಿಟ್ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ನಾವು ಆಸನ ಮಾಡ್ಕೊಳ್ಳೋದು ನಮ್ಗೆ ಸುಲಭ ಆಗುತ್ತೆ. ನಮ್ಗೆ ಯೋಗ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಆಸನ ಅಂತ ಹೇಳಿದ್ರೆ ಏನ್ ಅಂದ್ಕೊಳ್ತೀವಿ, ಅದು ಕೈಕಾಲನ್ನು ತಿರುಗಿಸೋದು ಅಷ್ಟೇ ಅಂತ. ಸೊ ಬ್ಯಾಕ್ ಗ್ರೌಂಡ್ ನಾಲೆಜ್ ನಮ್ಗೆ ಇಂಪ್ರೂವ್ ಯಾವಾಗ ಆಗ್ತದೆ, ನಾವು ತಿಳ್ಕೊಂಡಾಗ. ಪುಸ್ತಕ ಅದಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಯಾಕ್ ಗ್ರೌಂಡ್ ನಾಲೆಜ್ ತಿಳ್ಕೊಳ್ಳಿಕ್ಕೆ. ಇದು ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಎಲ್ಲಾ ರೀತಿಯ ಪುಸ್ತಕಗಳನ್ನ ಅಥವಾ ವಿಷಯಗಳನ್ನ ಹೇಳ್ತಾ ಹೋಗ್ಬೇಕು. ಟೆಕ್ನಾಲಜಿ ಬಗ್ಗೆ ಹೇಳ್ಬೇಕು, ಅದಕ್ಕೆ ನಾವು ಫಸ್ಟ್ ಓದ್ಬೇಕು. ಸಿಂಪಲ್ ಇರುವಂತ ಪುಸ್ತಕಗಳನ್ನು ಓದ್ಬೇಕು. ಅವ್ರಿಗೆ ಹೇಳ್ಬೇಕು. ವಿಜ್ಞಾನದ ಬಗ್ಗೆ ನಾಗೇಶ್ ಹೆಗ್ಡೆ ಅವರೆಲ್ಲ ಬರೆದಿದ್ದಾರೆ ತುಂಬಾ ಪುಸ್ತಕಗಳು. ವಿಜ್ಞಾನದ ಬಗ್ಗೆ ತುಂಬಾ ಸರಳವಾಗಿ ವಿವರಿಸಿದ್ದು ಕೂಡ ಇದೆ. ಶ್ರೀನಿಧಿ ಅಂತ ಒಬ್ರು ಬರಿತಾ ಇದ್ರು, ಅಂಕಣಕಾರರು. ಸೊ ನಾವು ಬುಕ್ ಸ್ಟಾಲ್ಗೆಲ್ಲ ಹೋದಾಗ ನಮಗೆ ತುಂಬಾ ವಿಷಯಗಳು ಸಿಗ್ತಾ ಹೋಗ್ತವೆ. ಸೈನ್ಸ್ ಬಗ್ಗೆ ಇದೆ, ಟೆಕ್ನಾಲಜಿ ಬಗ್ಗೆ ಇದೆ, AI ಬಗ್ಗೆ ಇದೆ. ನಾವು ತಿಳ್ಕೊಂಡದನ್ನ ಸಿಂಪಲ್ ಆಗಿ ಹೇಳ್ಬೋದು. ಆಗ ಮಕ್ಕಳಿಗೆ ಆ ಬ್ಯಾಕ್ ಗ್ರೌಂಡ್ ನಾಲೆಜ್ ಇದ್ದಾಗ ಅವರಿಗೆ ಸ್ಕೂಲಲ್ಲಿ ಕಲಿಯೋದು ತುಂಬಾ ಸುಲಭ ಆಗುತ್ತೆ. ಸಿ ಫಾರ್ ಎಕ್ಸಾಂಪಲ್, ಈಗ ಒಂದು ಯಾವುದೋ ಒಂದು ಪುಸ್ತಕನ ಓದಿ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ನೀವು, ಶಿವಾಜಿ ಬಗ್ಗೆ. ಅವ್ರ ತಾಯಿ ಜೀಜಾಬಾಯಿ ಏನ್ ಮಾಡ್ತಾ ಇದ್ರು, ಆ ಟೈಮಲ್ಲಿ ಏನೆಲ್ಲ ಇತ್ತು, ಅದ್ರ ಬಗ್ಗೆ ಮೂವಿನ ನೀವು ಮತ್ತೆ ನಿಮ್ಮ ಮಗ ಒಟ್ಟಿಗೆ ನೋಡ್ತೀರಾ, ಅದ್ರ ಬಗ್ಗೆ ನೀವು ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ತೀರಾ. ಹಾಗಿರುವಾಗ ಮಗು ಸ್ಕೂಲಿಗೆ ಹೋದಾಗ ಶಿವಾಜಿ ಅಂತ ಹೇಳಿದ ತಕ್ಷಣ ಬ್ಯಾಕ್ ಗ್ರೌಂಡ್ ನಾಲೆಜ್ ಅದಕ್ಕೆ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿ ಗೊತ್ತದೆ. ಅದು ಇಲ್ಲ ಅಂತ ಹೇಳಿದ್ರೆ ಕನೆಕ್ಷನ್ ಇರೋದಿಲ್ಲ, ಡ್ರೈ ಫ್ಯಾಕ್ಟ್ಸ್. ಈಗ ಮಕ್ಕಳಿಗೆ ಯಾಕೆ ಓದಿ ಇಷ್ಟ ಇಲ್ಲ ಹೇಳಿ, ಕಂಪ್ಲೀಟ್ಲಿ ಡ್ರೈ ಇಟ್ ಇಸ್. ನಾವು ಬ್ಯಾಕ್ ಗ್ರೌಂಡ್ ನಾಲೆಜ್ ಕೊಟ್ಟಾಗ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ಅದಕ್ಕೆ ಹೇಳ್ತೇವೆ ಏನು, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಅಲ್ಲಿ ಹೇಳ್ತಾರೆ, ನೀವು ಯಾವ್ದಾದ್ರು ವಿಷಯದ ಬಗ್ಗೆ ಓದಬೇಕಾದ್ರೆ ಫಸ್ಟ್ ಆ ಸ್ಥಳಕ್ಕೆ ಭೇಟಿ ಕೊಡಬೇಕು. ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳಿದ್ರೆ ಆ ಸ್ಥಳಕ್ಕೆ ಭೇಟಿ ಕೊಡಬೇಕು, ಅಥವಾ ಆ ಸ್ಥಳದ ಬಗ್ಗೆ ಮೂವಿ ನೋಡಬೇಕು, ಅಥವಾ ಅದರ ಬಗ್ಗೆ ಓದಬೇಕು, ಬೇರೆ ಜನರಲ್ ರೀಡಿಂಗ್ ಮಾಡಬೇಕು, ಯಾರಾದ್ರೂ ಗೈಡ್ ಮೂಲಕ ತಿಳ್ಕೋಬೇಕು. ಹೀಗೆಲ್ಲ ಮಾಡಿದಾಗ ಏನಾಗ್ತದೆ, ಬ್ಯಾಕ್ಗ್ರೌಂಡ್ ನಾಲೆಜ್ ನಮಗೆ ಸಿಗ್ತದೆ. ನೆಕ್ಸ್ಟ್, ರೀಡಿಂಗ್ ಕ್ಯಾನ್ ಹೆಲ್ಪ್ ರೆಡ್ಯೂಸ್ ಸ್ಟ್ರೆಸ್ ಫಾರ್ ಆಲ್ ಏಜಸ್. ಇದು ನಿಜವಾಗ್ಲೂ ಹೌದು. ಒಂದು ಬಿಬ್ಲಿಯೋಥೆರಪಿ ಅಂತ ಇದೆ. ಆಕ್ಚುಲಿ ನಾನು ಇದನ್ನು ಯೂಸ್ ಮಾಡ್ತೇನೆ ನನ್ನ ಅಂದರೆ ಸೆಷನ್ಸ್ ಅಲ್ಲಿ. ಕೆಲವು ಕ್ಲೈಂಟ್ಸ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ಜೀವನದಲ್ಲಿ ಪೂರ್ತಿ ಅವರಿಗೆ ಇದನ್ನೇ ಕಳ್ಕೊಂಡು ಬಿಡ್ತಾರೆ, ಏನು ಒಂದು ಆಶಾ ಕಿರಣವೇ ಇರೋದಿಲ್ಲ.
ಹಾಗಿರುವಾಗ ಕೆಲವು ಬುಕ್ಸನ್ನು ಸಜೆಸ್ಟ್ ಮಾಡಿದ್ರು. ಯಾವುದೋ ಒಂದು ನಾವೆಲ್ ಇರ್ಬೋದು, ಸ್ಟೋರಿ ಬುಕ್ ಇರ್ಬೋದು. ಅವರಂಥದೇ ಪರಿಸ್ಥಿತಿಯನ್ನು ಫೇಸ್ ಮಾಡಿರೋರು ಅದರಿಂದ ಹೊರಗೆ ಬಂದದ್ದು ಹೇಗೆ ಅಂತ. ಆದರೆ ಓದ್ತಾ ಓದ್ತಾ ಅವರೇ ಪಾತ್ರ ಆಗಿ ಅವ್ರು ಫೀಲ್ ಮಾಡ್ಕೊಳ್ತಾರೆ, ತುಂಬ ಕಾಮ್ ಆಗ್ತಾರೆ. ಹೌದಲ್ಲ, ಯಾವುದೋ ಒಂದು ಪಾಸಿಟಿವಿಟಿ ಅವರಿಗೆ ಸಿಗ್ತದೆ. ನೋಡಿ, ಈಗ ಮುಳುಗುವವನಿಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರು ಸಾಕು, ಅವನ ಮೇಲೆ ಬರ್ತಾರೆ. ನಾವು ಇನ್ನೊಬ್ಬರಿಗೆ ಮಾಡುವ ದೊಡ್ಡ ಸಹಾಯ ಅಂದ್ರೆ ಏನು ಗೊತ್ತಾ? ಒಂದು ಭರವಸೆ ತುಂಬೋದಷ್ಟೇ. ನಿಮ್ಗೆ ಸಾಧ್ಯ ಇದೆ ಅಂತ ಹೇಳೋ ಭರವಸೆ ತುಂಬೋದಷ್ಟೇ. ಮುಂದಿನದವ್ರು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಭರವಸೆ ತುಂಬಲಿಕ್ಕೆ ಎಷ್ಟೋ ಜನರಿಗೆ ಯಾರು ಇರೋದಿಲ್ಲ. ನಿನ್ ಮೇಲೆ ವಿಶ್ವಾಸ ಇದೆ, ನನ್ಗೆ ನಿಂಗೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳೋ ಒಂದು ಮಾತು ಹೇಳೋರು ಯಾರು ಇರೋದಿಲ್ಲ. ಬಹುಶಃ ಇದು ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇರೆ ಯಾವುದೂ ಇಲ್ಲ ನಾವು ಕೊಡಬಹುದಾದದ್ದು. ಓಕೆ, ಸೊ ಯಾವುದೇ ಏಜ್ ಇರಲಿ, ಸಣ್ಣ ಮಕ್ಕಳಿರಲಿ, ದೊಡ್ಡವರಿರಲಿ, ಸ್ಕೂಲಿಗೆ ಹೋಗೋರಿರಲಿ, ಅಥವಾ ರಿಟೈರ್ಡ್ ಆಗಿ ಮನೇಲಿ ಇರುವವರಿರಲಿ, ಸ್ಟ್ರೆಸ್ ಅಂತ ಹೇಳೋದು ಕಡಿಮೆ ಆಗುತ್ತೆ. ರೀಡಿಂಗ್ ಕ್ಯಾನ್ ಇಂಪ್ರೂವ್ ಸ್ಲೀಪ್. ನಿಮ್ಗೆ ಗೊತ್ತಿದೆ, ರಾತ್ರಿ ಮಲಗೋ ಮುಂಚೆ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಫೋನ್ ನೋಡಬಾರ್ದು ಅಂತ. ಯಾಕೆಂದ್ರೆ ನಿದ್ದೆಗೆ ಸಹಾಯ ಮಾಡುವಂಥ ಹಾರ್ಮೋನ್ ಅದು ಸ್ಟಾಪ್ ಆಗ್ತದೆ ಫೋನ್ ಇದು ಲೈಟಿಂದ, ಬ್ಲೂ ಲೈಟಿಂದ. ಸೊ ಆದರೆ ಪುಸ್ತಕನ ನೀವು ಹಾಸಿಗೆಯಲ್ಲಿ ಇಟ್ಕೊಂಡೇ ಮಲಗ್ಬೋದು, ಏನು ಬೇಜಾರಿಲ್ಲ ಅದರಲ್ಲಿ. ಸೊ ರಾತ್ರಿ ಮಲಗೋ ಮುಂಚೆ ಒಂದು 5 ಪೇಜ್ ಓದ್ತಾ ಹೋದ ಹಾಗೇನೆ ಎಷ್ಟೋ ಸಲ ಚಂದಕ್ಕೆ ನಿದ್ದೆ ಬರ್ತದೆ. ಅದು ಯಾವ ಥರದ್ದು ಓದಬೇಕು? ತುಂಬ ಕಾಮ್ ಆಗಿರುವಂಥದ್ದು, ಸೂದಿಂಗ್, ಈ ಥರದ್ದೆಲ್ಲ ರೀಡಿಂಗನ್ನು ಇಟ್ಕೋಬಹುದು ನಾವು ರಾತ್ರಿಗೆ. ಸೊ ಇಟ್ ಇಂಪ್ರೂವ್ಸ್ ದ ಸ್ಲೀಪ್. ಯಾಕೆಂದರೆ ಒಳ್ಳೆ ಥಾಟ್ಸಿಂದ ನಾವು ಮಲಗಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ನೆಕ್ಸ್ಟ್, ರೀಡಿಂಗ್ ಹೆಲ್ಪ್ಸ್ ಟು ಬಿಲ್ಡ್ ಆ್ಯಂಡ್ ಮೇಂಟೈನ್ ಮೆಮೊರಿ. ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಪುಸ್ತಕ ಓದುವ ಮಕ್ಕಳಿಗೂ ಬರೀ ಮೊಬೈಲ್ ನೋಡ್ಕೊಂಡು ಬೆಳೆದಿರೋ ಮಕ್ಕಳಿಗೂ ಮೆಮೊರಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ, ಇದು ನಿಮಗೆ ಗೊತ್ತಿದೆ. ನೆಕ್ಸ್ಟ್, ರೀಡಿಂಗ್ ಸ್ಟ್ರೆಂಥನ್ಸ್ ರೈಟಿಂಗ್ ಸ್ಕಿಲ್ಸ್. ಓದ್ತಾ ಹೋದ ಹಾಗೆ ಬರೆಯುವಂತಹ ಇದು ಉಂಟಲ್ಲ, ಕೌಶಲಗಳು ವೃದ್ಧಿ ಆಗ್ತಾ ಹೋಗ್ತವೆ. ನೀವು ಯಾರೇ ಒಳ್ಳೆ ರೈಟರನ್ನು ನೋಡಿ, ಅವರ ಹಿಂದೆ ತುಂಬ ವರ್ಷಗಳ ಅದ್ಭುತ ಓದುವಿಕೆ ಇರ್ತದೆ. ಮತ್ತೆ ಇನ್ನೊಂದು, ಯಾರು ಚೆನ್ನಾಗಿ ಓದಿರ್ತಾರೆ ನೋಡಿ, ಅವ್ರ ಹತ್ರ ಮಾತಾಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ತುಂಬ ವಿಷಯಗಳಿರ್ತವೆ ಅವರ ಹತ್ರ, ಅವರ ಜೋಳಿಗೆಯಲ್ಲಿ ಅಷ್ಟು ವಿಷಯಗಳಿರ್ತವೆ, ಬೋರೇ ಆಗೋದಿಲ್ಲ. ನಾನು ಕೆಲವು ಹಿರಿಯರನ್ನು ನೋಡಿದ್ದೇನೆ, ತುಂಬ ಓದೋರನ್ನು ನೋಡಿದ್ದೇನೆ. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅವ್ರ ಮಾತು ಕೇಳ್ತಾ ಇರುವಂತ ಅನಿಸ್ತದೆ. ಎಷ್ಟು ಟೈಮ್ ಹೋದ್ರೂ ಕೂಡ ಅವ್ರ ಜೊತೆ ಇರಬೇಕು ಅನಿಸ್ತದೆ. ಇನ್ ಕೆಲವರು ಮಾತಿದ್ರೆ ಕಂಪ್ಲೇಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಟಾಕ್ ಅಬೌಟ್ ಐಡಿಯಾಸ್ ಅಂತ ಹೇಳ್ತೇವೆ, ನಾಟ್ ಅಬೌಟ್ ಪೀಪಲ್ ಅಂತ. ನಾವು ಜನರ ಬಗ್ಗೆ ಮಾತಾಡೋದಲ್ಲ, ಐಡಿಯಾಸ್ ಬಗ್ಗೆ, ಹೊಸ ವಿಷಯಗಳ ಬಗ್ಗೆ ಮಾತಾಡಬೇಕು. ನನಗೆ ಲಾಸ್ಟ್ ಸಂಡೇ ಒಬ್ರು ಕಾಲ್ ಮಾಡಿದ್ರು, ಸುಪ್ತ ಮನಸ್ಸಿನ ರಹಸ್ಯ ಪುಸ್ತಕ ಓದಿ ಅದರಲ್ಲಿ ಒಂದು ಹೋಪನೋಪನೋ ಮೆಡಿಟೇಷನ್ ಬಗ್ಗೆ ನಾನು ಬರೆದಿದ್ದೆ. ಆಕ್ಚುಲಿ ಅವರು ನನಗೆ ಕಾಲ್ ಮಾಡಿ ಹೇಳಿದ್ರು, ನಮಸ್ತೆ ಅಮ್ಮ, ನನ್ನ ಹೆಸರು ನಂದಿ ಅಂತ, ರಾಜಶೇಖರ ನಂದಿ, ಬೆಂಗಳೂರಿಂದ ಕಾಲ್ ಮಾಡಿದ್ದು. ಅವರೇನು ಹೇಳಿದ್ರು ಅಂತ ಹೇಳಿದ್ರೆ, ನನಗೊಂದು ಸಮಸ್ಯೆ ಇತ್ತು, ನನಗೆ ಈಗ 73 ವರ್ಷ, 73. ನನಗೊಂದು ಸಣ್ಣವ ಇದ್ದಾಗದಿಂದನೇ ಏನೋ ಒಂದು ಸಮಸ್ಯೆ ಆರೋಗ್ಯದಲ್ಲಿ, ಏನಂದ್ರೆ ಗ್ಯಾಸ್ ತುಂಬಿಕೊಳ್ಳೋದು ಶರೀರದಲ್ಲಿ. ಅದಕ್ಕೆ ಎಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದು, ನನಗೆ ನೆನಪಿರೋ ಮಟ್ಟಿಗೆ 65 ವರ್ಷಗಳಿಂದ ನಾನು ಇದರ ಹಿಂದೆ ಟ್ರೀಟ್ಮೆಂಟ್ ಕೊಡಿಸ್ತಾ ಬರ್ತಾ ಇದ್ದೇನೆ. ಬಟ್ ಅದೊಂದು ಯಾವುದೋ ಒಂದು ಕಾರಣದಿಂದ, ತುಂಬ ರೇರ್ ಕೇಸ್ ಅಂತ ಈ ಥರ, ಡಾಕ್ಟರ್ಸ್ ಕೂಡ ಹೇಳಿದ್ರು ಇದಕ್ಕೇನು ಮೆಡಿಸಿನ್ ಏನಿಲ್ಲ, ಬಟ್ ನೀವು ಮ್ಯಾನೇಜ್ ಮಾಡ್ತಾ ಹೋಗಬೇಕು ಅಂತ ಹೇಳಿದರು ಅಂತ. ಬಟ್ ಅದು ಹೋಪನೋಪನ ನೀವು ಬರೆದದನ್ನು ನಾನು ಓದಿದ ನಂತರ ನಾನು ಟ್ರೈ ಮಾಡುವ ಅಂತ ಅಂದ್ಕೊಂಡು 3 ಮಂತ್ಸ್, ಈಗ 3 ಮಂತ್ಸ್ ಆಯಿತು. ನಾನು ಪ್ರತಿದಿನ ಹೇಳ್ತಾ ಇದ್ದೇನೆ ಅಮ್ಮ, ಈಗ 75% ಆಫ್ ಮೈ ಇಲ್ನೆಸ್ ಹ್ಯಾಸ್ ಕ್ಯೂರ್ಡ್, ಕಡಿಮೆ ಆಗಿದೆ, 3/4 ಕಡಿಮೆ ಆಗಿದೆ. ನನಗೆ ತುಂಬ ಹುಷಾರಿದೆ, ಇನ್ನೂ 3 ತಿಂಗಳು ಮಾಡಿ ನಾನು ಕಂಪ್ಲೀಟ್ ಹುಷಾರಾಗ್ತೇನೆ ಅಂತ ನನಗೆ ಇದಿದೆ. ಅದಕ್ಕೋಸ್ಕರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ ಸಿಗಲಿಲ್ಲ. ಮತ್ತೆ ಇವತ್ತು ಪ್ರಕಾಶನದ ಥ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದೇನೆ ಅಂತ. ಲಾಸ್ಟ್ ಸಂಡೇ ಗರ್ಭ ಸಂಸ್ಕಾರ ಕ್ಲಾಸ್ ಆದಮೇಲೆ ಅವ್ರು ಕಾಲ್ ಬಂದಿದ್ದು. ನನಗೆ ವಿಶೇಷ ಅನಿಸಿತು. ಅವರು ಹೇಳ್ತಾ ಇದ್ರು, ನಾನು ತುಂಬ ಪುಸ್ತಕಗಳನ್ನು ಓದಿದ್ದೇನಮ್ಮ, ನಾನು 10ನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು, ಬಟ್ ಒಳ್ಳೆ ಕೆಲಸದಲ್ಲಿದ್ದಾರೆ ಅವರು, ಬೆಂಗಳೂರಲ್ಲಿ ಬಂದು ಆಗಲೇ ಸೆಟಲ್ ಆಗಿ ತುಂಬ ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ ಈಗ. ಅವ್ರು ಹೇಳೋದು, ನನ್ನ ಹತ್ರ 3 ಕಬೋರ್ಡ್ ಪುಸ್ತಕಗಳಿದ್ದಾವೆ ಅಂತ. ನಾನು 8ನೇ ಕ್ಲಾಸಿಂದ ಓದಲಿಕ್ಕೆ ಶುರು ಮಾಡಿದ್ದೇನೆ ಅಂತ. ನಂಗೆ ತುಂಬ ಖುಷಿ ಅನಿಸ್ಬಿಡ್ತು. ಅವರ ಮಾತು ಎಷ್ಟು ನಯವಾಗಿತ್ತು, ಎಷ್ಟು ಒಂಥರ ಖುಷಿ ಅನಿಸಿತು, ತುಂಬ ಕಾಮ್ ಇದ್ರು. ನಾನು ನಿಜವಾಗ್ಲೂ ಕೂಡ ಬ್ಲೆಸ್ಡ್ ಫೀಲ್ ಮಾಡಿದೆ ನಾನು. ಯಾಕಂತ ಹೇಳಿದರೆ ನೋಡಿ, ಓದು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತದೆ. ಅವ್ರು ಯಾರು, ನಾನು ಯಾರು. ಈಗ ನಾವೆಲ್ಲರೂ ಕೂಡ ಓದುವಿಕೆಯಿಂದ ತಾನೇ ಜಾಯ್ನ್ ಆಗಿರೋದು. ನೀವು ಗರ್ಭ ಸಂಸ್ಕಾರ ಪುಸ್ತಕ ಓದಿತಾನೆ ನೀವು ಕ್ಲಾಸ್ ಜಾಯ್ನ್ ಆಗಿರೋದು. ಸೊ ಎಲ್ಲಿಂದ ಎಲ್ಲಿಗೆ ನಮ್ಮನ್ನು ಕನೆಕ್ಟ್ ಮಾಡಿ ಬಿಡ್ತದೆ ಓದು. ನಿಜವಾಗ್ಲೂ ಈಗ ಹೋಪನೋಪನ ಬಗ್ಗೆ ಅವರು ತಿಳಿದಿರಲಿಲ್ಲ, ಅವ್ರು ತುಂಬ ಧ್ಯಾನ ಯೋಗ ಎಲ್ಲ ಮಾಡ್ತಿದ್ರಂತೆ. ಬಟ್ ಹೋಪನೋಪನ ತುಂಬ ಎಫೆಕ್ಟಿವ್. ಬಹುಶಃ ನಾನು ಅದರ ಬಗ್ಗೆ ನೀನು ಮುಂದೆ ಒಂದು ಪುಸ್ತಕ ಬರೆಯುವಂಥ ಸಾಧ್ಯತೆ ಕೂಡ ಇದೆ, ಯಾಕಂದರೆ ಅಷ್ಟು ಒಳ್ಳೆ ಕೇಸ್ ರಿಸಲ್ಟ್ಸ್ ಬರ್ತಾ ಇದೆ. ನೀವು ಕೂಡ ಹೋಪನೋಪನ ಮಾಡಿ, ಮಗುಗೆ ಕೂಡ ತುಂಬ ಒಳ್ಳೆಯದದು. ಸೊ ನಮ್ದು ಏನಿದೆ ಪ್ರಯರ್, ಏನು ಕರ್ಮ ಇದೆ ನೋಡಿ, ಅದೆಲ್ಲ ಕ್ಲಿಯರ್ ಮಾಡಿ ಬಿಡ್ತದೆ, ಮೆಂಟಲ್ ಕ್ಲಾರಿಟಿ ಕೊಡ್ತದೆ. ಅದು ಜಂಕ್ ಫೈಲ್ ಮೆದುಳಲ್ಲಿ ಇರೋದೆಲ್ಲ ಅದು ಡಿಲೀಟ್ ಮಾಡಿ ಬಿಡ್ತದೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಎಂಥ ಶಕ್ತಿ ಇದೆ ಅಂದರೆ ಅಂಥ ಶಕ್ತಿ ಇದೆ ಇದಕ್ಕೆ.
ಓಕೆ. ಸೊ ನಾನು ನಿಮಗೆ ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ರೈಟಿಂಗ್ ಸ್ಕಿಲ್ಸ್ ಅವ್ರು ಹೇಳಿದರು, ನಾನೀಗ ಹೊಸ ಪುಸ್ತಕವೊಂದನ್ನು ಬರೀತಾ ಇದ್ದೇನಮ್ಮ, ನಾನು ಇಷ್ಟು ವರ್ಷದ ರೀಡಿಂಗಲ್ಲಿ ಅಂತ. ನಾನು ಹೇಳಿದೆ, ಖಂಡಿತವಾಗ್ಲೂ ಅದು ಅದ್ಭುತ ಆಗಿರ್ತದೆ ಸರ್, ಒಂದು ಕಾಪಿ ನಾನೇ ತಗೊಳ್ತೇನೆ ಅಂತ. ಓಕೆ. ಸೊ ರೈಟಿಂಗ್ ಸ್ಕಿಲ್ಸ್ ನೀವು ಓದ್ತಾ ಓದ್ತಾ ಹೋದಾಗೆ ನೆಕ್ಸ್ಟ್ ನಿಮಗೆ ಬರಿಬೇಕು ಅಂತ ಅನಿಸ್ತದೆ, ನಿಮಗೆ ಆಶ್ಚರ್ಯ ಆಗುತ್ತೆ, ನಾನು ಇಷ್ಟು ಚೆನ್ನಾಗಿ ಬರ್ದೆ ಅಲ್ಲ ಅಂತ. ನೋಡಿ ಬೇಕಿದ್ರೆ. ಓಕೆ. ರೀಡಿಂಗ್ ಆಲ್ಸೋ ಸ್ಟ್ರೆಂಥನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನಮ್ಮ ಭಾಷೆ ಸುಂದರ ಆಗ್ತದೆ. ಮೊನ್ನೆ ನಾನು ಒಬ್ಬರು ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ, ಕನ್ನಡ ಪ್ರೊಫೆಸರ್ ಅವರು. ಅಲ್ಲಿ ಯಾರೋ ಕೊಲೀಗ್ಸಿಗೆ ಮಾತಾಡ್ತಾ ಹೇಳಿದರು, ನಾನು ಬೇಗ ಸಾರಿ ಹಾಕಬೇಕು ಅಂತ. ಅದಕ್ಕೆ ಅವ್ರು ಹೇಳಿದರು, ಸಾರಿ ಹಾಕೋದಲ್ಲ, ಸಾರಿ ಉಡುವುದು, ಹೂವು ಇಡುವುದಲ್ಲ, ಹೂವು ಮುಡಿಯುವುದು. ಕನ್ನಡದಲ್ಲಿ ಇಂಥ ಸುಂದರವಾದ ಶಬ್ದಗಳಿದ್ದಾವೆ, ಅದನ್ನು ನೀವು ಬಳಸ್ಕೊಳ್ಳಿ ಅಂತ. ಹೌದು ಅಂತ ಅನಿಸಿತು ನನಗೂ. ಈಗ ನಾನು ಅಂದ್ಕೊಳ್ಳೋದು, ಈಗ ತುಂಬ ಕನ್ನಡ ಪುಸ್ತಕಗಳನ್ನು ಓದಬೇಕು ಅಂತ, ಮತ್ತೆ ಆ ಶಬ್ದಗಳು ನನಗೆ ಸಿಗ್ತಾ ಹೋಗಬೇಕು. ಈಗ ಶಬ್ದಗಳನ್ನು ತುಂಬ ಕಳ್ಕೊಂಡಿದ್ದೇನೆ ನಾನು ಓದದೆ ಕನ್ನಡ ಓದದೆ. ಇಂಗ್ಲೀಷ್ ಓದೋದು ಜಾಸ್ತಿ ಆಗಿದೆ, ಕನ್ನಡ ಓದೋದು ಕಡಿಮೆ ಆಗಿದೆ. ಸೊ ಓದಬೇಕು, ಇನ್ನೂ ಕನ್ನಡ ಓದಬೇಕು. ಕನ್ನಡದ ಶಬ್ದಗಳನ್ನು ಮತ್ತೆ 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 ನಾವು ನಮ್ಮ ಜೋಳಿಗೆಯಲ್ಲಿ ತುಂಬಿಸ್ಕೋಬೇಕು. ಭಾಷೆ ಚೆನ್ನಾಗಾಗ್ತದೆ, ನಾವು ಮಾತಾಡೋ ರೀತಿ ಚೆನ್ನಾಗಾಗ್ತದೆ. ಓಕೆ. ಸೊ ಇಟ್ ಸ್ಟ್ರೆಂಥನ್ಸ್ ದ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನೆಕ್ಸ್ಟ್, ರೀಡಿಂಗ್ ಬಿಲ್ಡ್ಸ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ನಾವು ಓದ್ತಾ ಹೋದಾಗ ಅದು ಎಂಥದೋ ಒಂದು ಧೈರ್ಯ ಕೊಟ್ಬಿಡ್ತದೆ ನಮಗೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಇದಕ್ಕೆ ಏನು ಪರಿಹಾರ ಇದೆ ಅಂದರೆ ಸೊಲ್ಯೂಷನ್ ಓರಿಯೆಂಟೆಡ್ ಆಗ್ತೇವೆ ನಾವು. ಸಮಸ್ಯೆಯನ್ನೇ ನಾವು ತುಂಬ ದೊಡ್ಡದು ಮಾಡೋದಿಲ್ಲ. ಈ ಸಮಸ್ಯೆ ಇದೆ, ನಾವು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ವಿ ವಿಲ್ ಗೋ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಇದಕ್ಕೇನು ಸೊಲ್ಯೂಷನ್? ಮತ್ತು ಇಟ್ಸ್ ಓಕೆ ಅಂತ ಹೇಳೋದುಂಟಲ್ಲ, ಅದು ತುಂಬ 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 ನಮಗೆ ಸಹಾಯ ಮಾಡ್ತದೆ ಓದೋದ್ರಿಂದ. ನನ್ನ ಅದು ಸ್ವಂತ ಅನುಭವ ಇದು. ಏನೋ ನಾನು ಮಿಸ್ಟೇಕ್ ಮಾಡಿದೆ, ಏನೋ ತಪ್ಪು ಮಾಡಿದೆ, ಏನೋ ಒಂದಾಯಿತು, ನಾನು ಏನೋ ಒಂದು ಮಾಡ್ಲಿಕ್ಕೆ ಹೋದೆ, ಅದೇನೋ ಆಯಿತು. ಮುಂಚೆ ಎಲ್ಲ ಫಸ್ಟ್ಗೆಲ್ಲ ಬೇಜಾರಾಗೋದು, ಅಯ್ಯೋ ಹೀಗಾಯ್ತಲ್ಲ. ಈಗ ನನಗೆ ರಿಗ್ರೆಟ್ಸೇ ಇಲ್ಲ. ಇಟ್ಸ್ ಓಕೆ, ಆಯಿತಾ, ಏನೋ ಒಂದು ಅನುಭವ. ಸೊ ಇದು ವರ್ಕ್ ಆಗಲ್ಲ, ಇನ್ನೊಂದು ರೀತಿ ಪ್ರಯತ್ನ ಮಾಡೋಣ. ನಾನೇನೋ ಪ್ರಯತ್ನ ಮಾಡ್ದಲ್ಲ, ಇಟ್ಸ್ ಓಕೆ. ಸೊ ಇಟ್ಸ್ ಓಕೆ ನನಗೆ ನಾನು ಎಷ್ಟು ಸಲ ಹೇಳ್ಕೊಳ್ತಿದ್ದೇನೆ ಗೊತ್ತಾ. ನನಗೆ ಅದು ತುಂಬ ಸಮಾಧಾನ ಕೊಡ್ತದೆ. ಗಿಲ್ಟ್ ಇರೋದಿಲ್ಲ ನನ್ನಲ್ಲಿ. ಆ ಗಿಲ್ಟ್ ಅಥವಾ ಒಂದು ತಪ್ಪಿತಸ್ಥ ಭಾವನೆ, ಅಪರಾಧಿ ಭಾವನೆ ಅಂತ ಹೇಳುವಂಥದ್ದು ನಮ್ಮನ್ನು ತುಂಬ ಮುದುಡುವಾಗಿ ಮಾಡ್ತದೆ ಅದು. ಸೊ ಎಲ್ರಿಗೂ ಕೂಡ ನೀವು ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಗಿಲ್ಟ್ ಇರಬಾರ್ದು ನಿಮ್ಮ ಲೈಫಲ್ಲಿ. ಸೊ ನೀವು ಏನಾದರೂ ಮಾಡಿದರೆ ಓಕೆ, ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ನೀವು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಅದು ಖರಾಬಾದರೂ ಪರವಾಗಿಲ್ಲ, ರಿಸಲ್ಟ್ ಏನಾದರೂ ಪರವಾಗಿಲ್ಲ. ಉದ್ದೇಶ ಚೆನ್ನಾಗಿತ್ತಾ, ಇಟ್ಸ್ ಓಕೆ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮಕ್ಕಳು ಕೂಡ ಇದನ್ನು ಕಲಿತಾರೆ. ಮಕ್ಕಳು ಕೂಡ ಅವರ ಎಫರ್ಟ್ಸನ್ನು ನೋಡಿದರೆ ಸಾಕು. ನಾವು ನೀರಜ್ ಮೇಡಮ್ ಯಾವಾಗಲೂ ಅವರ ಮಗನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೇಳ್ತಾರೆ. ಅವರು ಯಾವ ಥರ ಎನ್ಕರೇಜ್ ಮಾಡ್ತಾರೆ ಮಗನನ್ನು, ಪರವಾಗಿಲ್ಲ ಇನಿಷ್ಟು ಮಾಡಿದೆಯಲ್ಲ. ಸೊ ಇದು ನಿಜವಾಗ್ಲೂ ಬೇಕಾಗಿರೋದು ತಾಯಿಯಂದರಿಗೆ. ಓಕೆ. ಸೊ ಇಟ್ ಬಿಲ್ಡ್ಸ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ನೆಕ್ಸ್ಟ್, ಎಜುಕೇಷನ್ ಫಿಲಾಸಫಿ ಬಂದಾಗ ನಾನು ಮಾಂಟೆಸರಿ ಬಗ್ಗೆ ನಿಮಗೆ ಆಲ್ರೆಡಿ ಕ್ಲಾಸಸ್ ತಗೊಂಡಿದ್ದೇನೆ. ಮಾಂಟೆಸರಿ ಎಜುಕೇಷನ್ ಬಗ್ಗೆ ಮರಿಯಾ ಮಾಂಟೆಸರಿ ಅವ್ರದ್ದು. ಅವರು ಕೂಡ ಅದೇ ಪುಸ್ತಕಗಳನ್ನು ಓದೋದನ್ನು ಎನ್ಕರೇಜ್ ಮಾಡ್ತಾರೆ. ಓಕೆ, ಜನರಲ್ ರೀಡಿಂಗ್ ಬೇಕು ಮಕ್ಕಳಿಗೆ ಅಂತ. ನೆಕ್ಸ್ಟ್ ಒಬ್ಬರು, ಓಕೆ, ಶರ್ಲೆಟ್ ಮೇಸನ್ ಅಂತ. ಶರ್ಲೆಟ್ ಮೇಸನ್ ಅವರು, ಇವರೊಂದು ಕಾನ್ಸೆಪ್ಟ್ ಇದೆ. ಇವರದು ಶರ್ಲೆಟ್ ಮೇಸನ್ ಇದು ಎಜುಕೇಷನ್ ಫಿಲಾಸಫಿ ಅಂತ ಇದೆ. ನೀವು ಇದರ ಬಗ್ಗೆ ತಿಳ್ಕೊಬೋದು. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಮಕ್ಕಳಿಗೆ ತುಂಬ ಚಿಕ್ಕದಿರುವಾಗ ನಾವು ಓದು ಅಂತ ಇದು ಮಾಡಬಾರ್ದು. ಅಂದರೆ ಸ್ಕೂಲಿಗೆ ತುಂಬ ಬೇಗ ABCD ಕಲಿಸುವಂಥದ್ದು, ಅಂದರೆ ಪ್ರೆಷರ್ ಮಾಡುವಂಥದ್ದು. ಮಕ್ಕಳು ಖುಷಿಯಿಂದ ಕಲಿತ್ರೆ ಖಂಡಿತವಾಗ್ಲೂ ಕಲಿಬೋದು. ನಾವು ಖುಷಿಯಿಂದ ಕಲಿಸಲಿಕ್ಕೆ ಟ್ರೈ ಮಾಡ್ಬೋದು. ಅಂದರೆ ಪ್ರೆಷರೈಸ್ ಮಾಡಿಕೊಂಡು ನರ್ಸರಿ, ಪ್ರೀ ನರ್ಸರಿ 2.5 ವರ್ಷದಲ್ಲೇ ಹಾಕುವಂಥದ್ದು, ತುಂಬ ಕಿರಿಕಿರಿ ಮಾಡ್ತಾ ಹಾಗೆ ಮಾಡಬಾರ್ದು. ಅವರ ಪ್ರಕಾರ ಅವರು ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಈ ಎಜುಕೇಷನ್ ಫಿಲಾಸಫಿ ಬಗ್ಗೆ ತಿಳ್ಕೊಳ್ಳಿ, ಅದ್ಭುತ ಇದೆ. ನಾನು ಆ್ಯಕ್ಚುಲಿ ಸ್ಟಡಿ ಮಾಡ್ತಾ ಇದ್ದೇನೆ ಇದರ ಬಗ್ಗೆ ಈಗ. ಲಿವಿಂಗ್ ಬುಕ್ಸ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ಸಣ್ಣ ಮಕ್ಕಳಿಗೆ ನಾವು ಪುಸ್ತಕಗಳನ್ನು ಓದಬೇಕು ಅಂತ. ಅಂದರೆ ಅವರ ಫಿಲಾಸಫಿಯಲ್ಲಿ ತುಂಬ ಇದೆ. ಪ್ರಾಕ್ಟಿಕಲ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾರೆ ಅವರು. ಮಕ್ಕಳಿಗೆ ಯಾವುದೆಲ್ಲ ಅಡುಗೆ ಕಲಿಸಬೇಕು, ಈ ಥರ ಸ್ವಿಮ್ಮಿಂಗ್ ಕಲಿಸಬೇಕು, ಮನೆ ಜೋಡಿಸಿಟ್ಕೊಳ್ಳೋದು, ಕ್ರಾಫ್ಟ್ ಮೇಕಿಂಗ್, ಇಂಥದ್ದೆಲ್ಲ ಎಕ್ಸಸೈಸ್, ಹೆಲ್ತ್ ಬಗ್ಗೆ ಇದೆಲ್ಲ ಕಲಿಸಬೇಕು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಇದು ಎಂಥ ಎಜುಕೇಷನಲ್ ಫಿಲಾಸಫಿ ಅದು. ಅದರಲ್ಲಿ ಒಂದು ಭಾಗ ಲಿವಿಂಗ್ ಬುಕ್ಸ್ ಅಂತ. ನನಗನಿಸಿದ್ದು ಇವತ್ತಿನ ಕಾನ್ಸೆಪ್ಟಿಗೆ ಹತ್ತಿರ ಆಗಿರೋದ್ರಿಂದ ಹೇಳ್ಬೋದು ಅಂತ. ಸೊ ಲಿವಿಂಗ್ ಬುಕ್ಸ್ ಅಂದರೆ ಏನು? ಲಿವಿಂಗ್ ಬುಕ್ಸ್ ಆರ್ ರಿಚ್ ಎಂಗೇಜಿಂಗ್ ನೆರೇಟಿವ್ಸ್ ದಟ್ ಬ್ರಿಂಗ್ ಸಬ್ಜೆಕ್ಟ್ಸ್ ಟು ಲೈಫ್. ದಟ್ ಈಸ್ ಲೈಕ್ ಹಿಸ್ಟ್ರಿ ಇರ್ಬೋದು, ಸೈನ್ಸ್ ಇರ್ಬೋದು, ಥ್ರೂ ಎಕ್ಸಲೆಂಟ್ ರೈಟಿಂಗ್, ಆಫರಿಂಗ್ ಅ ಫೀಸ್ಟ್ ಆಫ್ ಐಡಿಯಾಸ್ ರಾದರ್ ದನ್ ಡ್ರೈ ಫ್ಯಾಕ್ಟ್ಸ್, ಯೂಸ್ಡ್ ಇನ್ ಹೋಮ್ ಸ್ಕೂಲಿಂಗ್ ಟು ಫೋಸ್ಟರ್ ಲವ್ ಫಾರ್ ಲರ್ನಿಂಗ್. ಹೋಮ್ ಸ್ಕೂಲಿಂಗಲ್ಲಿ ಇದನ್ನು ಬೆಳೆಸ್ತಾರೆ ಇವರ ಫಿಲಾಸಫಿಯನ್ನು. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಮಕ್ಕಳಿಗೆ ಪುಸ್ತಕಗಳನ್ನು ಓದಿ ಹೇಳಬೇಕು. ಈಗ ಆಮೆ ಮತ್ತು ಮೊಲದ ಕತೆ, ಅದನ್ನು ಓದಿ ಹೇಳುವಂಥದ್ದು. ನಾನು ಮೊನ್ನೆ ನಿಮಗೆ ಶೇರ್ ಮಾಡಿದ್ನೆಲ್ಲೋ ಗೊತ್ತಿಲ್ಲ, ನನ್ನ ಚಿಕ್ಕಪ್ಪ ಕತೆ ಹೇಳ್ತಾ ಇದ್ರು ಅಂತ. ಒಂದ್ಸಲ ಅವ್ರ ಹತ್ರ ರೆಕಾರ್ಡ್ ಮಾಡಿಸ್ತೇನೆ ಸಾಧ್ಯ ಆದರೆ. ನಾನು ಎಷ್ಟು ಚಂದ ಅವರು ಕತೆ ಹೇಳೋದಂದರೆ ಅಷ್ಟು ಚಂದ.
ಮೊನ್ನೆ ನನ್ನ ಮಗಳಿಗೆ ಕತೆ ಹೇಳ್ತಾ ಇದ್ರು, ಆ ಗಿಡುಗಂದು ಕತೆ. ಒಂದು ಗಿಡಕ ಇತ್ತಂತೆ, ಅದು ಹೀಗ್ ಬಂತಂತೆ, ಅವರ ಎಕ್ಸ್ಪ್ರೆಷನ್ ಅಲ್ಲಿ ಫುಲ್ ಬ್ಯಾಕ್ ಗ್ರೌಂಡ್ ಎಲ್ಲ ಮ್ಯೂಸಿಕ್ ಬಂದ್ಬಿಡ್ತದೆ ಅಲ್ಲಿ. ಅದು ಹೀಗ್ ಬಂತಂತೆ, ಹೀಗ್ ಹಾಡ್ತಂತೆ. ಕೋಳಿ ಮರಿ ಇತ್ತಂತೆ, ಕೋಳಿ ಮರಿಗೆ ಭಯ ಆಗೋಯ್ತು, ಅದೆರಡೂ ಕೈನ ಹೀಗೆ ಇಟ್ಕೊಳ್ತು, ರೆಕ್ಕೆಗಳನ್ನ ಮುಚ್ಕೊಳ್ತು. ಹಾಗೆ ಆತರ ಆ ಎಕ್ಸ್ಪ್ರೆಷನ್ ನನ್ನ ಮಗಳು ಕಂಡ್ಬಿಟ್ಟು ರಾತ್ರಿ 10ವರೆಗೂ ಮಲಗ್ಲಿಲ್ಲ ಅವಳು, ಕತೆ ಕೇಳ್ತಾ ಕೇಳ್ತಾ. ಆಕ್ಚುಲಿ ನನ್ಗೆ ಇದು ಕೂಡ ತುಂಬಾ ಖುಷಿ ಆಯ್ತು, ನಾನು ಅಲ್ಲೇ ಕೂತ್ಕೊಂಡು ಕತೆ ಕೇಳ್ತಾ ಇದ್ದೆ. ನನ್ಗೆ ಯಾರು ಕತೆ ಹೇಳೋರಿಲ್ಲಲ್ಲ ಈಗ ಅಂತ ಹೇಳಿ. ನಿಜವಾಗ್ಲೂ ಯಾರೋ ಒಬ್ರು ಯೂಟ್ಯೂಬ್ ಚಾನೆಲ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅನ್ಕೊಳ್ತೇನೆ ನಾನು, ಕತೆ ಹೇಳೋದು, ಮಕ್ಳಿಗೆ ಕತೆ ಹೇಳೋದು ಹೇಗೆ ಅಂತ. ಸೊ ಲಿವಿಂಗ್ ಬುಕ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಂಥ ಕತೆಗಳು ಅಂದ್ರೆ ಆ ಅದನ್ನ ಓದುತ್ತಾ ಓದುತ್ತಾ ಹೋದಾಗೆ ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಇರಬೇಕು, ಡ್ರೈ ಇರಬಾರ್ದು ಕತೆ. ಓಕೆ, ಅಂಥ ಲಿವಿಂಗ್ ಬುಕ್ಸ್ ಅನ್ನ ಮಕ್ಕಳಿಗೆ ಓದಿ ಹೇಳಿ ನೀವು ಅಂತ. ಮಕ್ಕಳಿಗೆ ಓದ್ಲಿಕ್ಕೆ ಬರಬೇಕು ಅಂತಿಲ್ಲ, ಮಕ್ಕಳ ಜೊತೆ ಕೂತ್ಕೊಂಡು ಹೇಳ್ಬೋದು ಕತೆ. ಈಗ ನಾವು ಸಣ್ಣದಿರುವಾಗ ಕಲ್ತಿದ್ದೇವಲ್ಲ, ಆನೆ ಎಂತ ಇದು ಸಿಂಹ ಸಿಂಹ ಮತ್ತೆ ಇಲಿ ಕತೆ, ಅದು ಹೆಲ್ಪ್ ಮಾಡೋದು, ಇಲಿ ಬಂದು ಹೆಲ್ಪ್ ಮಾಡೋದು ಸಿಂಹಕ್ಕೆ. ಆಮೇಲೆ ಮೊಲದ ಕತೆ, ಮೊಲ ಮತ್ತೆ ಇದರ ಕತೆ. ಆದ್ರೆ ಒಂದೇ ಇದೆ ಏನಂತ ಹೇಳಿದ್ರೆ, ಮೊಲದ ಕತೆ ಇದ್ರೂ ಕೂಡ ನಾವು ಅದು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ, ಅದು ನೆಗೆಟಿವ್ ಆಗಿ ಮಕ್ಕಳಿಗೆ ಬರಬಾರ್ದು. ಕೆಲವು ಸಲ ಏನಾಗ್ತದೆ ಗೊತ್ತಾ, ನಾನು ಸ್ಲೋನೇ ಇರಬೇಕು ಅಂತ ಬರ್ತದೆ. ಸೊ ನೀವು ಅದರ ಏನು ಅದು ಕೊಡ್ತದೆ ಮೆಸೇಜ್, ಅದು ನೋಡ್ಬೋದು. ಅದಕ್ಕೆ ಮೆಸೇಜ್ ನೀವು ಆ ಥರ ಹೇಳಬೇಕು ಅಂತಾನೆ ಇಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ಅಂತ. ಸಮಾಧಾನವಾಗಿರ್ಬೇಕು, ಕಾಮ್ ಆಗಿರ್ಬೇಕು, ತುಂಬಾ ಅಗ್ರೆಸಿವ್ ಆಗಿ ಹೋಗ್ಬಾರ್ದು. ಮೊಲದ ಥರ ನಾನು ಮಾಡ್ತೇನೆ ಮಾಡ್ತೇನೆ ಅಂತ ಎಲ್ಲದರಲ್ಲಿ ಬೀಗ್ತಾ ಹೋಗುವಂಥದ್ದು, ಲಾಸ್ಟ್ಗೆ ಏನು ಮಾಡೋದಿರುವಂಥದ್ದು, ಈ ಥರ ಆಗಬಾರ್ದು. ಆಮೇಲೆ ಥರ ಸಮಾಧಾನವಾಗಿ ಹೋದ್ರೆ ಎಲ್ಲವೂ ಆಗುತ್ತೆ. ಸೊ ನಮ್ಮ ಕಾಲಘಟ್ಟಕ್ಕೆ ಯಾವುದು ಸರಿ, ಆ ಥರ ನಾವು ಅದನ್ನು ಹೇಳ್ಬೋದು. ಒಬ್ರು ಎಜುಕೇಷನಿಸ್ಟ್ ನನಗೆ ಹೇಳಿದ್ರು, ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳುವಾಗ ಲಾಸ್ಟ್ ನೀತಿ ಹೇಳ್ಬಾರ್ದು ಅಂತ, ಅದು ತಪ್ಪು ಅಂತ ಹೇಳಿದವರು. ಅಂದ್ರೆ ಕಥೆಯ ನೀತಿ ಇದು ಅಲ್ಲ, ಕಥೆಯನ್ನ ಕೇಳ್ತಾನೆ ಮಕ್ಕಳಿಗೆ ಅದು ಒಳಗಿಂದನೇ ಅವ್ರು ಅಬ್ಸಾರ್ಬ್ ಮಾಡ್ಕೊಳ್ತಾರೆ. ನೀತಿ ಹೇಳಿದ್ರೆ ಅದು ಕಥೆಯ ಚಂದನೇ ಹೋಗ್ತದೆ ಅಂತ. ಅವ್ರು ಏನ್ ಮಾಡಿದ್ರು, ನಿನ್ಗೇನು ಫೀಲ್ ಆಯ್ತು, ನಾವು ಆ ಥರ ಕೇಳ್ಬೋದು ಮಕ್ಕಳಿಗೆ ಕ್ವಶನ್. ಒಂದು ಕತೆ ಹೇಳಿದ್ನಂದ್ರೆ ನಿಂಗೇನು ಫೀಲ್ ಆಯ್ತು. ಈಗ ಕಾಗೆ ನೀರು ಕುಡಿತಲ್ಲ, ಕಾಗೆಗೆ ನಿಜವಾಗ್ಲೂ ಕಾಗೆ ಬೇಜಾರು ಮಾಡ್ಬೋದಿತ್ತು, ನೀರಿಲ್ಲಲ್ಲ, ಅರ್ಧ ಹೋಜಿ ಅಷ್ಟೇ ನೀರಿದೆಯಲ್ಲ, ನಾನು ಏನ್ ಮಾಡ್ಲಿ ಅಂತ ಅಳ್ತಾ ಕೂತ್ಕೋಬೋದಿತ್ತು. ಬಟ್ ಕಾಗೆ ಹಾಗೆ ಮಾಡ್ಲಿಲ್ಲ ನೋಡು. ಎಂತ ಐಡಿಯಾ ಅಲ್ಲ, ಎಂತ ಬ್ರೈನ್ ಅಲ್ಲ, ನಿಂತರನೇ ಯೋಚನೆ ಮಾಡ್ತದ್ದು ಕಾಗೆ ಅಂತ. ಅಂದ್ರೆ ಮಕ್ಕಳಿಗೆ ಆಗ ಹೌದಲ್ಲ ಅಂತ. ನಾನು ನನ್ನ ಮಗಳನ್ನೀಗ ತುಂಬಾ ಏರಿಸ್ತೇನೆ, ಈಗ ಕತೆ ಹೇಳೋ ಟೈಮ್ ಅವಳಿಗೆ. ಮೊನ್ನೆ ಏನೋ ಒಂದು ಇದಿತ್ತು, ಎಂತ ಬುಕ್ ಇತ್ತು, ಅದರಲ್ಲಿ ಒಂದು ಫಸ್ಟ್ ಆನೆ ಚಿತ್ರ ಇತ್ತು. ಅದರದ್ದು ಕವರ್ ಪೇಜ್ ಅಲ್ಲಿ ದೊಡ್ಡ ಆನೆ, ಅದರ ಸೊಂಡಿಲು, ಅದರ 2 ದಾಡೆಗಳಲ್ಲಿ ಒಂದು ಕಪ್ಪೆ ಇರ್ತದೆ, ಇನ್ನೊಂದ್ರಲ್ಲಿ ಒಂದು ಇಲಿ. ಸೊಂಡಿಲನ್ನ ಮತ್ತೊಂದು ಯಾವುದೋ ಇಲಿ ಹಿಡ್ಕೊಂಡಿರ್ತದೆ, ಕಿವಿ ಹತ್ರ ಒಂದು ದುಂಬಿ ಇರ್ತದೆ. ಅದ್ರ ಎದುರುಗಡೆ ಇದು ಐಸ್ ಒಂಥರ ಹೂಗಳು. ಅದು ಹೂಗಳು ಯಾವ ತರ ಹೂಗಳು ಬಿಡಿಸಿದಾರೆ ಅಂದ್ರೆ ಒಂಥರ ಐಸ್ ಕ್ಯಾಂಡಿ ತರ ಕಾಣ್ತದೆ ಅದು ಹೂಗಳು. ನಾನು ಇವಳಿಗೆ ಊಟ ಮಾಡಿಸ್ತಾ ಇದ್ದೆ, ಮಾಡಿಸುವಾಗ ಅವಳು ಹೇಳಿದ್ದು, ಅಮ್ಮ ಐ ಕ್ಯಾಂಡಿ ಅಂತ ಹೇಳಿಲ್ಲ ಅದನ್ನ ನೋಡ್ಕೊಂಡು, ಕತೆ ಹೇಳು, ಐ ಕ್ಯಾಂಡಿ ಕತೆ ಹೇಳು ಅಂತ. ನನಗೆ ಇದೆಂತ ಹೊಸತ್ತು ಅಂತ ಅನಿಸಿತು. ಮತ್ತೆ ಅದರಲ್ಲಿ ಕನ್ವರ್ಟ್ ಮಾಡಿದ್ದು. ಅದು ಅವಳಿಗೆ ಕೆಮ್ಮಿತ್ತು, ಅವಳಿಗೆ ಐಸ್ ಕ್ರೀಮ್ ಗಾಡಿ ಅಂದ್ರೆ ಇಷ್ಟ. ನಾನು ಆಕ್ಚುಲಿ ಕೊಡಿಸೋದಿಲ್ಲ, ನಾನು ಇಲ್ಲದಾಗ ಮನೇಲಿ ಅವಳ ಅಜ್ಜಿ ಹತ್ರ ಹೇಗೆ ಇನ್ಫ್ಲೂಯೆನ್ಸ್ ಮಾಡಿ ಐಸ್ ಕ್ರೀಮ್ ಗಾಡಿ ಬಂದಾಗ ತಗೊಳ್ತಾಳೆ. ಸೊ ನಾನೇನು ಹೇಳಿದೆ, ಕತೆ ಸ್ಟಾರ್ಟ್ ಮಾಡಿದೆ. ಆನೆ ಇತ್ತಂತೆ, ಆನೆಗೆ ತುಂಬಾ ಅಂದ್ರೆ ತುಂಬಾ ಎಂತ ಕೆಮ್ಮಿತ್ತಂತೆ. ಕೆಮ್ಮಿ 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 ಆನೆಗೆ ಫುಲ್ ಗಂಟ್ಲು ನೋವಾಗಿತ್ತಂತೆ. ಪಾಪ ಅಲ್ಲ ಆನೆ, ಹೌದು ಪಾಪ ಆನೆ ಅಂದ್ಲು. ಆಮೇಲೆ ಅಲ್ಲೊಂದು ಐಸ್ ಕ್ರೀಮ್ ಗಾಡಿ ಹೋಯ್ತಂತೆ. ಐಸ್ ಕ್ರೀಮ್ ಗಾಡಿ ತುಂಬಾ ಹಾರ್ನ್ ಮಾಡ್ತಂತೆ. ಆಗ ಆನೆಗೆ ಆಸೆ ಆಯ್ತಂತೆ, ನಂಗೆ ಐಕ್ರೀಮ್ ಬೇಕಲ್ಲ ಅಂತ ಹೇಳ್ತಂತೆ ಆನೆ. ಅದ್ರ ಅಮ್ಮನ ಹತ್ರ ಹೋಗಿ ಕೇಳ್ತಂತೆ. ಅದು ಕೇಳ್ತದೆ ಅಮ್ಮನ ಹತ್ರ, ಅಮ್ಮನ ಹತ್ರ ಹೋಗಿ ಕೇಳ್ತದಂತೆ, ಅಮ್ಮ ನಂಗೆ ಐಸ್ ಕ್ರೀಮ್ ಬೇಕಿತ್ತಲ್ಲ ಅಮ್ಮ ಅಂತ. ಆಗ ಅಮ್ಮ ಹೇಳಿದ್ರಂತೆ, ಬೇಡ ಕಂದ, ಈಗ ಬೇಡ, ನಿಂದು ಕೆಮ್ಮೆಲ್ಲ ಹೋಗ್ಲಿ, ಆಮೇಲೆ ನಿಂಗೆ ತಕ್ಕೊಡ್ತೀನಿ ನಾನು, ಓಕೆ, ನಿನ್ ಕೆಮ್ಮೆಲ್ಲ ಇದು ತಿಂದ್ರೆ ಈಗ ಕೆಮ್ಮು ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಂತೆ ಅಮ್ಮ. ಅದು ಗುಡ್ಡು ಆನೆ ಬಾಬೆ, ಅದು ಕೇಳ್ತಂತೆ ಅಮ್ಮನ ಮಾತು. ಸರಿ ಅಮ್ಮ ಆಯ್ತು, ನಾನು ಇನ್ನೊಂದಿನ ತಿಂತೀನಿ, ಈಗ ಐಕ್ರೀಮ್ ಬೇಡ ಅಂತ. ಸರಿ ಅಂತ ಆಯ್ತಂತೆ. ಆಮೇಲೆ ಅದು ಸಿರಪ್ ಕೊಟ್ರಂತೆ ಅಮ್ಮ, ಸಿರಪ್ ಕುಡಿತಂತೆ, ಕಷಾಯ ಕುಡಿತಂತೆ, ಎಲ್ಲ ಕುಡಿತಂತೆ, ಕೆಮ್ಮೆಲ್ಲ ಕಡಿಮೆ ಆಯ್ತಂತೆ. ಅದಾದ್ನಂತರ ಇನ್ನೊಂದಿನ ಐಸ್ ಕ್ರೀಮ್ ಗಾಡಿ ಬಂತಂತೆ. ಹಾಗಾದ್ ಮತ್ತೆ ಹೋಗಿ ಅಮ್ಮನ ಕೇಳ್ತಂತೆ, ಅಮ್ಮ ಐಸ್ ಕ್ರೀಮ್ ಬಂದಿದೆಲ್ಲ ನಾನು ತಗೊಳ್ಳೋದಮ್ಮ ಅಂತ. ಅದಕ್ಕೆ ಸರಿ ಅಂತ ಹೇಳಿ ಅಮ್ಮ ಐಸ್ ಕ್ರೀಮ್ ತಗೊಳ್ಳಿಕ್ಕೆ ಹೋಯ್ತಂತೆ. ಆಗ ಏನಾಯ್ತು, ಆನೆದು ಫ್ರೆಂಡ್ಸ್ ಎಲ್ಲ ಬಂದ್ರಂತೆ, ಕಪ್ಪೆ, ಇಲಿ, ತುಂಬಿ ಎಲ್ಲ ಬಂದ್ರಂತೆ. ಆನೆಣ್ಣ ನಮ್ಗೆ ಐಸ್ ಕ್ರೀಮ್ ಯಾರು ತಕ್ಕೊಡಲ್ಲ ಆನೆಣ್ಣ, ತುಂಬಾ ನಂಗೆ ಇಷ್ಟ ಆನೆಣ್ಣ, ನಂಗೆ ತಕ್ಕೊಡ್ತೀಯಾ ಅಂತ ಕೇಳ್ತಂತೆ. ಆಗ ಆನೆ ಏನ್ ಹೇಳ್ತು ಅಂತ ಕೇಳ್ದೆ ನಾನು ಅವಳಿಗೆ. ಹೇಳಿಲ್ಲ, ಆನೆ ತಕ್ಕೊಡ್ತು ಅಂತ. ಸೂಪರ್, ಗುಡ್ಡ ಆನೆ ಎಲ್ಲ ನಿಂತರನೆ ಎಲ್ಲರಿಗೂ ಹೆಲ್ಪ್ ಮಾಡುತ್ತೆ ಅಂತ. ಹಾಗೆ ಆನೆಗೆ ಐಸ್ ಕ್ರೀಮ್, ಅದು ಹೂ ಇತ್ತಲ್ಲ ಅದನ್ನೆಲ್ಲ ತೋರಿಸಿ ಹೇಳಿದ್ದು ಐಸ್ ಕ್ಯಾಂಡಿ, ಎಲ್ಲರೂ ತಿಂದ್ರಂತೆ, ಖುಷಿ ಪಟ್ರಂತೆ. ಆನೆಯ ಅಮ್ಮ ಆನೆನ ಹಗ್ಗ ಮಾಡ್ತಂತೆ, ಅವಳಿಗೆ ಹಗ್ ಮಾಡಿ ಹೇಳಿದ್ರು, ಹಗ್ಗ ಮಾಡ್ತಂತೆ, ಎಷ್ಟು ಗುಡ್ಡಕ್ಕಂದ ನೀನು ಐ ಕೆಮ್ಮಿದ್ದಾಗ ನೀನು ತಗೊಳ್ಳೇ ಇಲ್ಲ ಅಂತ.
ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ಅದಾಗಿ ನೆಕ್ಸ್ಟ್ ಐಸ್ ಕ್ರೀಮ್ ಗಾಡಿ ಬಂದಾಗ ನೆಕ್ಸ್ಟ್ ದಿನ ಅವಳು ತಗೊಳ್ಳಿಲ್ಲಲ್ಲ. ಅಮ್ಮ ಐಸ್ ಕ್ರೀಮ್ ಅಂತ ಬಂದು ಹೇಳಿದ್ಲು. ಹೌದಾ ಸಾರ್ಯ, ಕೆಮ್ಮುಂಟ ನಿಂಗೆ ಅಂತ. ಇವತ್ತು ಬೇಡ, ಇನ್ನೊಂದು ದಿನ ತಿನ್ನೋಣ ಅಂತ ಹೇಳಿದ್ಲು. ನಿಜವಾಗ್ಲೂ ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ, ಒಂದು ಕಥೆಯಿಂದ ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಸಾಧ್ಯ ಆಗುತ್ತಾ ಅಂತ. ಈಗ ನಾನು ಅವಳಿಗೆ ಕತೆ ಹೇಳ್ತೇನೆ, ಪ್ರತಿಯೊಂದಕ್ಕೂ ಕತೆ, ಊಟ ಮಾಡಿಸೋ ಕತೆ, ಸ್ನಾನ ಮಾಡಿಸೋ ಕತೆ. ಸ್ನಾನ ಮಾಡಿಸೋಕೊಂದು ಕತೆ ಇದೆ, ಅದು ಯಾವಾಗಲೂ ಅದೇ ಕತೆ, ಅವಳಿಗೆ ಅದೇ ಇಷ್ಟ, ಅದೇ ಕೇಳುದು ಅವಳು. ಮೊಲದ ಮರಿ ಅದು ಗ್ರೌಂಡಿಗೆ ಹೋಗುದು ಆಟ ಆಡ್ಲಿಕ್ಕೆ. ಬೆಳ್ಳಗಿರ್ತದೆ, ಆಟ ಆಡಿ ಆಟ ಆಡಿ ಎಲ್ಲ ಮಣ್ಣಾಗಿರ್ತದೆ. ಮಣ್ಣಾಗಿ ಅದು ಫುಲ್ ಫುಲ್ ಮಣ್ಣು ಕೊಳೆ 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 ಆಗಿರ್ತದೆ. ಆಗ ಅದ್ರದ್ದು ಫ್ರೆಂಡ್ಸ್ ಎಲ್ಲ ಅದನ್ನ ದೂರ ಮಾಡ್ತಾರೆ, ನೀನು ಎಲ್ಲ ಮಣ್ಣಾಗಿದ್ದೀನಿ, ನನ್ನ ಜೊತೆ ಆಟಕ್ಕೆ ಬರಬೇಡ ಅಂತ. ಬೇಜಾರಾಗುತ್ತೆ ಅದಕ್ಕೆ, ಕೂತ್ಕೊಂಡು ಅಳ್ತಾ ಇರ್ತದೆ ಮರದಡಿಯಲ್ಲಿ. ಹಾಗೊಂದು ಚಿಟ್ಟೆ ಬರ್ತದೆ, ಚಿಟ್ಟೆ ಬಂದು ಹೇಳ್ತದೆ, ಯಾಕೆ ನೀನು ಅಳ್ತಿದೀಯಾ ಅಂತ. ನನಗೆ ನಾನು ಕೊಳೆ ಕೊಳೆ ಆಗಿದ್ದೇನೆ ಅಂತ. ನೀನು ಅಳ್ಬೇಡ, ಅಲ್ಲೊಂದು ಮನೆ ಇದೆ, ಅಲ್ಲಿ ಮರ ಇದೆಯಲ್ಲ, ಅಲ್ಲೊಂದು ಮನೆ ಇದೆ, ಆ ಮನೆಯಲ್ಲಿ ಒಬ್ಳು ಪಾಪು ಇದ್ದಾಳೆ ಸಾರಿಯಾ ಅಂತ, ತುಂಬಾ ಗುಡ್ಡವಳು, ಎಲ್ರಿಗೂ ಹೆಲ್ಪ್ ಮಾಡ್ತಾಳೆ, ನೀನು ಅವಳ ಹತ್ರ ಹೋಗಿ ಹೆಲ್ಪ್ ಕೇಳು ಅಂತ. ಅವಳ ಕಣ್ಣೆಲ್ಲ ಫುಲ್ ಓಪನ್ ಆಯ್ತು. ಆಗ ಕೇಳ್ತಾ ಇದ್ಲು, ಆಮೇಲೆ ಏನಾಯ್ತು ಅಂತ. ಆಮೇಲೆ ಬಂತು ಬಂದು ಮೆಲ್ಲ, ಆಗ ಸಾರಿ ಏನ್ ಮಾಡ್ತಿದ್ಲು, ಸಾರಿ ಹಣ್ಣು ತಿಂತಾ ಇದ್ಲಂತೆ. ಆಗ ಮೆಲ್ಲ ಬಂದು ಚಿಚ್ಚು ಚಿಚ್ಚು ಅಂತ ಹೇಳ್ತಂತೆ. ಸಾರಿಗೆ ನೋಡಿಲ್ಲಂತೆ, ಯಾರಿದು ಅಂತ. ಸಾರಿಯಕ್ಕ ನಾನು, ಇಲ್ಲಿ ಬನ್ನಿ ಅಂತ ಗೇಟ್ ಹತ್ರ ಕರೀತಂತೆ. ಆಗ ಅವಳು ಹೋದ್ಲಂತೆ. ಆಗ ಮೊಲ ಬಂದು ಹೇಳ್ತಂತೆ, ಸಾರಿಯಕ್ಕ ನಾನು ಕೊಳೆ ಕೊಳೆ ಆಗಿದ್ದೇನೆ ಸಾರಿಯಕ್ಕ, ನನಗೆ ಯಾರು ನನ್ನ ಫ್ರೆಂಡ್ಸ್ ನನ್ನ ಜೊತೆ ಸೇರ್ಕೊಳ್ತಾ ಇಲ್ಲ, ನನಗೆ ಸ್ನಾನ ಮಾಡಿಸ್ತೀರಾ ಅಂತ ಕೇಳ್ತಂತೆ ಆನೆ. ಸರಿ ಮೊಲ. ಅದಕ್ಕೆ ಆಯ್ತು ಅಂತ ಹೇಳಿ ಸಾರಿಯಕ್ಕೆ ಏನು ಮಾಡಿದ್ಲಂತೆ, ಕರ್ಕೊಂಡು ಬಂದು ಅಮ್ಮನ ಹತ್ರ ಹೇಳಿದ್ಲಂತೆ, ಅಮ್ಮ ನಂಗೆ ಬಿಸಿನೀರು ಕೊಡಿ, ಪಾಪ ಮೊಲದ ಮರಿ, ಅದಕ್ಕೆ ಕೊಳೆ ಕೊಳೆ ಆಗಿದೆ, ಸ್ನಾನ ಮಾಡಿಸ್ತೀನಿ ಅಂತ. ಅದಕ್ಕೆ ಅಮ್ಮ ಹೇಳಿದ್ರಂತೆ ಸರಿ ಅಂತೇಳಿ ಬಿಸಿನೀರೆಲ್ಲ ಹಾಕ್ಕೊಟ್ರಂತೆ, ಇದರಿಂದ ಕಡಾಯಿಗೆ ತುಂಬಿಸಿದ್ರಂತೆ ಹಂಡೆಯಿಂದ. ಆಮೇಲೆ ಬೇಬಿ ಸೋಪ್ ಇತ್ತಲ್ಲ ಎಲ್ಲ ಹಾಕಿ ಸಾರಿ ಉಜ್ಜಿ ಉಜ್ಜಿ ತೊಳೆದ್ಲಂತೆ. ಅವಳಿಗೆ ಸ್ನಾನ ಮಾಡ್ಸೋಕೆ ನಾನು ತೊಳೆಯೋದು ಅದೇ ಥರ ತೊಳೆಯುವಾಗ ಹೇಳಿದೆ, ಈಗ ಕೈ ಉಜ್ಜಿದ್ಲಂತೆ, ಕಾರು ಉಜ್ಜಿದ್ಲಂತೆ, ಈಗೆಲ್ಲ ಚೇರಿ ಎಲ್ಲ ಹಾಕಿ ಉಜ್ಜಿದ್ಲಂತೆ. ಎಲ್ಲ ಕೊಳೆ ಕೊಳೆ ಕೊಳೆ, ಬಾತ್ರೂಮ್ ಫುಲ್ಲು ಕೊಳೆ ಹೋಯ್ತಂತೆ. ಆಮೇಲೆ ಬಾತ್ರೂಮ್ ಕೂಡ ತೊಳೆದ್ರಂತೆ, ಉಜ್ಜಿ ಉಜ್ಜಿ ತೊಳೆದು. ಆಮೇಲೆ ಸೊ ಅದೇ ನನ್ನ ಪ್ರೋಸೆಸ್ ಏನು ಕಂಪ್ಲೀಟ್ ಆಗುತ್ತೆ ಅಲ್ಲಿ ತನಕ ಇದು ಕತೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ತೊಳೆದ್ರಂತೆ, ತೊಳೆದ ನಂತರ ಅವಳದೊಂದು ಇದಿದೆ, ಕಾಟನ್ ಇದಿದೆ, ನೈಟಿ ಇದೆ, ಅದರಲ್ಲಿ ಅವಳಿಗೆ ಒರೆಸೋದು ತುಂಬ ಚಂದಕ್ಕೆ ಹೇರ್ಕೊಳ್ತದೆ, ಅದು ಒರೆಸಿದ್ರಂತೆ. ಆಗ ಕೇಳಿಲ್ಲ, ಯಾವುದ್ರಲ್ಲಿ, ನೈಟಿಯಲ್ಲಿ, ಕಾಟನ್ ನೈಟಿ. ಹೌದೌದು, ನೈಟಿಯಲ್ಲಿ ಒರೆಸಿ ಅವಳನ್ನು ತಂದು, ಬಬೆನ ತಂದು ಅದಕ್ಕೆ ಚಂದಕ್ಕೆ, ಅದಕ್ಕೆ ಏನು ಮಾಡಿದ್ರಂತೆ ನೆಕ್ಸ್ಟ್ ಅಂತ ನಾನು ಕೇಳೋದು. ಅದಕ್ಕೆ ಪೌಡರ್ ಎಲ್ಲ ಹಾಕಿದ್ರಂತೆ, ಪೌಡ್ರ್ ಹಾಕಿ ಇದೆಲ್ಲ ಇಟ್ಟು, ಹಣೆಗೆಲ್ಲ ಇಟ್ಟು, ನಂತರ ಅದಕ್ಕೆ ಚಂದ ಜೋಲಿಗೆ ಹಾಕಿದ್ರಂತೆ, ಚಂದ ತಾಚ್ ಮಾಡ್ತಂತೆ. ಆಮೇಲೆ ನಿದ್ದೆ ಆದಮೇಲೆ ಎದ್ದಿತ್ತಂತೆ. ಎದ್ದು, ಸಾರಿಯಕ್ಕ ನಾನು ಎಷ್ಟು ಚಂದ ಅದೇ, ಸಾರಿ ಮೂಸಿ ನೋಡಿದ್ಲಂತೆ. ಏನಾಯ್ತಂತೆ ಆಗ, ಘಮ ಘಮ ಬರ್ತಿತ್ತಂತೆ, ತುಂಬ ಖುಷಿ ಆಗೋಯ್ತಂತೆ. ಸಾರಿ ನನಗೆ ಹಿಡಿದು ಹೀಗೆ ಹಗ್ ಮಾಡ್ತಂತೆ, ಮೊಲದ ಮರಿ ಮುತ್ತು ಕೊಡ್ತಂತೆ, ಥ್ಯಾಂಕ್ ಯು ಹೇಳ್ತಂತೆ. ಫುಲ್ ಇವಳು ಹಾರ್ತಾ ಇರ್ತಾಳೆ ಆಗ ಆ ಮೋಡಲ್ಲಿ. ಅಷ್ಟೇ ನನ್ನ ಕೆಲಸನೂ ಆಗಿರ್ತದೆ ಹಾಗೆ. ಸೊ ಅದೊಂದು ಜಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಪ್ರತಿ ಕೆಲಸಕ್ಕೂ ಕೂಡ ಒಂದು ಕತೆ. ಸೊ ಎಷ್ಟೊಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಅವಳ ಕಣ್ಣು ಒಂದು ಲೈಟಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ಮಿಂಚ್ತಾ ಇರ್ತದೆ ಅವಳು ಹೇಳಬೇಕಾದ್ರೆ. ಈಗೆಲ್ಲ ಸದ್ಯದ ಕಥೆಗಳಿಗೆ ಅವಳೇ ಹೀರೋಯಿನ್ ಈಗ ಹಾಗೆ. ಸೊ ಹೋಮ್ ಸ್ಕೂಲಿಂಗಲ್ಲಿ ಇಂಥ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನಾನು ತುಂಬ ಟೈಮ್ ತಗೊಂಡೆ, ಸಾರಿ. ಫಿನ್ಲ್ಯಾಂಡ್ ಎಜುಕೇಷನ್ ಸಿಸ್ಟಮಲ್ಲಿ ಕೂಡ ಅವ್ರ ಮಕ್ಕಳನ್ನು ತಡವಾಗಿ ಸ್ಕೂಲಿಗೆ ಸೇರಿಸ್ತಾರೆ. ತಡವಾಗಿ ಅಂತ ಹೇಳಿದರೆ ಆಲ್ಮೋಸ್ಟ್ 7 years ತನಕ ಶಾಲೆಗೆ ಹಾಕೋದಿಲ್ಲ ಅವರು. ಓಕೆ, ಅದರ ಒಳಗಡೆ ಮಕ್ಕಳಿಗೆ ಸ್ಕಿಲ್ಸನ್ನು ಕಲಿಸ್ತಾರೆ. ಆಟ ಆಡೋದು, ತುಂಬ ಆಟ ಆಡಿಸ್ತಾರೆ ಅವರು. ಮಕ್ಕಳು ಆಟ ಆಡೋದು, ಎಕ್ಸಸೈಸ್ ಮಾಡೋದು, ಒಂಥರ ಕತೆ ಹೇಳುವಂಥದ್ದು ಕಂಪಲ್ಸರಿ. ಮಕ್ಕಳನ್ನ ಗ್ರೂಪಲ್ಲಿ ಕೂತ್ಕೊಳಿಸಿ ಕತೆ ಹೇಳೋದು. ಈಗ ಪಕ್ಕದ ಮನೆಯವರು ಹತ್ರ ಮನೆ ಇದ್ರೆ ಆ ಥರ ಮಾಡ್ಬೋದು. ಒಂದಿನ ನಮ್ಮ ಮನೇಲಿ ಕತೆ, ಒಂದಿನ ನಿಮ್ಮ ಮನೇಲಿ ಕತೆ, ಸತ್ಯನಾರಾಯಣ ಕತೆ ಮಾಡ್ತಾರಲ್ಲ ಅದೇ ರೀತಿ ಮಕ್ಕಳಿಗೆ ಕತೆಗಳನ್ನು ಮಾಡ್ಬೋದು ನಾವು. ಒಂಥರ ಪಾರ್ಟಿ, ಕಿಟಿ ಪಾರ್ಟಿ ಥರ, ಬುಕ್ ಪಾರ್ಟಿ ಆ ಥರ ಎಲ್ಲ ನಾವು ಆಯೋಜನೆ ಮಾಡುವಂಥದ್ದು ಮಕ್ಕಳಿಗೆ, ಅದರಲ್ಲಿ ಪ್ರೈಸ್ ಕೊಡುವಂಥದ್ದು. ನಾವು ಹೇಳ್ತಾ ಹೇಳ್ತಾ ಮಕ್ಕಳೇ ಕತೆ ಹೇಳ್ತಾರೆ. ನಾನು ಮೊನ್ನೆ ಒಂದು ಯಾವುದೋ ಕತೆ ಹೇಳಿದ್ದೆ ಅವಳಿಗೆ, ಸೂಪ್, ಯಾವುದೋ ಒಂದು ಪ್ರಾಣಿಗೆ ಸೂಪ್ ಕುಡಿಲಿಕ್ಕೆ ಆಸೆ ಆಗೋದು, ಸೂಪ್ ಮಾಡಿ ಕೊಡೋದು ಅಂತ. ಅದೆಲ್ಲ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿದೆ, ಮಾರ್ಕೆಟಿಂದ ತರೋದು, ಇದು ಮಾಡೋದೆಲ್ಲ. ನಂತರ ನೀನು ಹೇಳು ಅಂತ ಹೇಳಿದೆ. ಅವಳದ್ರೆ ಮೇನ್ ಪಾಯಿಂಟ್ಸ್ ಹೇಳಿದ್ಲು, ನನಗೆ ತುಂಬ ಖುಷಿ ಆಯಿತು. ಈಗ 2 ವರ್ಷ 2 ತಿಂಗಳು ಅವಳಿಗೆ, ಆದರೆ ಅದನ್ನು ಗ್ರಾಸ್ ಮಾಡ್ಕೊಂಡು ಹೇಳಲಿಕ್ಕೆ ಅವಳಿಗೆ ಸಾಧ್ಯ ಆಯಿತು. ಎಲ್ಲ ಅಂತಲ್ಲ, ಬಟ್ ಮೇನ್ ಪಾಯಿಂಟ್ ಹೇಳಿದ್ಲು. ಅದರಲ್ಲಿ ಶಬ್ದ ಎಲ್ಲ ಮಾಡಿದ್ರೆ ಅದನ್ನು ಚಂದ ತಗೊಳ್ತಾಳೆ. ನೋ ಅಂತ ಹೇಳ್ತು, ಕುಕ್ಕರ್ ಮುಟ್ಲಿಕ್ಕೆ ಹೋಯ್ತು ಮೊಲ, ಅದಕ್ಕೆ ಅಮ್ಮ ನೋ ಅಂತ ಹೇಳ್ತು. ಆ ಪಾಯಿಂಟನ್ನು ಕರೆಕ್ಟಾಗಿ ಹೇಳಿದ್ಲು, ನೋ ಹೇಳ್ತು ಅಮ್ಮ ಅಂತ. ಸೊ ನನಗೆ ಅರ್ಥ ಆಗ್ತಾ ಇದೆ ಈಗ ಅವಳು ಗ್ರಾಸ್ ಮಾಡ್ಕೊಳ್ತಾ ಇದ್ದಾಳೆ ಕಥೆಯನ್ನು ಅಂತ. ಬಹುಶಃ ನೆಕ್ಸ್ಟ್ 1 ವರ್ಷದಲ್ಲಿ ಅವಳು ಖಂಡಿತ ಕತೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಫಿನ್ಲ್ಯಾಂಡ್ ಎಜುಕೇಷನ್ಲಿ ಕೂಡ ಅವ್ರು ಅದೇ ಮಾಡುವಂಥದ್ದು, ಮಕ್ಕಳಿಗೆ ಕಥೆನ ಓದಿ ಹೇಳೋದು. ಆಗ ಶಬ್ದಗಳು ಸಿಗ್ತಾ ಹೋಗ್ತವೆ, ವೊಕ್ಯಾಬುಲರಿ ಬಿಲ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಗದು ವಿಷಯಕ್ಕೆ ಬಂದರೆ, ಈಗದು ಮದರ್ಹುಡ್ ಅಂತ ಹೇಳುವಂಥದ್ದು, ತಾಯ್ತನ ಅಂತ ಹೇಳುವಂಥದ್ದು ಪುಸ್ತಕ ಓದಲಿಕ್ಕೆ ಎಷ್ಟು ಮುಖ್ಯ ಅಂತ.
ಈಗ ಕೆಲವರು ಹೇಳ್ಬೋದು ನನಗೆ ಪುಸ್ತಕ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅಂತ, ನನಗಷ್ಟು ಇಂಟ್ರೆಸ್ಟ್ ಇಲ್ಲ, ನನಗಷ್ಟು ಲೈಕ್ ಆಗೋದಿಲ್ಲ ಅಂತ. ಯಾಕೆ ಲೈಕ್ ಆಗೋದಿಲ್ಲ ಅಂತ ಹೇಳಿದರೆ, ಬಾಲ್ಯದಿಂದ ಅವರಿಗೆ ಅದು ಅಭ್ಯಾಸ ರೂಢಿ ಮಾಡಿರೋದಿಲ್ಲ. ಅಂದರೆ ಅವರ ಪೇರೆಂಟ್ಸ್ ಇರ್ಬೋದು ಅಥವಾ ಅವರ ಸರೌಂಡಿಂಗ್ಸ್ ಇರ್ಬೋದು, ಪುಸ್ತಕ ಓದೋದು ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯಲ್ಲಿ ಕೊಟ್ಟಿರೋದಿಲ್ಲ. ಆಗ ಆ, ಏನಾಗ್ತದೆ, ಅವರಿಗೆ ಪುಸ್ತಕ ಸ್ಟಾರ್ಟ್ ಮಾಡೋದು ಕಷ್ಟ. ಯಾವುದು ಕೆಲಸ ಆದರೂ ಕೂಡ ಫಸ್ಟಿಗೆ ನಮಗೆ ಅದು ಏನಾಗುತ್ತೆ, ಚಾಲೆಂಜಿಂಗ್ ಅನಿಸ್ತದಂತೆ. ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಖೇಯಾಸ್ ಅನಿಸ್ತದಂತೆ, ಫುಲ್ ಒಂಥರ ಅಸ್ತವ್ಯಸ್ತ. ಬಟ್ ಕೊನೆಗೆ ಬಂದಾಗ ಎಕ್ಸಲೆಂಟ್ ಅನಿಸ್ತದಂತೆ. ಸೊ ಯಾವುದೇ ಕೆಲಸ ಇರ್ಬೋದು, ಯಾವುದೇ ಸ್ಕಿಲ್ ಇರ್ಬೋದು. ಸೊ ಓದಲಿಕ್ಕೆ ಕೂಡ ಅಷ್ಟೇ, ಮೊದಲಿಗೆ ಶುರು ಮಾಡಬೇಕಲ್ಲ ಅಂತ, ಬಟ್ ಶುರು ಮಾಡಲೇಬೇಕು. ಆಪ್ಷನ್ನೇ ಇಲ್ಲ. ನೀವು ಯಾವುದನ್ನು ಬೇಕಾದ್ರೂ ಸ್ಕಿಪ್ ಮಾಡ್ಬೋದು, ಬಟ್ ಓದೋದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ನೀವು ಕ್ರಾಫ್ಟ್ ಮಾಡೋದು ಅಥವಾ ಇರ್ಬೋದು, ಬೇರೆ ವಿಷಯಗಳು ಯಾವ್ದಾದ್ರು ಸ್ಕಿಲ್ಸ್, ಅದು ಆಪ್ಷನಲ್. ಓಕೆ, ನಿಮಗೆ ಮಾಡ್ಬೇಕಂತಂದ್ರೆ ಮಾಡಿ, ಇಲ್ಲಾಂದ್ರೆ ಬೇಡಿ. ಆದರೆ ಓದೋದು ಮಾತ್ರ ಓದಲೇಬೇಕು. ಮತ್ತೆ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಎಂತ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ, ಓಕೆ, ನಿಮಗೆ ನಿಮ್ಮ ಥಿಂಕಿಂಗ್ ಬ್ರಾಡ್ ಆಗಲಿಕ್ಕೆ, ನಿಮ್ಮ ಏನು ಹೇಳೋದು, ಆತ್ಮ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಎಲ್ಲವೂ ಕೂಡ ಉತ್ಕೃಷ್ಟತೆಯತ್ತ ಹೋಗ್ಲಿಕ್ಕೆ ನೀವು ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು. ಈಗ ಇಲ್ಲಿ ತನಕ ಓಕೆ, ನಾವು ಯಾರು ಅಂದರೆ ನಾನು ಎಲ್ರಿಗೂ ಹೇಳ್ತಿಲ್ಲ, ಆಲ್ಮೋಸ್ಟ್ ನೀವೆಲ್ಲ ಓದ್ತಾ ಇದ್ರಿ. ಸಪೋಸ್ ನಾನು ಹೇಳೋದು, ಯಾರಾದರೂ ಓದುವ ಹವ್ಯಾಸ ಇಲ್ಲ ಅಂತ ಹೇಳಿದರೆ, ಮದರ್ಹುಡ್ ಈಸ್ ದ ಬೆಸ್ಟ್ ಟೈಮ್ ಟು ಇನ್ಕಲ್ಕೇಟ್ ರೀಡಿಂಗ್ ಹ್ಯಾಬಿಟ್. ಮತ್ತೊಂದು ಡಿಸಿಪ್ಲಿನ್ ಅಂತ ಹೇಳೋದು ಇರಲೇಬೇಕು. ಪ್ರತಿದಿನ ಓದುವಂಥದ್ದು, ಹೆಚ್ಚು ಬೇಡ, ಅಟ್ಲೀಸ್ಟ್ 4 ಲೈನ್ ಓದಿ ಪರವಾಗಿಲ್ಲ, ಬಟ್ ಪ್ರತಿದಿನ ಅದಕ್ಕೊಂದು ಟೈಮ್ ಅಂತ ಮಾಡಿದರೆ ತುಂಬ ಒಳ್ಳೇದು. ಈ ಟೈಮಲ್ಲಿ ಓದ್ತೇನೆ, ಮಗು ಕಾಯ್ತಾ ಇರ್ತದೆ ನೋಡಿ. ನೀವೀಗ ತುಂಬ ಜನ ಆಗ 3rd ಟ್ರೈಮಿಸ್ಟ್ರಲ್ಲಿ ಇದ್ದೀರಾ, ಕೆಲವರು 2nd ಟ್ರೈಮಿಸ್ಟ್ರಲ್ಲಿ ಇದ್ದೀರಾ, ಕೆಲವರು ಜಸ್ಟ್ ಜರ್ನಿ ಶುರು ಮಾಡ್ತಾ ಇದ್ದೀರಾ, ಕೆಲವರು ಜಸ್ಟ್ ಪ್ಲಾನ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಓದುವಲ್ಲಿ ಯಾವುದೇ ರೀತಿಯಾದಂತಹ ಇದಿಲ್ಲ. ಅಂದರೆ ಈಗ ಓದಿದರೆ ಸಾಕಾ, ಆಮೇಲೆ ಓದಬೇಕಾ, ಇಲ್ಲ. ಯಾವ ಮೂಮೆಂಟಲ್ಲಿ ಇದ್ರೆ ಆ ಮೂಮೆಂಟಿಂದಲೇ ಶುರು ಮಾಡಿ. ಹೊಟ್ಟೆ ಮೇಲೆ ಕೈ ಇಟ್ಟು ಕತೆ ಹೇಳಲಿಕ್ಕೆ ಶುರು ಮಾಡಿ. ನೀವು ನೋಡಿ, ನಿಮ್ಮ ಮಗು ಅದ್ಭುತ ಕಲಾವಿದ ಆಗ್ಬೋದು. ತುಂಬ ಚೆನ್ನಾಗಿ ಮಾತಾಡ್ತದೆ. ನನಗೆ ಬೇಕಾದ್ರೆ ಬಾಂಡ್ ಪೇಪರಲ್ಲಿ ಸೈನ್ ಹಾಕಿ ಕೊಡ್ತೇನೆ. ನೀವು ನಿಜವಾಗ್ಲೂ ಈಗ ನೀವು ಮಾಡಿದರೆ, ನೀವು ಅದರ ಆ ಫ್ರೂಟ್ಸನ್ನು ನೀವು ಎಷ್ಟು ಚಂದಕ್ಕೆ ನೀವು ಚೆರಿಷ್ ಮಾಡ್ತೀರಾ ಅಂತ ಉಳಿದವರು ಖಂಡಿತ ನಿಮ್ಮಲ್ಲಿ ಕೇಳ್ತಾರೆ, ನಿಮ್ಮ ಮಗು ಹೇಗೆ ಇಷ್ಟು ಡಿಫ್ರೆಂಟ್ ಇದೆ ಅಂತ. ಬಟ್ ನೀವು ಎಫರ್ಟ್ಸ್ ಹಾಕಬೇಕು ಅಷ್ಟೇ. ಸೊ ಏನಾಗುತ್ತೆ ಅಂತ ಹೇಳಿದರೆ, ನೀವು ಆ ಡಿಸಿಪ್ಲಿನನ್ನು ಇದು ಮಾಡಿದರೆ, ಫಾಲೋ ಮಾಡಿದರೆ, ಪುಸ್ತಕವನ್ನು ಬೆಸ್ಟ್ ಫ್ರೆಂಡ್ ಥರ ಟ್ರೀಟ್ ಮಾಡಿದರೆ, ಫಸ್ಟ್ ಆ ನೆಗೆಟಿವಿಟಿಯಿಂದ ನೀವು ಹೊರಗೆ ಬರ್ತೀರಾ. ಈಗ ನೆಗೆಟಿವಿಟಿ ಹೊರಗಡೆ ಇದ್ದೇ ಇದೆ. ಇದು ಟೈಮ್ ಕೂಡ ಆ ಥರ ಇದೆ. ತುಂಬ ವರ್ಸ್ಟ್ ಟೈಮ್ ನಡೀತಾ ಇದೆ. ವರ್ಸ್ಟ್ ಟೈಮ್ ಅಂದ್ರೆ ಏನು, ನೆಗೆಟಿವಿಟಿ ಜಾಸ್ತಿ ಇದೆ, ಪಾಸಿಟಿವಿಟಿ ಕಡಿಮೆ ಇದೆ. ಸೊ ಈ ನೆಗೆಟಿವಿಟಿ ನಮಗೆ ಎಫೆಕ್ಟ್ ಆಗಬಾರದು ಅಂತ ಹೇಳಿದರೆ, ನಮಗೆ ನಾಲೆಜ್ ಇರಬೇಕು. ನಾವು ಓದ್ತಾ ಹೋದಾಗೆ ನಮಗೆ ಉಳಿದವ್ರದ್ದು ಮಾತುಗಳು ಯೋಚನೆಗೆ ಬರೋದಿಲ್ಲ. ನಾನು ಅನುಭವ ಮಾಡಿರೋದು, ಫಸ್ಟಿಗೆ ಹೋಗಿ ಕ್ರಿಟಿಸಿಸಮ್ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ. ಯಾರಾದ್ರೂ ಏನಾದರೂ ಹೇಳಿದರೆ ತುಂಬ ಕೊರಿತಾ ಇತ್ತು. ಬಟ್ ಈಗ ಯಾರೇನು ಹೇಳಿದ್ರು ಕೂಡ ನನಗೆ ಏನೂ ಬೇಜಾರಾಗೋದಿಲ್ಲ. ಯಾಕೆಂದರೆ ಅದು ಅವರವರ ಲೆವೆಲಲ್ಲಿ ಅವ್ರು ಮಾತಾಡ್ತಾರೆ, ಅವರ ಸತ್ಯದಲ್ಲಿ ಅವ್ರು ಮಾತಾಡ್ತಾರೆ, ಅವ್ರಿಗೇನು ಗೊತ್ತಿದೆ, ಅವರ ಲಿಮಿಟೆಡ್ ನಾಲೆಜಲ್ಲಿ ಮಾತಾಡ್ತಾರೆ. ವಿಷಯ ಈ ಥರ ಇದೆ, ನನಗೆ ಅದರ ಬಗ್ಗೆ ಸತ್ಯ ಗೊತ್ತಿದೆಯಾ, ನನ್ನ ಪರಮಾತ್ಮನಿಗೆ ಗೊತ್ತಿದೆಯಾ, ಸಾಕು, ನನಗೆ ಏನು ನಾನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮೆಚುರಿಟಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಓದುವಿಕೆಯಿಂದ. ಸೊ ಪುಸ್ತಕ ಯಾವಾಗ ನಮಗೆ ಬೆಸ್ಟ್ ಫ್ರೆಂಡ್ ಆಗ್ತದಾ, ಆಗ ನಮಗೆ ಬೇರೆಯವ್ರ ಬಗ್ಗೆ ಅಷ್ಟು ಯೋಚನೆಗಳು ಬರೋದಿಲ್ಲ. ಲಾಕ್ಡೌನ್ ಟೈಮಲ್ಲೆಲ್ಲ ಆರಾಮಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಏನು ಹೇಳೋದು, ಹೊರಗಡೆ ಹೋಗಬೇಕು ಅಂತೇನಿಲ್ಲ, ಆ ಪುಸ್ತಕದಲ್ಲೇ ನಾವು ಪೂರ್ತಿ ಜರ್ನಿ ಮಾಡಿ ಬಿಡ್ತೇವೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಹೇಳಿದರೆ, ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಮಹಾಪಲಾಯನ ಅಂತ ಬುಕ್ ಇದೆ. ಅದು ಟ್ರಾನ್ಸ್ಲೇಟೆಡ್ ಆ್ಯಕ್ಚುಲಿ, ಬಟ್ ಸಣ್ಣ ಪುಸ್ತಕ ಮಹಾಪಲಾಯನ, ಸಾಧ್ಯ ಆದರೆ ನೀವು ಓದ್ಬೋದು. ಎಂಥ ಅಡ್ವೆಂಚರ್ ಅಂದರೆ, ಅದು ಆ ಕಾಲದಲ್ಲಿ ಕ್ಯಾಂಪ್ಗಳೆಲ್ಲ ಮಾಡ್ತಿದ್ರಲ್ಲ, ಅಂದರೆ ಕೆಲವು ಪಂಗಡಗಳ ನಡುವೆ ಇದಾಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾಜಿಗಳು ಯಾವ ಥರ, ಹಿಟ್ಲರ್ ಇದು ಟೈಮಲ್ಲಿ ನೀವು ನೋಡಿರ್ಬೋದು. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಜನರನ್ನ ಒಂದು ಜೈಲಲ್ಲಿ ಹಾಕ್ತಾರೆ ಸೈಬೀರಿಯಾದಲ್ಲಿ. ಹಿಮ ಅಂದರೆ ಹಿಮ ಬೀಳೋ ಪ್ಲೇಸ್. ಯಾರು ಆ ಜನರು ಅಂತ ಹೇಳಿದರೆ, ಅಲ್ಲಿ ಖೈದಿಗಳು ಯಾರು ಅಂತ ಹೇಳಿದರೆ, ಡಾಕ್ಟರ್ಸು, ಇಂಜಿನಿಯರ್ಸು, ವೆಲ್ ಎಜುಕೇಟೆಡ್ ಪೀಪಲ್. ಓಕೆ, ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡೋದು ಮಹಾಪಲಾಯನ ಅಂತ. ಅವರು ಪ್ರತಿದಿನ ತಿನ್ನಲಿಕ್ಕೆ ಬ್ರೆಡ್ ಕೊಡ್ತಾರಲ್ಲ, ಅದರಲ್ಲೇ ಸ್ವಲ್ಪ ಎತ್ತಿಡ್ತಾರೆ. ಅಂದರೆ ನೆಕ್ಸ್ಟ್ ಅವ್ರು ಪ್ಲಾನ್ ಮಾಡ್ತಾ ಇರ್ತಾರೆ, ಹೇಗಾದರೂ ತಪ್ಪಿಸ್ಬೇಕಾದ್ರೆ ಜರ್ನಿ ಎಷ್ಟೋ ಕಿಲೋಮೀಟರ್, 100 ಕಿಲೋಮೀಟರ್ ಜರ್ನಿ ಹೋಗಬೇಕಲ್ಲ, ಅದಕ್ಕೆ ಆಹಾರ ಬೇಕಲ್ಲ, ಅದಕ್ಕೆ ಅವ್ರು ರೆಡಿ ಮಾಡ್ಕೊಳ್ತಾರೆ, ಎಲ್ಲವನ್ನ ಶೇಖರಿಸಿಟ್ಕೊಳ್ತಾರೆ. ಹಾಗೆ ಮಾಡಿ ಒಂದು ನೈಟ್ ಏನಾದರೂ ಮಾಡಿ ಪ್ಲ್ಯಾನ್ ಮಾಡಿ, ಜೈಲರ್ ಇಲ್ಲದ ದಿನ ಅವರ ಫ್ಯಾಮಿಲಿ ಹತ್ರ ಹೋಗಿ ಮಾತಾಡಿ ಏನೇನೋ ಮಾಡಿಕೊಂಡು ಅವರ ಮನೆಗೆ ರಿಪೇರ್ ಮಾಡಲಿಕ್ಕೆ ಹೋಗೋ ಹಾಗೆ ಮಾಡಿ, ಜೈಲರ್ ಇದು ಹೇಗಾದರೂ ತಪ್ಪಿಸ್ಕೊಳ್ತಾರೆ, ಒಂದು 5-6 ಜನ ಎಷ್ಟು. ಆಮೇಲೆ ಅವರ ಜರ್ನಿ ನೋಡಬೇಕು, ರಿಯಲ್ ಲೈಫ್ ಜರ್ನಿ, ಇದು ರಿಯಲ್ ಲೈಫ್ ಮೂವಿ ಅಲ್ಲ. ಎಂಥ ಫ್ಯಾಸಿನೇಟಿಂಗ್ ಇದೆ ಅಂದರೆ, ನನಗೆ ಕೂತಲ್ಲೇ ನಾನು ಅದರಲ್ಲೇ ಕಳೆದೋಗಿದೆ. ನಾನು ಪುಸ್ತಕ ಮುಗಿಸುವಾಗ ನನಗೆ ಅಲ್ಲಿ ಮಳೆ ಬಂದ ಹಾಗೆ. ಅವರು ಎಷ್ಟೋ ಕಂಟ್ರೀಸನ್ನು ದಾಟಿ ಇಂಡಿಯಾಕ್ಕೆ ಬರ್ತಾರೆ, ಲಾಸ್ಟಿಗೆ ಭಾರತದ ಗಡಿಗೆ ಬರ್ತಾರೆ, ಅವರು ಭಾರತನ ಎಂಟ್ರ್ ಆಗ್ತಾರೆ.
ಆಮೇಲೆ ಅವರು ಅವರನ್ನ ರೆಸ್ಕ್ಯೂ ಮಾಡ್ತಾರೆ, ಅವ್ರು ಬಚಾವಾಗ್ತಾರೆ. ಬಟ್ ಆ ಜರ್ನಿ ಇದೆಯಲ್ಲ, ನಿಜವಾಗ್ಲೂ ಒಬ್ಬ ವ್ಯಕ್ತಿ ಈ ತರ ಅನ್ನೋ ಸಾಧ್ಯ ಇದೆಯಾ ಅದನ್ನು, ಅದಕ್ಕೆ ಅದ್ರ ಹೆಸರು ಮಹಾಪಲಾಯನ ಅಂತ. ಎಂಥ ಚಂದ ಇದೆ ಅಂತ ಹೇಳಿದ್ರೆ, ಇದು ಸಾಧ್ಯ ಆಗ್ತದೆ ನಮ್ಗೆ ಅದನ್ನ ಎಂಪತಿ ಫೀಲ್ ಮಾಡ್ಲಿಕ್ಕೆ, ಹೀಗೂ ಆಗ್ತದೆ ಅಂತ ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮ್ಮ ಆ, ಏನಿದೆ ನಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ ನಮ್ಮ ಸೆಲ್ ಇದೆಯಲ್ಲ, ಆ ಲೆವೆಲ್ ಅಲ್ಲಿ ಚೇಂಜಸ್ ಆಗ್ತದೆ. ಈಗ ನಾವು ಓದ್ತಾ ಓದ್ತಾ ಹೋದಾಗೆ ನಮ್ಮ ದೇಹದ ಪ್ರತಿ ಅಣು ಅಣು ಕಣ ಕಣ ಕೂಡ ಪ್ರತಿಕ್ರಿಯಿಸ್ತದೆ. ನೀವು ಪಾಸಿಟಿವ್ ಓದ್ತಾ ಓದ್ತಾ ಹೋಗಿ ನಿಮ್ಮ ದೇಹನೇ ಪಾಸಿಟಿವ್ ಆಗ್ತದೆ. ಬ್ರೈನ್ ಮತ್ತೆ ಅಂದ್ರೆ ಮೈಂಡ್ ಮತ್ತೆ ಬಾಡಿಗೆ ತುಂಬಾ ಡೀಪರ್ ಕನೆಕ್ಷನ್ ಇದೆ. ಸೊ ಆಗೇನಾಗ್ತದೆ, ನಮ್ಮ ದೇಹನೇ ಅದಕ್ಕೆ ಸಹಕಾರ ಕೊಡ್ತದೆ ಓದ್ಲಿಕ್ಕೆ. ಓಕೆ, ಫಸ್ಟ್ಗೆ ನನಗೆ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನನ್ನ ಕೆ ಲೈನ್ ಓದಲಿಕ್ಕೆ ಶುರು ಮಾಡಿದೆ, ನನ್ನ ಬಾಡಿ ರೆಸ್ಪಾಂಡ್ ಮಾಡ್ತದೆ, ಓಕೆ ನಾನು ಇನ್ನು ಸಪೋರ್ಟ್ ಮಾಡೋಣ, ಇನ್ನು ಓದಲಿಕ್ಕೆ ಎನ್ಕರೇಜ್ ಮಾಡುವ ಅಂತ ನಮ್ಮ ದೇಹ ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ನೋಡಿ, ಫಾರ್ಮಲ್ ಎಜುಕೇಶನ್ ನೀವು ಕಳಿಸ್ತೇವೆ, ಸ್ಕೂಲಿಗೆ ಹಾಕ್ತೇವಲ್ಲ, ನಾವೇನ್ ಬಯಸ್ತೇವೆ, ಮಕ್ಕಳು ಸ್ಕೂಲಲ್ಲಿ ಚೆನ್ನಾಗಿ ಓದ್ಬೇಕು ಅಂತ. ಆದ್ರೆ ಈಗ ಏನು, ಈಗ ನಮ್ಗೆ ಇದು ಟೆಸ್ಟ್, ಊಂಬಲ್ಲಿ ಮಗು ಇರುವಾಗ ನಾವು ಚೆನ್ನಾಗಿ ಓದ್ಬೇಕು. ನಾವು ಚೆನ್ನಾಗಿ ಓದ್ರೆ ನೆಕ್ಸ್ಟ್ ಮಕ್ಕಳು ಅದ್ಭುತವಾಗಿ ಓದ್ತಾರೆ. ನಾವೇ ಓದಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಿಜವಾಗಿ ಅವ್ರಿಗೆ ಹೇಳುವ ರೈಟ್ಸೇ ಇರೋದಿಲ್ಲ, ನಾವು ಕಳ್ಕೊಳ್ತೇವೆ ಆಸ್ ಪೇರೆಂಟ್ಸ್. ನಾನೇ ಓದಿಲ್ಲ, ಇನ್ ಮಕ್ಳಿಗೆ ಏನ್ ಹೇಳೋದು ಅಂತ ಅಲ್ವಾ. ಮತ್ತೆ ಇನ್ನೊಂದು, ಇದು ಲೈಫ್ ಸ್ಕಿಲ್. ಈಗ ಅಡುಗೆ ಮಾಡೋದು ಲೈಫ್ ಸಪೋರ್ಟಿಂಗ್ ಸ್ಕಿಲ್ ಅಲ್ಲ, ಪ್ರತಿಯೊಬ್ರು ಕಲೀಲೇಬೇಕು. ಈಗ ಮನೆಯಲ್ಲಿ ಅಡುಗೆಗೆ ಯಾರು ಕೆಲಸಕ್ಕೆ ಬರ್ತಾರೆ ಅಂದ್ರೂ ಕೂಡ ಮನೇಲಿ ಇರುವವರಿಗೆ ಅಡುಗೆ ಬೇಕು. ಯಾಕಂದ್ರೆ ಅವ್ರು ಯಾವಾಗಾದ್ರೂ ರಜೆ ಹಾಕಿದ್ರು ಅಂತ ಅನ್ಕೊಳ್ಳೋಣ, ಯಾವತ್ತು ಹೊರಗಡೆಯಿಂದ ಫುಡ್ ತಗೊಂಡ್ ಬರ್ಲಿಕ್ಕೆ ಆಗೋದಿಲ್ಲ, ಆರೋಗ್ಯದ ಮೇಲೆ ಹಾನಿ ಆಗ್ತದೆ. ಸೊ ಮನೆ ಅಂತ ಹೇಳುವಾಗ ಅದರಲ್ಲಿ ಅಡುಗೆ ಮನೆಯಲ್ಲಿ ಮಾಡ್ಲೇಬೇಕು. ಹಾಗಿರುವಾಗ ಪ್ರತಿಯೊಬ್ಬರ ಸದಸ್ಯರಿಗೂ ಕೂಡ ಅಡುಗೆ ಮಾಡೋದು ಗೊತ್ತಿರಬೇಕು. ಅದೇ ರೀತಿ ಪುಸ್ತಕ ಕೂಡ ಹಾಗೇನೆ, ನಿಮ್ಗೆ ನಾಲೆಜ್ ಎನ್ಹಾನ್ಸ್ ಮಾಡಲಿಕ್ಕೆ ಮನುಷ್ಯದ ಬೇಸಿಕ್ ರಿಕ್ವೈರ್ಮೆಂಟ್ ಅದು ನಾಲೆಜ್ ಅಂತ ಹೇಳುವಂಥದ್ದು. ಸೊ ಬೇಕೇ ಬೇಕು, ಹೊಸತರ ಇಲ್ಲ ಅಂತ ಹೇಳಿದ್ರೆ ನಾವು ಡಲ್ ಆಗ್ತಾ ಹೋಗ್ತೇವೆ. ಸೊ ರೀಡಿಂಗ್ ಅಂತ ಹೇಳೋದು ತುಂಬಾ 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 ಮುಖ್ಯ ಆಗ್ತದೆ. ಯಾವ ತರ ಪುಸ್ತಕಗಳನ್ನು ಓದ್ಬೋದು, ಇದು ನನ್ನ ಗರ್ಭ ಸಂಸ್ಕಾರ ಪುಸ್ತಕದಲ್ಲಿ ಇನ್ನೊಂದು ಹಾಕಿದ್ದೇನೆ, ಚಾಪ್ಟರ್ ಇದೆ, ಇನ್ನೊಂದ್ಸಲ ಅದನ್ನ ಓದ್ಕೊಳ್ಳಿ. ತುಂಬಾ ಡಿಟೇಲ್ ಆಗಿ ಹಾಕಿದೆ ನಾನು. ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್ ಇರ್ಬೋದು. ಆದ್ರೆ ಇದನ್ನು ಓದ್ತಾ ಹೋದ ಹಾಗೆ ಡಿಫ್ರೆಂಟ್ ಕ್ವಾಲಿಟೀಸ್ಗೆ ನಾವು ಎಕ್ಸಿಬಿಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೆಲ್ಲ ಕ್ವಾಲಿಟೀಸ್ ಇದೆ, ನಾವು ಏನೇನೇನು ಇದು ತಗೋಬೇಕು, ಇದೆಲ್ಲ ನಮಗೆ ಗೊತ್ತಾಗ್ತಾ ಹೋಗ್ತದೆ. ನೆಕ್ಸ್ಟ್ ಆಟೋಬಯೋಗ್ರಫೀಸ್ ಇರ್ಬೋದು. ಆಟೋಬಯೋಗ್ರಫೀಸ್ ಓದ್ತಾ ನಮ್ಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿದ್ರೆ, ಓ ಈಗ ಏನ್ ಹೇಳೋದು, ಇವರು ಇಂಥ ಪರಿಸ್ಥಿತಿಯಲ್ಲಿ ಕೂಡ ಮ್ಯಾನೇಜ್ ಮಾಡಿದ್ರಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು, ಹೇಗೆ ಸಾಧ್ಯ ಆಯ್ತು ಇದು, ಅವರಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಖಂಡಿತ ನಮಗೂ ಕೂಡ ಸಾಧ್ಯ ಆಗ್ತದೆ. ಸೊ ಇದನ್ನ ಮಾಡುವಂಥದ್ದು, ಇದನ್ನ ನೋಡುವಂಥದ್ದು. ಆಮೇಲೆ ಮಕ್ಕಳ ಪುಸ್ತಕಗಳನ್ನು ಓದ್ಬೋದು. ಓಕೆ, ಮಕ್ಕಳ ಪುಸ್ತಕಗಳಲ್ಲಿ ನಾನು ಮೊನ್ನೆ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೆ, ಇನ್ವಿಸಿಬಲ್ ಥ್ರೆಡ್ ಅಂತೇನೋ, ಹೌದು ಇನ್ವಿಸಿಬಲ್ ಥ್ರೆಡ್ ಇರ್ಬೇಕು ಅದು ಮೋಸ್ಟ್ಲಿ. ಸೊ ಅದನ್ನ ಶೇರ್ ಮಾಡುವಾಗ ಅದ್ರಲ್ಲಿ ಏನಂತ ಹೇಳಿದ್ರೆ, ಅಮ್ಮ ಮಗುಗೆ ಹೇಳೋದು ಯಾವ ತರ ಅಂತ ಹೇಳಿದ್ರೆ, ನೀನ್ ಎಲ್ಲಿ ಹೋದ್ರೂ ಕೂಡ ನೀನ್ ಭಯ ಪಡಬಾರ್ದು, ನನ್ನನ್ನು ಮತ್ತೆ ನಿನ್ನನ್ನು ಒಂದು ಅದೃಶ್ಯ ದಾರ ಅಂದ್ರೆ ಕನೆಕ್ಟ್ ಮಾಡಿರ್ತದೆ ಅಂತ. ನೀನ್ ಎಲ್ಲಿದ್ರು ಕೂಡ ನೀನ್ ನನ್ಗೆ ಕನೆಕ್ಟ್ ಆಗಿರ್ತೀಯ. ಸೊ ಇಷ್ಟು ಚಂದ ಥಾಟ್ ಅಂತ ಅನಿಸಿತು. ಅದು ಕೇಳತ್ತೆ, ಪಾಪು ಕೇಳತ್ತೆ, ನಾನು ಬೆಟ್ಟದ ಮೇಲೆ ಹೋದ್ರೆ ಅಲ್ಲೂ ಕನೆಕ್ಟ್ ಆಗಿರುತ್ತೆ, ಸಮುದ್ರದ ಆಳಕ್ಕೆ ಹೋದ್ರೆ ಅಲ್ಲೂ ಕನೆಕ್ಟ್ ಆಗಿರುತ್ತೆ, ಆಕಾಶಕ್ಕೆ ಹೋದ್ರೆ ಅಲ್ಲೂ ಕನೆಕ್ಟ್ ಆಗಿರುತ್ತೆ. ಎಂತ ಚಂದ ಇದೆ ಅಂದ್ರೆ, ಅದನ್ನ ಓದ್ತಾ ಬಹುಶಃ ನೀವೆಲ್ಲ ಓದಿದಿರಿ ಅಂದ್ಕೊಳ್ತೇನೆ ನಾನು. ಇಂತಹ ಕೆಲವು ಪುಸ್ತಕಗಳಿವೆ 5 ವರ್ಷದ ಒಳಗಡೆ ಮಕ್ಕಳಿಗೆ ಬೇಕಾಗುವಂಥದ್ದು ಅಂತ. ಸೊ ಇಂಥ ಪುಸ್ತಕಗಳನ್ನು ಕೂಡ ನಾವು ಗ್ರೂಪಲ್ಲಿ ಶೇರ್ ಮಾಡ್ಬೋದು, ಮಾಡ್ತಾ ಹೋದ ಹಾಗೇನೆ. ಮತ್ತೆ ನೆಕ್ಸ್ಟ್ 5ರಿಂದ 10 ವರ್ಷ ತನಕ ಆ ಥರ ಯಾವ ಥರ ಪುಸ್ತಕಗಳನ್ನು ಕೊಡಬೇಕು. ಇನ್ನೊಂದು, ನಿಮ್ಗೀಗ ಫಸ್ಟ್ ಮಗು ಆಲ್ರೆಡಿ ಇದ್ರೆ ಆ ಮಗುವಿನ ಹತ್ರ ಕೂಡ ಈ ಮಗುಗೆ ಓದಿಸ್ಬೋದು, ಆ ಮಗು ಹತ್ರ ಓದ್ಲಿಕ್ಕೆ ಹೇಳ್ಬೋದು, ಹೊಟ್ಟೆ ಮೇಲೆ ಕೈ ಇಟ್ಟು ನಾನು ಹಿಂಗೆ ಕತೆ ಹೇಳ್ತೀನಿ ಅಂತ. ಸೊ ಎಂಥ ಚಂದ ಬಾಂಡಿಂಗ್ ಅದು ಕ್ರಿಯೇಟ್ ಆಗ್ತದೆ. ಒಂದು ಒಂದು ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರೋ ಹೇಗೋ ಇರ್ಬೋದು, ತುಂಬಾ ತುಂಬಾ ಚೆನ್ನಾಗಿ ಆ ಬಾಂಡಿಂಗ್ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಎಥಿಕ್ಸ್ ಅನ್ನ ಸ್ಟ್ರೆಂಥನ್ ಮಾಡ್ತದೆ ಮಕ್ಕಳಲ್ಲಿ. ಸರಿ ತಪ್ಪುಗಳು ಯಾವುದು, ಮಕ್ಕಳಿಗೆ ತುಂಬಾ ಸ್ಟ್ರಾಂಗ್ ಎಥಿಕ್ಸ್ ಇರ್ತದೆ ಆಯ್ತಾ. ನೀವು ಬೇಕಾದ್ರೆ ನೋಡಿ, ಗಮನಿಸಿ, ಮಕ್ಕಳು ಗಮನಿಸ್ತಾ ಇರ್ತಾರೆ, ಅಪ್ಪ ಅಮ್ಮ ಸುಳ್ಳು ಹೇಳಿದ್ರೆ ಅವ್ರಿಗೆ ಅನಿಸಿ ನೀನ್ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳ್ತಾರೆ, ಅಥವಾ ಏನಾದ್ರೂ ಒಂದು ತಪ್ಪಿದ್ದದನ್ನ ತಪ್ಪಂತಾನೆ ಹೇಳ್ತಾರೆ. ನಿನಗೆ ಮಾಡಬಾರ್ದಿತ್ತು, ಯಾಕೆ ನಾಯಿಗೆ ಹೊಡೆದೆ, ಅಂದ್ರೆ ನಾಯಿ ಕಲ್ಲೆಸ್ತೆ, ಆ ಥರ ಯಾಕೆ ಮಾಡಿದೆ. ಮಕ್ಕಳಾಗಿ ಕೇಳುವಾಗ ಎಕ್ಸ್ಪ್ಲನೇಷನ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊಂಡು ಬಿಡ್ತಾರೆ. ನಾಯಿಯನ್ನು ಓಡಿಸಿದ್ದು, ನಾನು ಅದಕ್ಕೆ ಹೊಡೆದಿದ್ದಲ್ಲ, ಅದನ್ನು ಜಸ್ಟ್ ಓಡಿಸಿದ್ದು, ಅದು ಇಲ್ಲಿ ಬಂದ್ರೆ ಕಚ್ತಿತ್ತಲ್ಲ ಅದಕ್ಕೆ ಅಂತ ಹೇಳುವಾಗ ಓಕೆ, ಆಗ ಅವರಿಗೆ ಒಂದು ಕ್ಲೋಷರ್ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ತಲೆಯಲ್ಲಿ ಓಡ್ತಾ ಇರ್ತಾರೆ, ನನ್ನ ಅಪ್ಪ ಅಮ್ಮ ಒಳ್ಳೆಯವರಲ್ಲ ಅಂತ ಮಗುವಿನ ಮನಸ್ಸಿಗೆ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ಮಗು ಯಾವ ಕಾರಣಕ್ಕೂ ರೆಸ್ಪೆಕ್ಟ್ ಮಾಡಲ್ಲ ಅಪ್ಪ ಅಮ್ಮನನ್ನು, ನಾಟಕ ಮಾಡಿ ಬದುಕ್ತದೆ ನೆಕ್ಸ್ಟ್ ಅಪ್ಪ ಅಮ್ಮನ ಜೊತೆ. ಬಟ್ ಮಕ್ಕಳು ಮೆಚ್ಯೂರ್ ಆದ್ಮೇಲೆ ಅಪ್ಪ ಅಮ್ಮನ ಒಂಚೂರು ಗೌರವ ಕೊಡಲ್ಲ,
ನೀವು ಬೇಕಿದ್ರೆ ನೋಡಿ, ನಾವಾಗಿದ್ರು ಅಷ್ಟೇ. ನಾವು ನಮ್ಮ ಅಪ್ಪ ಅಮ್ಮನಿಗೆ ಯಾವಾಗ ರೆಸ್ಪೆಕ್ಟ್ ಕೊಡ್ತೇವೆ, ಅಪ್ಪ ಅಮ್ಮ ಒಳ್ಳೆ ದಾರಿಯಲ್ಲಿದ್ರೆ. ನಮ್ಮ ಅಪ್ಪ ಅಮ್ಮ ತುಂಬಾ ಆ, ಕೆಟ್ಟದಾದ ವ್ಯಕ್ತಿಗಳಂತ ಆದ್ರೆ ನಮ್ಗೆ ಅವ್ರು ಎಷ್ಟೇ ಇದು ಕೊಟ್ಟಿರ್ಬೋದು, ಸವಲತ್ತು ಕೊಟ್ಟಿರ್ಬೋದು, ನಮ್ಗೆ ಆ ಗೌರವ ಬರೋದೇ ಇಲ್ಲ. ಎಷ್ಟೋ ಜನ ರಾಜಕಾರಣಿಗಳ ಮಕ್ಕಳು, ತುಂಬಾ ತುಂಬಾ VIP ಗಳ ಮಕ್ಕಳು ಯಾಕೆ ಅಪ್ಪ ಅಮ್ಮನ ಕರೆಕ್ಟಾಗಿ ನೋಡ್ಕೊಳ್ಳಲ್ಲ, ಯಾಕೆ ಆ ಸ್ಟ್ರಾಂಗ್ ಬಾಂಡಿಂಗ್ ಇರಲ್ಲ ಅಂತ ಹೇಳಿದ್ರೆ, ಬಿಕಾಸ್ ದೇ ನೋ ದ ಟ್ರೂತ್. ಅವ್ರ ಅಪ್ಪ ಅಮ್ಮ ಎಂಥವ್ರು ಅಂತ ಗೊತ್ತಿರ್ತದೆ ಅವರಿಗೆ. ಕೋಟಿಗಟ್ಟಲೆ ಆಸ್ತಿ ಮಾಡಿದ್ರು ಕೂಡ ಅವರು ಎಂತ, ಅದಕ್ಕೋಸ್ಕರ ಅವರು ಸ್ವಲ್ಪ ಹತ್ರ ಇರ್ಬೋದೇ ಹೊರತು ನಿಜವಾದ ಆಂತರ್ಯದ ಪ್ರೀತಿ ಅವರಲ್ಲಿ ಹುಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಬೇಕಾದ್ರೂ ನಾನು ಇದನ್ನು ಪ್ರೂವ್ ಮಾಡಬಲ್ಲೆ. ಓಕೆ, ಸೊ ನಾವು ಒಳ್ಳೆಯವರಂತ ಹೇಳೋದನ್ನು ಕೂಡ ತೋರಿಸ್ಕೊಳ್ಳೋದು ಇಂಪಾರ್ಟೆಂಟ್ ಮಕ್ಕಳಿಗೆ. ನಮ್ಮ ಅಪ್ಪ ಒಳ್ಳೆಯವರು, ಅಮ್ಮ ಒಳ್ಳೆಯವರು ಅಂತ. ಓಕೆ, ರೈಟ್. ಸೊ ಈ ಥರ ಪುಸ್ತಕಗಳನ್ನು ಓದ್ತಾ ಓದ್ತಾ ಹೋದ ಹಾಗೇನೆ ನಮಗೂ ಕೂಡ ನಾವು ಚೇಂಜ್ ಆಗ್ತೇವೆ, ಮಕ್ಕಳಲ್ಲಿ ಕೂಡ ಬದಲಾವಣೆಗಳು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಅವರಿಗೆ ಕಂಪೋಸ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಹೊಸ ಹೊಸ ವಿಷಯಗಳನ್ನು. ಓಕೆ, ಫೇರಿ ಟೇಲ್ಗಳನ್ನು ಓದ್ಬೋದು, ಮ್ಯಾಜಿಕಲ್ ಪ್ಲೇಸಸ್ಗೆ ಹೋಗುವಂಥದ್ದು, ಅಂದರೆ ಕನಸಲ್ಲೇ ಹೇಳುವಂಥದ್ದು. ಕೆಲವೆಲ್ಲ ಭಾರತದಲ್ಲಿ ಅಂಥ ಫೇರಿ ಟೇಲ್ಗಳು ತುಂಬ ಕಡಿಮೆ ಇದೆ. ಬಟ್ ನೀವು ಇದನ್ನೆಲ್ಲ ಇಂಗ್ಲೀಷದಲ್ಲಿ ಓದಿ ಅಥವಾ ಆ ಥರದ್ದು ಅಂತ ವಿಡಿಯೋಸ್ ಎಲ್ಲ ನೋಡಿ ನೀವು ಹೇಳ್ಬೋದು. ಮಕ್ಕಳಿಗೆ ಡೈರೆಕ್ಟ್ ವಿಡಿಯೋಸ್ ನೋಡಲಿಕ್ಕೆ ಕೊಡಬೇಡಿ ಆದಷ್ಟು. ಅದು ಡೊಪಮಿನ್ ತುಂಬ ಫಾಸ್ಟಾಗಿ ರಿಲೀಸ್ ಆಗ್ತದಲ್ಲ, ಮಕ್ಕಳಿಗೆ ಅದು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ನೀವು ಓದಿ ಅರ್ಥ ಮಾಡ್ಕೊಂಡು ನಂತರ ಮಕ್ಕಳಿಗೆ ತುಂಬ ಚೆಂದಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ವಂಡರ್ಲ್ಯಾಂಡ್ಸ್ ಬಗ್ಗೆ ಪುಸ್ತಕಗಳಂತಾನೆ, ಈಗ ಬುಕ್ ಸ್ಟಾಲ್ಗೆ ಹೋದರೆ ತುಂಬ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತವೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಬರುವಂಥದ್ದು ಓ ಫ್ಯಾಕ್ಟರ್ ಅಂತ. ಓಕೆ, ಓ ಫ್ಯಾಕ್ಟರ್ ಅಂದರೆ ಏನು? ಒಂಥರ ವಿಶೇಷ ಮೂಮೆಂಟ್ಸ್, ಅದು ವಿಶೇಷ ಅನಿಸೋದು ಮಕ್ಕಳಲ್ಲಿ. ಇದು ಓ ಫ್ಯಾಕ್ಟರ್ ತುಂಬ ಇರ್ತದೆ. ನೀವು ಗಮನಿಸಿ ಬೇಕಾರೆ, ಅವರು ಹೂಗಳನ್ನು ಕಲೆಕ್ಟ್ ಮಾಡ್ತಾರೆ, ಟಾಡ್ಲರ್ಸ್. ಓಕೆ, ಹೂಗಳನ್ನು ಕಲೆಕ್ಟ್ ಮಾಡ್ತಾರೆ, ಕಲ್ಲುಗಳನ್ನು ಹೆಕ್ತಾರೆ, ಎಲೆಗಳನ್ನು ಕಲೆಕ್ಟ್ ಮಾಡ್ತಾರೆ. ಓಕೆ, ಅಲ್ಲಿ ಪೆಬಲ್ಸ್ ಇರ್ಬೋದು, ನೀರಿಗೆ ಕಲ್ಲೆಸೆಯೋದು ತುಂಬ ಇಷ್ಟಪಡ್ತಾರೆ ಅವರು. ನೀರನ್ನು ಮುಟ್ತಾರೆ, ತಪ ತಪ ಅಂತ ಆಟ ಆಡ್ತಾರೆ. ಸಣ್ಣ ಸಣ್ಣ ವಿಷಯ, ಯಾವುದೊಂದು ಕೀಟ ಹೋಗ್ತಾ ಇದ್ರೆ ಅದನ್ನು ನೋಡ್ತಾ ಇರ್ತಾರೆ. ಅಂದರೆ ಓ ಫ್ಯಾಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಕ್ಕಳಲ್ಲಿ. ಆದರೆ ನಮಗೆ ಅದು, ನಾವು ಹೋಗ್ತಾ ಹೋಗ್ತಾ ಎಲ್ಲವನ್ನು ಗ್ರಾಂಡೆಡ್ ಆಗಿ ತಗೊಳ್ತೇವೆ. ಸೊ ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ಓ ಫ್ಯಾಕ್ಟರ್ ಕಡಿಮೆ ಆದಷ್ಟು ನೀರಸಾಗಿ ಬಿಡ್ತದೆ ಬದುಕು. ಸೊ ಓ ಫ್ಯಾಕ್ಟರ್ ಇರ್ಬೋದು, ಆಹಾ ಮೂಮೆಂಟ್ಸ್, ಸೂಪರ್ ಅಂತ ಏನೋ ಇರ್ಬೋದು, ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವಿದನ್ನು ಮಕ್ಕಳಿಂದ ಕಲಿಯಬೇಕು. ಈಗ ಎಷ್ಟು ನಮ್ಮ ಬದುಕಲ್ಲಿ ಆಹಾ ಮೂಮೆಂಟ್ಸ್ ಇರ್ತದೆ, ಓ ಫ್ಯಾಕ್ಟರ್ಸ್ ಇರ್ತದೆ, ಅಷ್ಟು ಚೆನ್ನಾಗಿರ್ತೇವೆ ನಾವು. ಅಂದರೆ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದು ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ಏನು ಮಾಡ್ತೇವೆ, ಪಾಸ್ಟಲ್ಲಿ ಇರ್ತೇವೆ ಅಥವಾ ಫ್ಯೂಚರಲ್ಲಿ ಇರ್ತೇವೆ. ಪ್ರೆಸೆಂಟಲ್ಲಿ ಇರಲಿಕ್ಕೆ ಯಾವಾಗ ಸಾಧ್ಯ ಆಗ್ತದೆ ಅಂತಿದ್ರೆ ಆ ಕ್ಷಣದಲ್ಲಿ ನಾವು ಅದನ್ನು ಅನುಭವಿಸಬೇಕು. ಓಕೆ, ಬೆಳಗ್ಗೆ ಎದ್ದು ಸೂರ್ಯೋದಯ ನೋಡುವಂಥದ್ದು, ಹಕ್ಕಿಗಳನ್ನು ನೋಡುವಂಥದ್ದು, ಇಬ್ಬನಿಯ ಬಿಂದುಗಳನ್ನು ನೋಡುವಂಥದ್ದು, ಯಾವುದೋ ಒಂದು ಫಾರ್ಮೇಷನ್ ಆಗಿರ್ತದೆ ಅಲ್ಲಿ, ಏನೋ ಒಂಥರ ವಿಶೇಷ ಅನಿಸ್ತದೆ. ನಾನೀಗ ಮಕ್ಕಳ ಜೊತೆ ವಾಕ್ ಹೋಗಬೇಕಾದ್ರೆ ತುಂಬ ಒಂಥರ ನಾನು ಎಂಜಾಯ್ ಮಾಡ್ತೇನೆ. ಓ ಫ್ಯಾಕ್ಟರ್, ನಾನು ಗಮನಿಸಿ ಇರಲಿಲ್ಲ ಇದನ್ನು ಅಂತ ಆಗ್ತದೆ ನನಗೆ. ಸೊ ನಾನಿಷ್ಟು ಲೈಫನ್ನು ಗ್ರಾಂಟೆಡ್ ಆಗಿ ತಗೊಂಡಿದ್ದೆ, ಇಲ್ಲ ಐ ಶುಡ್ ಅಗೇನ್ ರೀಲಿವ್ ಅಂತ ಅನಿಸ್ತದೆ ನನಗೆ. ಸೊ ಈ ಆಹಾ ಮೂಮೆಂಟ್ಸ್ ನೀವೇನು ಮಾಡಿ ಅಂದರೆ, ದಿನಕ್ಕೆ 10 ಆಹಾ ಮೂಮೆಂಟ್ಸನ್ನು ನಿಮ್ಮ ಡೈರಿಯಲ್ಲಿ ನೀವು ಮೆನ್ಷನ್ ಮಾಡಿ. ಇವತ್ತೇನು ತುಂಬ ಖುಷಿ ಆಯಿತು, ಏನೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ನೀವು ಎಂಜಾಯ್ ಮಾಡಿಕೊಂಡು, ಏನು ಪಾತ್ರೆ ತೊಳೆದ್ರೂ ಕೂಡ ಅದನ್ನು ಎಂಜಾಯ್ ಮಾಡ್ಬೋದು. ಮ್ಯೂಸಿಕ್ ಹಾಕಿ ಅಡುಗೆ ಮಾಡಿದರೆ ಅದು ಏನೊಂದು ಹೊಸತ್ತು ಟ್ರೈ ಮಾಡಿ. ಸಣ್ಣ 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 ವಿಷಯಗಳು ಸಾಕು, 10 ಆಹಾ ಮೂಮೆಂಟ್ಸ್ ಬೇಕೇ ಬೇಕು. ಮತ್ತು ಇನ್ನೊಂದು, ನಿಮ್ಮ ಧ್ವನಿ ಉಂಟಲ್ಲ, ನಾನು ನಿಮಗೆ ಹಿಂದೆ ಕೂಡ ಹೇಳಿದೆ, ಸ್ವರ ಮತ್ತು ರೂಪ ತುಂಬ ಇಂಪಾರ್ಟೆಂಟ್ ಪೇರೆಂಟ್ಸ್. ಇದು ನಿಮ್ಮ ಧ್ವನಿಯಲ್ಲಿ ಕುತೂಹಲ ಇರಬೇಕು, ಎಕ್ಸೈಟಿಂಗ್ ಆಗಿ ಮಾತಾಡಬೇಕು ನೀವು ಮಕ್ಕಳನ್ನು. ಮಕ್ಕಳು ಕೂಡ ಹಾಗೇನೇ ಆಗ್ತಾರೆ. ನಿಮ್ಮ ಧ್ವನಿ ನೀರಸ್ ಆಗಿದ್ರೆ ಅವರದ್ದು ನೀರಸ್ ಆಗ್ತದೆ. ನಿಮ್ಮ ಧ್ವನಿ ತುಂಬ ಅಥಾರಿಟೇರಿಯನ್ ವಾಯ್ಸ್ ಆದರೆ, ಹಾಗೆ ಮಾಡು ಹೀಗೆ ಮಾಡು ಆ ಥರ ಇದ್ದರೆ ಮಕ್ಕಳು ಕೂಡ ಅದೇ ರೀತಿ ಮಾತಾಡ್ತಾರೆ. ಇದರ ಬಗ್ಗೆ ಹಿಂದೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಕ್ಯೂರಿಯಸ್ ಆಗಿ ಮಾತಾಡಿದರೆ ನನಗೆ ಎಷ್ಟು ಚಂದಕ್ಕೆ ಆ ರಿಫ್ಲೆಕ್ಷನ್ ಗೊತ್ತಾಗ್ತದೆ ನನ್ನ ಮಗಳಲ್ಲಿ ಅಂತ ಹೇಳಿದರೆ, ಸಣ್ಣ ಸಣ್ಣ ವಿಷಯಗಳನ್ನು ತುಂಬ ಅದ್ಭುತ ಥರ ಅದು ಬಂದವರಿಗೆ ವಿಶೇಷ ಅನಿಸ್ತದೆ. ಅವಳು ಹೇಳ್ತಾಳೆ, ಅಲ್ಲೊಂದು ನೋಡ್ದಿತ್ತು ಚಂದ ಇತ್ತು ಗೊತ್ತಾ ಅದು, ವಾವ್ ಅಂತ ಹೇಳುವಂಥದ್ದು. ಮತ್ತು ಕೈಯನ್ನು ಹೀಗೆ ಹಿಡಿದು ಸೂಪರ್ ಅಮ್ಮ ಅಂತ. ಅಂದರೆ ನಾನು ತುಂಬ ನನ್ನ ಕೆಲಸದಲ್ಲಿ ಅನಿಸೋದು ನಾನು ನಾಟಕ ಮಾಡ್ತಿದ್ದೇನೆ ಅಂತ ನನಗೆ ಅನಿಸೋದು ಕೆಲಸ. ಬಟ್ ಓಕೆ ಪರವಾಗಿಲ್ಲ ಅಂತ ಅವಳು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾಳೆ. ಈಗ ನಾನು ನಿಮಗೆ ಹೇಳ್ಬೋದು, ಯಾಕೆಂದರೆ ನಾನು 2 ವರ್ಷ ನಿಮಗಿಂತ ಮುಂಚೆ ಇದ್ದೇನೆ. ಎಲ್ಲ ಇರುವಂಥ ಅಂದರೆ ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್, ನೆಗೆಟಿವ್ ಎಲ್ಲವನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಏನು ಮಾಡಬಾರ್ದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ, ಈ ಥರ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ. ಓಕೆ, ಸೊ ಅವಳು ಆ ಥರ ತುಂಬ ಅಂದರೆ ಎಕ್ಸ್ಪ್ರೆಸಿವ್ ಇದ್ದಾಳೆ. ಏನಾದರೂ ಕೂಡ ಬೇಜಾರಾಯ್ತಾ ಹೀಗೆ ತಲೆ ಅಲ್ಲಾಡಿಸ್ಕೊಂಡು ಹೇಳೋದು, ಕತೆ ಎಲ್ಲ ಹೇಳಬೇಕಾದ್ರೆ ಹೀಗೆ ತಲೆ ಅಲ್ಲಾಡಿಸ್ಕೊಂಡು ಹೇಳೋದು, ಎಂತಾಯಿತು ಗೊತ್ತಾ ಹೀಗೆ ತಲೆ ಅಲ್ಲಾಡಿಸ್ತಾ ಹೇಳುವಂಥದ್ದು. ನಾನು ತಲೆ ಅಲ್ಲಾಡಿಸ್ಕೊಂಡೇ ಕೇಳ್ತೇನೆ. ಒಂಥರ ಗಮ್ಮತ್ತು, ಮತ್ತೆಲ್ಲ ಬಿದ್ದು ಆಗ್ತಾ ಇರ್ತಾರೆ ಅವಳ ಜೊತೆ ಕಾನ್ವರ್ಸೇಷನ್ ಮಾಡುವಾಗ. ಸೊ ಇದೆಲ್ಲ ಸಾಧ್ಯ ಆಗ್ತದೆ. ಆಹಾ ಮೂಮೆಂಟ್ಸನ್ನು ನೀವು ಆದಷ್ಟು ನಿಮ್ಮದಾಗಿಸ್ಕೊಳ್ಳಿ. ಏನು ಬೆಸ್ಟ್ ಇದೆ ಆಗ ಮಕ್ಕಳಿಗೆ ಕೂಡ ಅದನ್ನು ಹುಡುಕುವಂಥದ್ದು ಸಿಗ್ತದೆ.
ಇವತ್ತಿನ ಚೆನ್ನಾಗಿತ್ತು, ಅದರಲ್ಲಿ ಇದು ಚೆನ್ನಾಗಿದೆ, ಇದರಲ್ಲಿ ಅದು ಚೆನ್ನಾಗಿದೆ, ಹೊಸದನ್ನೇ ಒಳ್ಳೆಯದನ್ನೇ ಅವ್ರು ಹುಡುಕ್ತಾ ಹೋಗ್ತಾರೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರುವಂಥದ್ದು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲೇ ಇರಿ. ಮನಸ್ಸಾಚೆ ಹೋಗ್ತದೆ, ಸಾಫ್ಟ್ ಆಗಿ ನಿಧಾನಕ್ಕೆ ಜಂಟಲ್ ವೇಯಿಂದ ಅದನ್ನು ವಾಪಸ್ ತಗೊಂಡು ಬನ್ನಿ. ಓಕೆ, ಇದೆಲ್ಲವೂ ಕೂಡ ಸಾಧ್ಯ ಆಗ್ತದೆ ನಮಗೆ ಓದುವಿಕೆಯಲ್ಲಿ ನಾವು ತೊಡಗಿಸ್ಕೊಂಡಾಗ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಾವು ಈಗ ಈಗ ಲಾಸ್ಟ್ ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇರುವವರು ನೀವು ಶಾರ್ಟ್ ಬುಕ್ಸನ್ನು ನೋಡ್ಬೋದು. ಹೆಚ್ಚು ನೀವು ಹೆವಿ ಮಾಡ್ಕೋಬೇಡಿ, ಓದೋದು ಅಂತ ಹೇಳಿ ತುಂಬ ಹೆವಿ ಮಾಡ್ಕೊಳ್ಳೋದು ಬೇಡ, ನೀವು ಎಂಜಾಯ್ ಮಾಡಬೇಕು ಅಷ್ಟೇ. ಬಟ್ ಒಂದು 4 ಲೈನ್ ಆದರೂ ಓದಲೇಬೇಕು ಅಷ್ಟೇ. ಖುಷಿಯಾಗಿರಿ, ಏನಾಗೋದಿಲ್ಲ ನಿಮಗೆ. ಮತ್ತೆ ಅದನ್ನು ಡಿಸ್ಕಸ್ ಮಾಡಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಹತ್ರ, ನಾನು ಇದು ಓದಿದೆ ಅದು ಓದಿದೆ, ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಯಾರಿಗಾದರೂ, ನಿಮ್ಮ ಹಸ್ಬೆಂಡ್ಗೆ ಇರ್ಬೋದು, ನಿಮಗೆ ನಿಮ್ಮ ಆತ್ಮೀಯರಿಗೆ. ಸುಮ್ಮನೆ ಅಂದರೆ ಈ ಲಿಟ್ರೇಚರ್ ವರ್ಲ್ಡಲ್ಲಿ ಇರಿ, ಚೆನ್ನಾಗಿರ್ತದೆ. ಓಕೆ, ಲಾಸ್ಟ್ ಸ್ಲೈಡ್. ಸೊ ರೀಡಿಂಗ್ ಫಾರ್ ಚಿಲ್ಡ್ರನ್, ಮಕ್ಕಳಿಗೋಸ್ಕರ ನಾವು ಓದಲೇಬೇಕು. ಮಕ್ಕಳಿಗೆ ಕತೆ ಹೇಳಬೇಕು ಮತ್ತು ಓದಿ ಹೇಳಬೇಕು, ಅಥವಾ ನಿಮಗೆ ಬೇರೆಯವರಿಗೆ ಓದಲಿಕ್ಕೆ ಹೇಳಿ. ನೀವು ಕೂತ್ಕೊಂಡು ನೀವು ಮಗು ಇಬ್ಬರು ಕೇಳಿಸ್ಕೊಳ್ತಾ ಹೋಗಿ. ಕೆಲವು ತುಂಬ ಪಾಪ್ಯುಲರ್ ಸ್ಟೋರೀಸ್ ಇದೆ ಈಗ, ಅಂದರೆ ಇಂಗ್ಲೀಷಲ್ಲಿರುವಂಥದ್ದು ಪುಟ್ಟ ಪುಟ್ಟ ಕತೆಗಳು, ತುಂಬ ತುಂಬ ಅದ್ಭುತವಾದ ಅರ್ಥ ಇರುವಂಥದ್ದು. ಒಂದು ದೋಸ್ ಶೂಸ್ ಅಂತ ಇದೆ, ಅಂದರೆ ಮಕ್ಕಳ ಪುಸ್ತಕ ಅದು, ದೋಸ್ ಶೂಸ್ ಅಂತ ಹೇಳುವಂಥದ್ದು. ಅಂದರೆ ಒಬ್ಬ ಹುಡುಗ ಇರ್ತಾನೆ, ಒಂದೊಬ್ರು ತಾತ ಇರ್ತಾರೆ, ಅವ್ರ ತಾತ ಶೂಗಳನ್ನು ಮಾಡ್ತಾ ಇರ್ತಾರೆ, ಅವನಿಗೆ ಶೂ ಕೊಡ್ತಾರೆ. ಬಟ್ ಅವನಿಗೆ ಅವನ ಫ್ರೆಂಡ್ ಒಬ್ಬ ಇರ್ತಾನೆ. ಓಕೆ, ಆಗ ಅವನ ಹತ್ರ ಬೇರೆ ಥರದ ಶೂ ಇರ್ತದೆ. ಸೊ ಡಿಸಪಾಯಿಂಟ್ಮೆಂಟ್ ಆಗ್ತದೆ ಒಂಥರ. ಆಗ ಅವನು ಹೇಗೆ ಅದರಿಂದ ಹೊರಗೆ ಬರ್ತಾನೆ? ಸೊ ಜನರಸಿಟಿಯನ್ನು ಕಲಿಸುವಂಥದ್ದು ಇರ್ಬೋದು, ಎಂಪತಿ ಮತ್ತು ಅಂಡರ್ಸ್ಟ್ಯಾಂಡಿಂಗನ್ನು ಬೆಳೆಸುವಂಥದ್ದು, ರಿಲೇಷನ್ಶಿಪ್ ವ್ಯಾಲ್ಯೂ ಅನ್ನೋದು ತಿಳಿಸುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯ ಆಗ್ತದೆ. ಅಲ್ಲಿ ಇನ್ನೊಂದು ಸ್ಟೋರಿ, ದ ಕೋಲಾ ಹೂ ಕುಡ್ ಅಂತ ಒಂದು ಸ್ಟೋರಿ ಇದೆ. ಸ್ಟೋರಿ ಅಂತ ಹೇಳಿದರೆ ಅದು ಬುಕ್, ಅದು ಒಂದು ಕೋಲಾ ಪ್ರಾಣಿ. ಅದಕ್ಕೆ ಮರಗಳನ್ನು ಹತ್ತೋದಂದರೆ ತುಂಬ ಇಷ್ಟ, ಆದರೆ ಅದಕ್ಕೆ ಹೈಟ್ಸ್ ಅಂದರೆ ಭಯ. ಓಕೆ, ಎಲ್ಲ ಕೋಲಗಳು ಕೂಡ ಆರಾಮಾಗಿ ಹತ್ತುತ್ತವೆ, ಬಟ್ ಇದು ಸ್ಟಕ್ ಆಗಿರ್ತದೆ. ಹಾಗಿರುವಾಗ ಅದು ಒಂದು ಪ್ಯಾರೆಟ್, ಒಂದು ಗಿಳಿ ಅದಕ್ಕೆ ಎನ್ಕರೇಜ್ ಮಾಡುವಂಥದ್ದು, ನೀನು ಧೈರ್ಯವಾಗಿ ಮುಂದುವರಿಬೇಕು ಅಂತೇಳಿ. ಅಂದರೆ ಓವರ್ಕಮಿಂಗ್ ಫಿಯರ್ಸ್, ನಾವು ಹೇಗೆ ಧೈರ್ಯವಾಗಿ ಭಯಗಳನ್ನು ಜಯಿಸೋದು ಹೇಗೆ, ಹೊಸ ವಿಷಯಗಳನ್ನು ಟ್ರೈ ಮಾಡೋದು ಹೇಗೆ, ಓಕೆ, ಬ್ರೇವ್ ಆಗಿರೋದು ಹೇಗೆ, ಸೆಲ್ಫ್ ಆಕ್ಸೆಪ್ಟೆನ್ಸು, ಇದರ ಬಗ್ಗೆ ಆ ಪುಸ್ತಕ ತೋರಿಸ್ತಾ ಹೋಗ್ತದೆ. ಇನ್ನೊಂದು ದ ಗ್ರಫೆಲೋ ಅಂತ ಒಂದು ಬುಕ್ ಇದೆ, ಚಿಲ್ಡ್ರನ್ ಬುಕ್. ಅದು ಒಂದು ಬುದ್ಧಿವಂತ ಇಲಿಯ ಬಗ್ಗೆ ಇರುವಂಥದ್ದು. ಓಕೆ, ಸೊ ಅದು ಕಾಡೊಳಗೆ ಹೋಗ್ತದೆ. ಸೊ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಪಾಯಕಾರಿ ಪ್ರಾಣಿಗಳನ್ನು ಭೇಟಿ ಆಗ್ತದೆ. ಓಕೆ, ಸೊ ಅದು ಏನು ಮಾಡ್ತದೆ, ಅದು ಗ್ರಫಲೋ ಏನು ಮಾಡ್ತದೆ, ಸೊ ಅದು ಸೇಫ್ ಅಂತ ಅಂದ್ಕೊಳ್ಳುವಾಗ ಅದರಲ್ಲಿ ಏನೋ ಒಂದು ಮತ್ತೆ ಏನೋ ಟ್ವಿಸ್ಟ್ ತಗೊಳ್ತದೆ. ಅಂದರೆ ಬ್ರೇವರಿ ಬಗ್ಗೆ ಈ ಕತೆ ಹೇಳ್ತದೆ, ಕ್ವಿಕ್ ಥಿಂಕಿಂಗ್ ಹೇಗೆ, ಫಿಯರಿಂದ ಹೊರಗಡೆ ಬರೋದು ಹೇಗೆ, ಇಮ್ಯಾಜಿನೇಷನ್ ಡೆವಲಪ್ ಮಾಡೋದು ಹೇಗೆ ಅಂತ. ಇನ್ನೊಂದು ನೀವು ಕೇಳಿರ್ಬೋದು, ದ ವೆರಿ ಹಂಗ್ರಿ ಕ್ಯಾಟರ್ಪಿಲ್ಲರ್ ಅಂತ. ಸೊ ವೆರಿ ಹಂಗ್ರಿ ಕ್ಯಾಟರ್ಪಿಲ್ಲರ್ ಅಂತ ಹೇಳಿದರೆ ಅದು ತುಂಬ ಚಂದದ ಪುಸ್ತಕ. ಯಾವುದರ ಬಗ್ಗೆ, ಒಂದು ಕಂಬಳಿ ಹುಳ, ಕ್ಯಾಟರ್ಪಿಲ್ಲರ್, ಅದು ಅಂದರೆ ನೆಕ್ಸ್ಟ್ ತಿನ್ನೋದು, ಅದಕ್ಕೆ ಇರ್ತದೆ. ಏನೆಲ್ಲ ತಿಂತದೆ? ಆ್ಯಪಲ್, ಪೇರ್, ಆರೆಂಜು ಇಂಥದ್ದೆಲ್ಲ ತಿಂತದೆ. ತಿಂತ 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 ಅದು ದೊಡ್ಡದಾಗ್ತದೆ. ಅದರಲ್ಲಿ ಹುಷಾರು ತಪ್ತದೆ, ಅಂದರೆ ತುಂಬ ತಿನ್ನೋದ್ರಿಂದ. ಆಮೇಲೆ ಅದು ನೆಕ್ಸ್ಟ್ ಏನು ಮಾಡ್ತದೆ? ನೆಕ್ಸ್ಟ್ ಅದು ಕುಕ್ಕೂನಲ್ಲಿ ಕೂತ್ಕೊಳ್ತದೆ, ಆಮೇಲೆ ಬಟರ್ಫ್ಲೈ ಆಗಿ ಹೊರಗೆ ಬರ್ತದೆ. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ತಿಳಿಸ್ತದೆ. ಬ್ಯಾಲೆನ್ಸ್ ಅಂದರೆ ನಾಟ್ ಈಟಿಂಗ್ ಟೂ ಮಚ್ ಅಂತ ಹೇಳುವಂಥದ್ದು. ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ, ಈ ಕತೆ ನೋಡಿ, ಅದಕ್ಕೆ ನಾನು ಆಗ ಹೇಳಿದಲ್ಲ, ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಇದ್ದರೆ ನೆಕ್ಸ್ಟ್ ಅವ್ರು ಸೈನ್ಸ್ ಓದೋಗಿದ್ದಾರೆ, ಸುಲಭವಾಗಿ ಅವರು ಅರ್ಥ ಮಾಡಿಕೊಳ್ಳಬಲ್ಲರು. ಸೊ ಇಂಥದ್ದು ಕತೆಗಳು ತುಂಬ 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 ಸಹಾಯ ಮಾಡ್ತದೆ. ಇನ್ನೊಂದು ದ ರ್ಯಾಬಿಟ್ ಲಿಸರ್ನ್ಡ್ ಅಂತ ಹೇಳಿ ಒಂದು ಪುಸ್ತಕ. ಅದು ಏನಂತ ಹೇಳಿದ್ರೆ, ಒಂದು ಸಣ್ಣ ಪುಟ್ಟ ಒಂದು ರ್ಯಾಬಿಟ್, ಅದು ಒಂದು ಸ್ಪೇಸ್ ಶಿಪ್ಪನ್ನು ಬಿಲ್ಡ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಅದು ಏನು ಮಾಡ್ತದೆ, ಆನಿಮಲ್ಸ್ ಎಲ್ಲ ಏನು ಹೇಳ್ತವೆ, ಅದಕ್ಕೆ ಏನು ಅಡ್ವೈಸ್ ಕೊಡ್ತವೆ, ಅದನ್ನು ಹೇಗೆ ಸರಿ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತವೆ. ಸೊ ಅದು ಯಾರ ಮಾತು ಕೇಳೋದಿಲ್ಲ, ನೆಕ್ಸ್ಟ್ ಯಾರ ಮಾತು ಕೇಳ್ತದೆ ಅದು. ಸೊ ಒಂದು ಇಮೋಷ್ನಲ್ ವ್ಯಾಲಿಡೇಷನ್, ಎಂಪತಿ, ಲಿಸನಿಂಗ್, ಒಂದು ಟಫ್ ಟೈಮಲ್ಲಿ ಕಂಫರ್ಟ್ ಹೇಗೆ, ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದು ಹೇಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕ ರ್ಯಾಬಿಟ್ ಲಿಸನ್. ಕೆಲವು ಸಲ ಲಿಸನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಮಕ್ಕಳಿಗೆ ಆ ಸ್ಕಿಲ್ ಕೂಡ ಬೇಕು, ಕೇಳುವಂಥದ್ದು. ಇನ್ನೊಂದು ಆಲ್ ಆರ್ ವೆಲ್ಕಮ್ ಅಂತ ಒಂದು ಚಿಲ್ಡ್ರನ್ ಬುಕ್ ಇದೆ. ಇದು ಯಾವುದಂದ್ರೆ ಡೈವರ್ಸಿಟಿ ಬಗ್ಗೆ, ಬೇರೆ ಬೇರೆ ಭಿನ್ನವಾದ ವಿಷಯಗಳ ಬಗ್ಗೆ, ಒಂದು ಸ್ಕೂಲ್ ಕಮ್ಯುನಿಟಿ ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ವೆಲ್ಕಮ್ ಮಾಡ್ತಾ ಇರ್ತಾರೆ. ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್, ಡಿಫ್ರೆಂಟ್ ಕಲ್ಚರ್, ಸೊ ಎಲ್ಲರೂ ಒಟ್ಟಿಗೆ ಬರ್ತಾರೆ, ಖುಷಿಯಿಂದ ಆಟ ಆಡ್ತಾರೆ, ಕಲಿತಾರೆ, ಬೆಳೀತಾರೆ. ಸೊ ಇದು ಯಾವುದೋ ಥೀಮನ್ನು ಇದು ಮಾಡ್ತದೆ, ಇನ್ಕ್ಲೂಸಿವಿಟಿ.
ಎಲ್ಲರನ್ನ ಒಳಗೊಳ್ಳೋದು ಹೇಗೆ, ಡೈವರ್ಸಿಟಿ, ಅಕ್ಸೆಪ್ಟೆನ್ಸ್, ಕೈಂಡ್ನೆಸ್, ಕಮ್ಯುನಿಟಿ, ಇದರ ಬಗ್ಗೆ ಈ ಪುಸ್ತಕ ತಿಳಿಸ್ತಾ ಹೋಗ್ತದೆ. ಮಕ್ಕಳು ಕಥೆಗಳನ್ನ ಓದ್ತಾ ಓದ್ತಾ ಹೋದಾಗೆ ತುಂಬಾ ಚೆನ್ನಾಗಿ ಅದನ್ನ, ನಾನು ಅದೇ ಹೇಳಿದಲ್ಲ, ಸ್ಪಾಂಜ್ ತರ ಮಕ್ಕಳು ಅಬ್ಸಾರ್ವ್ ಮಾಡ್ಕೊಳ್ತಾರೆ. ನೀವು ಕಥೆಯ ನೀತಿ ಹೇಳ್ಬಾರ್ದು ಲಾಸ್ಟ್ಗೆ, ಕತೆ ಹೀಗಾಯ್ತು ಅಷ್ಟೇ, ಅದೆಲ್ಲ ಕೇಳಿದ್ದು ನಿಂಗೆ ಏನ್ ಅನಿಸ್ತು ಅಂತ ಕೇಳ್ಬೋದು ಬೇಕಿದ್ರೆ. ಇನ್ನೊಂದು ನನ್ನ ಫೇವ್ರೆಟ್ ಬುಕ್ ಇದೆ, ಅದು ಮೊನ್ನೆ ನಾನು ಓದಿದೆ, ತುಂಬಾ ಚಂದ ಇತ್ತು. ಅದು ಓದಿದಲ್ಲ, ನಾನು ಕೇಳಿದೆ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ. ಜಿರಾಫೆ ಕಾನ್ ಡ್ಯಾನ್ಸ್ ಅಂತ. ಒಂದು ಜಿರಾಫೆಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲ್ಲ ಅಂತ. ಅಂದ್ರೆ ಎಷ್ಟು ಚಂದ ಇದೆ ಅಂದ್ರೆ ಅಷ್ಟು ಚಂದ ಇದೆ. ಒಂದು ಜೆರಾಲ್ಡ್ ಅಂತ ಹೇಳುವ ಒಂದು ಸಣ್ಣ ಜಿರಾಫೆ, ಅದಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು ಕುತ್ತಿಗೆ ಉದ್ದ ಉಂಟಲ್ಲ, ಮತ್ತೆ ಕಾಲುಗಳು ಕೂಡ ವಕ್ರ ಅದಕ್ಕೆ. ಅಂದ್ರೆ ಕಾಡಲ್ಲಿ ಏನೋ ಪಾರ್ಟಿ ಏನೋ ಇರ್ತದೆ, ಎಲ್ಲಾ ಪ್ರಾಣಿಗಳು ಡ್ಯಾನ್ಸ್ ಮಾಡುದು, ಎರಡೆರಡು ಪ್ರಾಣಿಗಳು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡ್ಯಾನ್ಸ್ ಮಾಡುದು. ಎಲ್ಲ ಎಕ್ಸ್ಪ್ಲೈನ್ ತುಂಬಾ ಚಂದಕ್ಕೆ ಮಾಡಿದ್ದಾರೆ. ಕತೆ ಕೇಳಿದ್ರೆ ಕೇಳ್ತಾ ಇರುವಂತ ಆಗ್ತದೆ. ಇವತ್ತು ನೋಡಿ, ಇವತ್ತು ಎಲ್ಲರೂ ಕೇಳಿ ಅದನ್ನ. ಜಿರಾಫೆ ಇದು ಜೆರಾಲ್ಡ್ಗೆ ಬೇಜಾರಾಗೋದು, ನಾನು ವರ್ಸ್ಟ್ ಡ್ಯಾನ್ಸರ್ ಅಲ್ಲ ಜಂಗಲಲ್ಲಿ ಅಂತ ಬೇಜಾರಾಗಿ ಅದು ಕೂತ್ಕೊಂಡು ಕಣ್ಣೀರು ಸುರಿಸ್ತಾ ಇರ್ತದೆ. ಆಗ ಒಂದು ಕ್ರಿಕೆಟ್ ಬರ್ತದೆ. ಕ್ರಿಕೆಟ್ ಬಂದದಕ್ಕೆ ಹೇಳುವಂಥದ್ದು, ನಿನ್ನ ಹೃದಯದ ಮಾತನ್ನ ಕೇಳು, ನಿನ್ನ ನಿನ್ನ ಓನ್ ಬೀಟನ್ನ ನೀನು ಫಾಲೋ ಮಾಡು, ಹೊರಗಿನ ಬೀಟ್ ಬೇಡ, ನಿನ್ನ ಹೃದಯದ ಸಂಗೀತವನ್ನ ಆಲಿಸು, ಹಾಗೇನೆ ನೀನು ಇದು ಮಾಡು, ಡ್ಯಾನ್ಸ್ ಮಾಡು ಅಂತ. ನೆಕ್ಸ್ಟ್ ಅದು ಎಷ್ಟು ಚಂದ ಕೊಟ್ಟಿದ್ದಾರೆ ಅಂದ್ರೆ, ಅದು ಹಾಗೇನೆ ಅದ್ರದ್ದು ಲಾಂಗ್ ನೆಕ್ ಅನ್ನ ಉದ್ದಕ್ಕೆ ಹೀಗಿಡೋದು, ಕಾಲನ್ನ ಹೀಗೆ ಮಾಡುವಂಥದ್ದು, ಕೈಗಳನ್ನ ತಿರುಗಿಸುವಂಥದ್ದು. ಅದಕ್ಕೆ ಅನಿಸ್ತು, ಓ, ನನ್ನ ಲಾಂಗ್ ನೆಕ್ ಮತ್ತೆ ಲೆಗ್ ಕೂಡ ಒಂದು ಎಸೆಟ್ ಅಲ್ವಾ, ಇದನ್ನು ಡಿಫ್ರೆಂಟ್ ಆಗಿ ನಾನು ಡ್ಯಾನ್ಸ್ ಮಾಡಬಹುದು ಅಂತ ಹೇಳಿ ಅದು ಡ್ಯಾನ್ಸ್ ಮಾಡ್ಲಿಕ್ಕೆ ಇದು ಮಾಡುವಂಥದ್ದು. ಸೊ ಯುನೀಕ್ ಆಗಿ ಡ್ಯಾನ್ಸ್ ಮೂವ್ಸ್ ಅನ್ನ ಮಾಡ್ತದೆ, ಯಾವುದೇ ಪ್ರಾಣಿಗಳಿಗೆ ಬರದ ರೀತಿಯ ಡ್ಯಾನ್ಸ್ ಇದು ಮಾಡ್ತದೆ. ಎಂತ ಚಂದ ಅಂತ ಹೇಳಿದ್ರೆ, ಅದು ಅಂದ್ರೆ ಸೆಲ್ಫ್ ಆಕ್ಸೆಪ್ಟೆನ್ಸ್, ನಾವು ಹೇಗಿದ್ರು ಕೂಡ ಅದನ್ನ ಆಕ್ಸೆಪ್ಟ್ ಮಾಡುವಂಥದ್ದು. ಮಕ್ಕಳಲ್ಲಿ ತುಂಬಾ ಇರ್ತದೆ, ನಾನು ಚೆನ್ನಾಗಿಲ್ಲ, ನಾನು ಹೈಟ್ ಇಲ್ಲ, ನಾನು ಹಾಗಿದ್ದೇನೆ ಹೀಗಿದ್ದೇನೆ. ಅಂದ್ರೆ ಬೇರೆ ಮಕ್ಕಳ ಜೊತೆ ಸೇರಿದಾಗ ಯಾರೋ ಒಂದು ತಮಾಷೆಗೆ ಏನಾದ್ರು ಹೇಳಿದ್ರು ಕೂಡ ಮಕ್ಕಳು ಸೀರಿಯಸ್ ಆಗಿ ತಗೊಳ್ತಾರೆ ಅದನ್ನ. ಸೊ ಎಂಬ್ರೇಸಿಂಗ್ ಇಂಡಿವಿಜುವಾಲಿಟಿ, ನಾನು ಇದ್ದ ಹಾಗೆ ನನ್ನನ್ನು ಸ್ವೀಕರಿಸುವಂಥದ್ದು, ಕಾನ್ಫಿಡೆನ್ಸ್, ನನ್ನ ಓನ್ ಬೀಟನ್ನ ನಾನು, ಅಂದ್ರೆ ನನ್ನ ಮನಸ್ಸನ್ನ ನಾನು ಇದು ತಗೊಳ್ಳುವಂಥದ್ದು ಆ ಥರ. ಮತ್ತೆ ಒಂದು ಗ್ರಂಪಿ ಮಂಕಿ ಅಂತ ಒಂದಿದೆ, ಅದು ಅದು ಪುಸ್ತಕ ಕೂಡ ಒಂದು ಒಂದು ಮಂಕಿಯ ಬಗ್ಗೆ. ಓಕೆ, ಅದಕ್ಕೊಂದು ಹಿ ಎಕ್ಸ್ಪೀರಿಯನ್ಸ್ ಲೈಕ್ ಒಂದು ಆ ದಿನ ಚೆನ್ನಾಗಿರೋದಿಲ್ಲ, ಒಂದು ಟೆರಿಬಲ್ ಡೇ. ಓಕೆ, ಯಾವುದು ಕೂಡ ಸರಿಯೇ ಆಗೋದಿಲ್ಲ, ಅದು ತುಂಬಾ ಅದಕ್ಕೆ ಕಿರಿಕಿರಿ ಆಗುವಂಥದ್ದು, ಇರಿಟೇಟ್ ಆಗುವಂಥದ್ದು, ಗ್ರಂಬಲ್ ಮಾಡ್ತದೆ ಅದು. ಓಕೆ, ನಂಗೆ ಏನು ಬೇಡ, ಅದು ಫ್ರೆಂಡ್ಸ್ ಎಲ್ಲ ಚಿಯರ್ ಮಾಡ್ಲಿಕ್ಕೆ ಹೋಗ್ತಾರೆ ಅದನ್ನ, ನಂಗೆ ಏನು ಬೇಡ ಅಂತ ಹೇಳಿ. ನಂತರ ಏನಾಗ್ತದೆ, ಅದರ ಮೂಡಿಂದಾಗಿ ಉಳಿದವರಿಗೂ ಕೂಡ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗ್ತದೆ. ನೆಕ್ಸ್ಟ್ ಏನ್ ಮಾಡ್ತದೆ ಅದು, ನಾನು ಹೀಗಿರಬಾರ್ದು, ನಾನು ಚೇಂಜ್ ಆಗಬೇಕು. ಸೊ ಅದರ ಮೂಡ್ ಹೇಗೆ ಚೇಂಜ್ ಆಗ್ತದೆ ಅಂತ ಹೇಳುವಂಥದ್ದು ಈ ಕಥೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ಇಮೋಷನಲ್ ರೆಗ್ಯುಲೇಷನ್ ಇದೆ, ಓಕೆ, ಫ್ರೆಂಡ್ಶಿಪ್ ಇದೆ, ಸೆಲ್ಫ್ ಅವೇರ್ನೆಸ್, ನನ್ಗೆ ಏನಾಗ್ತಾ ಇದೆ, ನಾನು ಏನಿರಬೇಕು, ಇಟ್ಸ್ ಓಕೆ ಟು ಹ್ಯಾವ್ ಬ್ಯಾಡ್ ಡೇಸ್. ಸೊ ಇದರ ಬಗ್ಗೆ ತಿಳಿಸಿದೆ. ಇಂತಹ ಅಂದ್ರೆ ನೂರಾರು ಕಥೆಗಳಿದಾವೆ. ಸೊ ಇದೆಲ್ಲವೂ ಕೂಡ ಎಷ್ಟು ಚೆನ್ನಾಗಿರ್ತವೆ ಅಂದ್ರೆ, ಫಸ್ಟ್ಗೆ ನಾವು ಓದಬೇಕು, ನಾವು ಅದನ್ನ ಎಂಜಾಯ್ ಮಾಡಬೇಕು, ಚೆರಿಶ್ ಮಾಡಬೇಕು. ನಂತರ ಮಕ್ಕಳ ಜೊತೆ ನಾವು ಅದನ್ನು ಓದಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಸೊ ದೇರ್ ಆರ್ ಪಾಪ್ಯುಲರ್ ಸ್ಟೋರೀಸ್ ಲೈಕ್ ದ್ಯಾಟ್. ಆಮೇಲೆ ಮೋರಲ್ ವ್ಯಾಲ್ಯೂಸ್, ಪ್ರತಿಯೊಂದರಿಂದ ಕೂಡ ನಾವು ಹೊಸ ಹೊಸ ವ್ಯಾಲ್ಯೂಸ್ ಅನ್ನು ಕಲಿತಾ ಹೋಗ್ತೇವೆ. ಏನು ಓದಬಾರ್ದು ಇದರ ಬಗ್ಗೆ ಕೂಡ ಗರ್ಭ ಸಂಸ್ಕಾರ ಬುಕ್ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ನಾವು ನೆಗೆಟಿವ್ ಕಂಟೆಂಟ್ ಅನ್ನು ನೋಡ್ಲಿಕ್ಕಿಲ್ಲ. ನ್ಯೂಸ್ ಬೇಕಾದ್ರೆ ನೀವು ಆಲ್ ಇಂಡಿಯಾ ರೇಡಿಯೋ ಆದ್ರೂ ಹಾಕಿ, ಅಥವಾ ದೂರದರ್ಶನ ಈ ತರದ್ದು ಬೇಕಿದ್ರೆ ಹಾಕಿ, ನೋಡ್ಲೇಬೇಕು ಅಂತಂದ್ರೆ ಅದು ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಮನೆಯವರಿಗೆ ಹೇಳ್ಬೋದು. ಅದು ಬಿಟ್ಟು ದಿನಗಟ್ಟಲೆ ನ್ಯೂಸ್ ಪೇಪರ್ ನೋಡ್ತಾ, ನಾನು ಆಕ್ಚುಲಿ ನ್ಯೂಸ್ ಪೇಪರ್ ನೋಡ್ತಾನೆ ಇರಲಿಲ್ಲ, ಅಂದ್ರೆ ನಂಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು, ಟಿವಿ ನೋಡ್ತಾ ಇರಲಿಲ್ಲ, ಆಕಾಶವಾಣಿ ನ್ಯೂಸ್ ಕೇಳೋದು ಮಾತ್ರ ಇತ್ತು. ಮತ್ತೆ ಇನ್ನೊಂದು, ಓಕೆ, ನೆಗೆಟಿವ್ ಕಂಟೆಂಟ್ ಬೇಡ, ಅಂದ್ರೆ ತುಂಬಾ ಕ್ರೈಮ್ಸ್ ಇರುವಂಥದ್ದು, ನಿಮಗೆ ಗೊತ್ತಾಗುತ್ತೆ, ನಿಮ್ಗೆ ಓವರ್ವೆಲ್ಮ್ ಆಗ್ತದೆ, ನಿಮ್ಗೆ ಏನೋ ಒಂಥರ ನಾರ್ಮಲ್ಗಿಂತ ಅದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಬೇಡ ಅಂತದ್ದು ಕಂಟೆಂಟ್. ನೆಕ್ಸ್ಟ್, ಇದು ಯಾವತ್ತೂ ನೆನ್ಪಿಟ್ಕೊಳ್ಳಿ, ರೀಡಿಂಗ್ ಇಸ್ ಅ ಲೈಫ್ ಲಾಂಗ್ ಪ್ರೋಸೆಸ್. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಓದ್ತಾ ಇದ್ರು ಕೂಡ ನೆಕ್ಸ್ಟ್ ಕೂಡ ನೀವು ಓದಬೇಕು. ಏನ್ ನೆಕ್ಸ್ಟ್ ಓದ್ಬಹುದು ನೀವು, ಪೋಸ್ಟ್ ಡೆಲಿವರಿ ಅಂದ್ರೆ ನಿಮ್ದು ಬಾಣಂತನೆಲ್ಲ ಮುಗಿದ ನಂತರ, ಆ ಟೈಮಲ್ಲಿ ಓದ್ಲಿಕ್ಕಿಲ್ಲ, ಯಾರು ಕೂಡ ಓದ್ಲಿಕ್ಕಿಲ್ಲ, 40 ಡೇಸ್ ಅಂತ ಪುಸ್ತಕ ಮುಟ್ಲಿಕ್ಕಿಲ್ಲ ನೀವು. ಓಕೆ, ಪೇರೆಂಟಿಂಗ್ ಬುಕ್ಸ್ ಅನ್ನ ಓದಿ, ನಾವು ತುಂಬಾ ಚಂದಕ್ಕೆ ಬದುಕೋಣ ನಾವೆಲ್ಲರೂ ಕೂಡ. ನನಗೆ ಅದೇ ಉದ್ದೇಶ, ಇನ್ನಷ್ಟು ಚಂದ ಮಾಡ್ಬೇಕು, ಇನ್ನಷ್ಟು ಚಂದ ಮಾಡ್ಬೇಕು ನಾವು ಪ್ರತಿದಿನ ಕೂಡ, ಬ್ಯೂಟಿಫೈಯಿಂಗ್ ಅವರ್ ಪರ್ಸನಾಲಿಟೀಸ್, ಇನ್ನಷ್ಟು ಚಂದ ಇನ್ನಷ್ಟು ಚಂದ. ಸೊ ಪೇರೆಂಟಿಂಗ್ ಬುಕ್ಸ್ ಅನ್ನ ಓದಲಿಕ್ಕೆ ಶುರು ಮಾಡಿ, ಆಗ ಗೊತ್ತಾಗುತ್ತೆ ನಾವು ಒಳ್ಳೆ ಪೇರೆಂಟ್ಸ್ ಹೇಗೆ ಆಗ್ಬೋದು, ಅಂದ್ರೆ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ನಾವು ಗ್ರೋಯಿಂಗ್ ಮತ್ತೆ ಲರ್ನಿಂಗ್ ಅನ್ನ ಯಾವತ್ತೂ ಕೂಡ ಬಿಡ್ಲಿಕ್ಕಿಲ್ಲ. ಓಕೆ, ದ ಲಾಸ್ಟ್ ಥಿಂಗ್ ಇಸ್, ನೀವೊಂದು ಇನೋವೇಟಿವ್ ಗಿಫ್ಟ್ ಕೊಡ್ಬೋದು ನಿಮ್ಮ ಮಗುವಿಗೆ. ಏನು ತುಂಬಾ ಅದ್ಭುತವಾದ ಉಡುಗೊರೆ ಅಂತ ಹೇಳಿದ್ರೆ ಪುಸ್ತಕಗಳಿಗೆ ನೀವು ನಿಮ್ದು ಒಂದು ಪುಸ್ತಕದೊಂದು ಕಬೋರ್ಡ್ ಇದ್ರೆ, ಮಗುಗೆ ಒಂದು ಪುಟ್ಟ ಕಬೋರ್ಡ್ ಏನಾದ್ರು ಮಾಡಿ. ಇಂಥದ್ದೆಲ್ಲ ಕಾಮಿಕ್ ಬುಕ್ಸ್ ಎಲ್ಲಿ ಹೋದ್ರು ಕೂಡ, ನನಗೆ ಯಾವ ಊರಿಗೆ ಹೋದ್ರು ಕೂಡ ಅಲ್ಲಿ ಇದು ಬುಕ್ ಸ್ಟಾಲ್ಗಳಿಗೆ, ಲೈಬ್ರರಿ, ಹೀಗೆ ಬುಕ್ ಸ್ಟಾಲ್ಗಳಿಗೆ ಹೋಗ್ತೇನೆ ಎಸ್ಪೆಷಲಿ, ಯಾವ್ದಾದ್ರು ಹೊಸತಿದ್ರೆ ತಗೊಂಡು ಬರ್ತೇನೆ. ಓಕೆ, ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಕೂಡ ಸಿಗ್ತವೆ, ಆನ್ಲೈನ್ ಕೂಡ ಸರ್ಚ್ ಮಾಡ್ತೇನೆ. ಸೊ ಪುಸ್ತಕಗಳನ್ನ ತಂದಿಡಿ. ಆಮೇಲೆ ನಿಮ್ಗೊಂದು ವಿಷಯ ಹೇಳ್ತೇನೆ, ನಿಮಗೆ ಸಾಧ್ಯ ಆದ್ರೆ ನೀವು ಟ್ರೈ ಮಾಡ್ಬೋದು. ನೀವು
ಓದ್ತಾ ಓದ್ತಾ ಮಕ್ಕಳ ಪುಸ್ತಕಗಳನ್ನ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಆಮೇಲೆ ನಿಮ್ಗೇನು ಐಡಿಯಾಸ್ ಬರುತ್ತೆ ನೀವೇ ಬರೀಲಿಕ್ಕೆ ಶುರು ಮಾಡಿ. ಸಣ್ಣ ಸಣ್ಣ ಕಥೆಗಳು, ಆಗ ಹೇಳಿದ್ವಲ್ಲ ಲಿವಿಂಗ್ ಬುಕ್ಸ್ ಅಂತ, ಆ ಥರ ಲಿವಿಂಗ್ ಸ್ಟೋರೀಸ್ ಟ್ರೈ ಮಾಡಿ. ನೋಡಿ, ಆಗಲ್ಲ ಅಂತ ಹೇಳ್ಬೇಡಿ, ಟ್ರೈ ಮಾಡಿ. ನಾನು ಆಗ ಹೇಳಿದಾಗೆ ಸುಮ್ಮನೆ ಕತೆ ಕಟ್ಟೋದು, ಯಾಕಂದ್ರೆ ಇದು ನಿಮಗೆ ಮುಂದೆ ತುಂಬ ಸಹಾಯ ಆಗ್ತದೆ. ಪ್ರತಿದಿನ ಮಕ್ಕಳು ಪೀಡಿಸ್ತಾರೆ ಕತೆ ಹೇಳಿ ಕತೆ ಹೇಳಿ ಅಂತ. ಹಾಗಿರುವಾಗ ಈಗಲೇ ಸ್ವಲ್ಪ ಪ್ರಿಪರೇಷನ್ ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಕೂಡ ಗೊತ್ತಾಗುತ್ತೆ. ಓ, ನಾನು ಚೆನ್ನಾಗಿ ಬರೆಯಬಲ್ಲೆ ಅಂತ. ಮಕ್ಕಳಿಗೆ ನೀವು ಫೇವ್ರೇಟ್ ಆಗ್ತೀರಾ, ಉಳಿದ ಮಕ್ಕಳಿಗೆ ಕೂಡ. ಮಕ್ಕಳು ಬಂದ ತಕ್ಷಣ ನೀವು ಕತೆ ಹೇಳ್ತಾ ಹೋದರೆ ಡಿಫ್ರೆಂಟ್ ಆಂಗಲ್ಸ್. ನಾನು ಅದಕ್ಕೆ ಈಗ ಇಡೀ ಪ್ರಪಂಚದಲ್ಲಿರುವಂಥ ಬೇರೆ 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 ಆಥರ್ಸ್ ಇದು, ಬೇರೆ ಬೇರೆ ಕಂಟ್ರೀಸ್ ಇದು ಕತೆ ಪುಸ್ತಕ ಓದಬೇಕಂತ ಉಂಟು ನನಗೆ. ಒಂದು ಕಬೋರ್ಡ್ ಮಾಡಬೇಕು ಸಾರಿನಿಗೋಸ್ಕರ, ಎಲ್ಲ ರೀತಿಯ ಕತೆಗಳೇ ಇರಬೇಕು ಅದರಲ್ಲಿ. ಅವಳು ಓದಲಿಕ್ಕೆ ಶುರು ಮಾಡಿದ್ರೆ ಅವಳೇ ಓದುವ ಹಾಗೆ ಒಂದು ಬಹಳ ಆಸೆ ಉಂಟು ನನಗೆ ಅದು. ಸೊ ಈಗದಿಂದಲೇ ಶುರು ಮಾಡಬೇಕು ನಾನು ಓದೋದನ್ನು ಫಸ್ಟ್. ನನಗೆ ಈ ಸಣ್ಣ ಸಣ್ಣ ಪುಸ್ತಕಗಳಾಗ ನಾನು ಹೇಳಿದಲ್ಲ, ಅದೆಲ್ಲ ನೋಡಿದ್ರೆ ಅನಿಸಿದಲ್ಲ ಇಷ್ಟು ಚಂದ, ನಾನು ಓದಲೇ ಇಲ್ಲಲ್ಲ ಇಂಥ ಕತೆಗಳನ್ನು ಅಂತ. ಸಣ್ಣವರಿದ್ದಾಗ ಅದೇ ಕತೆಗಳು ಬರ್ತಾ ಇದ್ವಿ, ಇದೆಲ್ಲ ಎಷ್ಟು ಚಂದ ಉಂಟು, ವ್ಯಾಲ್ಯೂಸ್ ಅನ್ನು ಸಣ್ಣ ಕಥೆಯಾಗಿ ಕೊಡುವಂಥದ್ದು ಅಂತ. ಸೊ ನಾನು ಮತ್ತೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ನೀವು ಕೂಡ ಶುರು ಮಾಡಿ. ಒಂದು ಲೈಬ್ರರಿ ಖಂಡಿತವಾಗ್ಲೂ ಕೂಡ ನಿಮಗೋಸ್ಕರ ಮಗುಗೋಸ್ಕರ ಬೇಕೇ ಬೇಕು. ಮತ್ತು ಒಂದು ಹೊಸ ಪುಸ್ತಕ ನೀವೇ ಬರೆದು ಸಾಧ್ಯ ಆದರೆ ಸಣ್ಣ ಸಣ್ಣ ಕತೆಗಳು ಮಕ್ಕಳಿಗೆ ಹೇಳುವಂಥದ್ದು ವಿತ್ ವ್ಯಾಲ್ಯೂಸ್. ಇದನ್ನೆಲ್ಲ ಈ ಕತೆಗಳನ್ನು ಓದುವಾಗ ನಿಮ್ಗೆ ಐಡಿಯಾಸ್ ಬರ್ಬೋದು ಇನ್ನೇನು ಮಾಡ್ಬೋದು ಅಂತ. ನೀವು ಸಾಧ್ಯ ಆದರೆ ಒಂದು ನಿಮಗೆ ನೀವೇ ಬುಕ್ ಪ್ರಿಂಟ್ ಕೂಡ ಮಾಡ್ಬೋದು. ನಿಮಗೆ ಅದಕ್ಕೆ ಹೆಲ್ಪ್ ಬೇಕಿದ್ರೆ ನನ್ನನ್ನು ಕೇಳಿ, ನಾನು ಗೈಡ್ ಮಾಡ್ತೀನಿ ನಿಮಗೆ ಯಾವ ಥರ ಮಾಡ್ಬೋದು ಅಂತ. ಪ್ರಿಂಟರ್ಸ್ ಹತ್ರ ಹೇಳಿ, ಯಾರು ತುಂಬ ಒಳ್ಳೆ ಆರ್ಟಿಸ್ಟ್ಗಳಿದ್ರೆ ಅದಕ್ಕೆ ತಕ್ಕ ಚಿತ್ರಗಳನ್ನು ಮಾಡಿಸಿ ನಿಮ್ಮ ಮಗುಗೆ ಅಂತ ನೀವು ಗಿಫ್ಟ್ ಮಾಡ್ಬೋದು. ಆ್ಯಕ್ಚುಲಿ ಸಣ್ಣ ಸಣ್ಣ ಪುಸ್ತಕಗಳನ್ನು ಅದ್ಭುತ ಅನಿಸ್ತದೆ. ಯಾವ ತಾಯಿ ಕೂಡ ಇಂಥ ಗಿಫ್ಟ್ಗಳನ್ನು ಕೊಡೋದು ತುಂಬ ಕಷ್ಟ ಇದೆ. ಸೊ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ನಿಮ್ಮ ಡೈರಿಯಲ್ಲಾದರೂ ಬರ್ಕೊಳ್ಳಿ, ನೀವೇನು ಮಾಡ್ತಾಯಿದ್ರಿ, ಏನು ಓದಿದ್ರಿ. ನೆಕ್ಸ್ಟ್ ಒಳ್ಳೊಳ್ಳೆ ಕಥೆಗಳು ನೀವು ಓದುವಾಗ ಅದ್ರದ್ದು ಮೇಯ್ನ್ ಪಾಯಿಂಟ್ಸನ್ನು ಬರ್ಕೊಳ್ಳಿ ಡೈರಿಯಲ್ಲಿ. ಆಗ ನಿಮಗೆ ಮತ್ತೆ ಕತೆ ನೆನಪಾಗ್ತದೆ, ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ಸ್ ದ ಎಂಡ್ ಆಫ್ ಇಟ್. ನಾನು ತುಂಬ ಟೈಮ್ ತಗೊಂಡೆ ನಿಮ್ಮದು. ಒಂದು ನಿಮಿಷ. ಓಕೆ, ಸೊ ತುಂಬ ಟೈಮ್ ತಗೊಂಡೆ. ನನಗದಿಲ್ಲ, ಪುಸ್ತಕದ ಬಗ್ಗೆ ಮಾತಾಡ್ತಾ ನನಗೆ ಲಿಮಿಟ್ ಸಿಗೋದಿಲ್ಲ, ಅಷ್ಟರ ಮಟ್ಟಿಗೆ ಹೇಳಲಿಕ್ಕೆ ಇರ್ತದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಥಾಟ್ಸ್ ಇದ್ದರೆ, ನಿಮ್ಮ ಯೋಚನೆಗಳೇನಾದರೂ ಬೇರೆ ಭಿನ್ನವಾಗಿದ್ದರೆ ನೀವು ಏನಿದ್ರು ಕೂಡ ಶೇರ್ ಮಾಡ್ಬೋದು. ರೈಟ್, ದ ಟೈಮ್ ಇಸ್ ಯೋರ್ಸ್. ವೈಂಡ್ ಅಪ್ ಮಾಡುವ ಬೇಗ, ಸಾರಿ ಲೇಟ್ ಮಾಡಿದೆ ನಾನು. ಓಕೆ, ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದೀರಿ ಅದು ಹೇಳಿ ನನಗೆ. 3rd ಟ್ರೈಮಿಸ್ಟರಲ್ಲಿ ಇದ್ದೀರಾ? ಮಲ್ಲಿಕಾ ಅವರಿದ್ದೀರಿ, ಮಧುಶ್ರೀ ಅವರಿದ್ದೀರಿ, ನವ್ಯ ಅವರಿದ್ದೀರಿ. ಹೇಗೆ ಲಾಸ್ಟ್ ನಿಮ್ಮ ಹೆಲ್ತ್ ಹೇಗಿದೆ ಅಂತ? ಫೈನಲ್ ಟ್ರೈಮಿಸ್ಟರ್ ಎಲ್ಲ ಓಕೆ ಮ್ಯಾಮ್, ಆ ಥರ ಏನು ಮೇಜರ್ ಏನು ಇಶ್ಯೂಸ್ ಏನಿಲ್ಲ. ಸೊ ಇಟ್ಸ್ ಗೋಯಿಂಗ್ ವೆಲ್. ಮತ್ತು ನೀವು ಹೇಳ್ದಂಗೆ ಈಗ ನಾನು ಬುಕ್ಸ್ ಅಂದರೆ ನಾನು ಪರ್ಟಿಕ್ಯುಲರ್ ಬುಕ್ ಓದ್ತಾ ಇಲ್ಲ, ಮ್ಯಾಗ್ಝಿನ್ಸ್, ಆರ್ಟಿಕಲ್ಸ್ ಆ ಥರ ಚಿಕ್ಕದೇ ಓದ್ತಾ ಇದ್ದೇನೆ. ಇದೆ ಬುಕ್ಸ್ ತುಂಬ ಇದೆ, ಅದು ಓದೋದು ಸ್ಟಾರ್ಟ್ ಮಾಡಬೇಕಿನ್ನು. ಬಟ್ ಶಾರ್ಟ್ ಸ್ಟೋರೀಸ್ ಅಥವಾ ಸೈನ್ಸ್ ರಿಲೇಟೆಡ್ ಆ ಥರದ್ದೆಲ್ಲ ನಾನು ಸ್ವಲ್ಪ ಓದ್ತಿದ್ದೆ. ನಾನು ಬಯೋಗ್ರಫಿ ಓದಬೇಕಾದ್ರೆ ಅದು ಯಾವುದೂ ಓದಿರಲಿಲ್ಲ ಜಾಸ್ತಿ, ಅದಕ್ಕೆ ಚಿಕ್ಕದೆಲ್ಲ ಓದ್ತಾ ಇದ್ದೀನಿ. ಸೊ ಅದನ್ನೇ ನಾನು ಏನೋ ಒಂದು ಶೇರ್ ಮಾಡಿದ್ದೆ, ಯಾವುದೇನೋ ಏನಾದರೂ ಒಳ್ಳೇದೇನಾದರೂ ಇದ್ದರೆ ಆ ಥರದ್ದು ಗ್ರೂಪಲ್ಲಿ ಅಷ್ಟೇ. ಈ ಬಗ್ಗೆ ನೀವು ಎಲ್ವಾ ಶೇರ್ ಮಾಡಿದ್ದು? ಹಾ ಹೌದು, ಅದಾದ್ಮೇಲೆ ಅದು ಒಂದು ಮ್ಯಾಗ್ಝಿನ್ ಅಲ್ಲಿ ಓದಿದ್ದು, ಅಬ್ರಹಾಂ ಲಿಂಕನ್ ಬಗ್ಗೆ ಅದು ಒಂದು ಶೇರ್ ಮಾಡಿದ್ದೆ. ಸೊ ಆತರ ಚಿಕ್ಕದು ಓದ್ತಾ ಇದ್ದೀನಿ. ಬಟ್ ಐ ಡೋಂಟ್ ಮಿಸ್ ರೀಡಿಂಗ್, ಯಾಕಂದ್ರೆ ನನಗೆ ಓದ್ಬೇಕು ಅಂತ ಅನ್ಸುತ್ತೆ, ಏನಾದ್ರೂ ನೈಟ್ ಸ್ವಲ್ಪ ಆದ್ರೂ ಓದ್ಬೇಕು ಅಂತ ಹೇಳಿ ಆ ತರ ಸದ್ಯಕ್ಕೆ ನಡೀತಾ ಇದೆ ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ ಬೇಕಿದ್ರೆ ಮಲ್ಲಿಕ್ ಅವರೇ, ನಿಮ್ಮ ಮಗುಗೆ ಎಷ್ಟರ ಮಟ್ಟಿಗೆ ಓದುವಿಕೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ನಾನು ಟೆಸ್ಟಿಮೋನಿಯಲ್ಸ್ ತಗೊಳ್ತೇನೆ. ಆ್ಯಕ್ಚುಲಿ ನಾನು ರೆಕಾರ್ಡ್ ಬಿಲ್ಡ್ ಮಾಡ್ತಿದ್ದೇನೆ ಪ್ರತಿಯೊಬ್ಬರದ್ದು ಕೂಡ. ಸೊ ಐ ವಾಂಟ್ ಟು ಸಿ ಆಫ್ಟರ್ 1 ಇಯರ್, ಆಫ್ಟರ್ 2 ಇಯರ್ಸ್, ಆಫ್ಟರ್ 5 ಇಯರ್ಸ್ ಎಲ್ಲರದ್ದು ಕೂಡ ನನಗೆ ಆ ಗ್ರೋತ್ ಬೇಕು ನನಗೆ. ಬಿಕಾಸ್ ದಿಸ್ ಇಸ್ ಲೈಕ್ ರಿಸರ್ಚ್ ಪ್ರಾಜೆಕ್ಟ್ ನನಗೆ. ಇದು ನಿಜವಾಗ್ಲೂ ಕೂಡ ನಾವೀಗ ಮಾಡೋ ಎಫರ್ಟ್ಸ್ ಅದರ ಫ್ರೂಟ್ ಸಿಗಲೇಬೇಕು ನಮಗೆ. ಸೊ ಆ ಕಾರಣದಿಂದಾಗಿ ನನಗೆ ನೀವು ಗಮನಿಸಬೇಕು ನೀವೇನು ಮಾಡ್ತಾ ಇದ್ರಿ. ಸೊ ವಾಟ್ ಇಸ್ ದ ರಿಫ್ಲೆಕ್ಷನ್ ಅಂತ ಹೇಳ್ಕೊಂಡು ನೀವು ಸಾಧ್ಯ ಆದ್ರೆ ಈಗ ಮಕ್ಕಳ ಕಥೆಗಳನ್ನ ಓದ್ಲಿಕ್ಕೆ ಇನ್ನೂ ಶುರು ಮಾಡಿ. ಅದು ನಿಮ್ಗೆ ತುಂಬಾ ಅದು ಟಿಡಿಯಸ್ ಅಂತ ಅನ್ಸೋದಿಲ್ಲ, ಖುಷಿ ಅನ್ಸುತ್ತೆ, ನೀವು ಎಂಜಾಯ್ ಮಾಡಿ. ಮೇಡಮ್, ಇವತ್ತು ನೀವು ಹೇಳಿರೋದು ಕೆಲವು ಬುಕ್ಸ್ ಶೇರ್ ಮಾಡಿ. ನೀವು ಸುಮಾರು ಹೇಳಿದ್ರಿ ಇಂಗ್ಲಿಷ್ ಬುಕ್ಸ್, ಅದು ಲಿಸ್ಟ್ ಕೊಟ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ಕನ್ನಡ ಬುಕ್ಸ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿ ಇಟ್ಟಿದ್ದೇನೆ.
ಅದು ನೀವು ಬುಕ್ಕಲ್ಲಿ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳಿದ್ದಕ್ಕೆ ನಾನು ಹಾಗೆ ಇಟ್ಟಿದ್ದೇನೆ. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ದಟ್. ಕೆಲವೊಂದು ಬುಕ್ಸ್ ಇಟ್ಕೊಂಡಿದ್ದೇನೆ. ಇನ್ನೊಂದಂದ್ರೆ ನೀವು ನಿಮ್ಮ ಬುಕ್ಕಲ್ಲಿ ಈಗ ಜಾಸ್ತಿ ದೇಶಭಕ್ತಿ ಆ ಥರದ ಬಗ್ಗೆ ಮೂವೀಸ್ ಎಲ್ಲ ನೋಡಬೇಕು ಅಂತ ಹೇಳಿದ್ರಿ. ಬಟ್ ಅದರಲ್ಲಿ ಬರೋ ಹಿಂಸೆ ಅದೆಲ್ಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದಿಲ್ವಾ? ಅಂದ್ರೆ ಈಗ ನೀವು ಕೇಳಿರೋ ಕ್ವಶನ್ ಇವನ್ ನನಗೂ ಇತ್ತು. ನಾನು ನನ್ನ ಗರ್ಭ ಸಂಸ್ಕಾರದ ಗುರುಗಳಿಗೆ ಕೇಳಿದ್ದೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈಗ ನೋಡಿ, ನೀವು ಯಾರನ್ನ ಕೂಡ ಸಂಪೂರ್ಣವಾಗಿ 100% ನೀವು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಗುಗೆ ಕೂಡ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಬೇಕಾಗುತ್ತೆ, ಗೊತ್ತಿರ್ಬೇಕಾಗ್ತದೆ. ಸೊ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಯಾಕೆ ವೀರರಸ ಅಂತ ಹೇಳಿದ್ರೆ, ಅದು ಪ್ರಪಂಚ ಅಂದ್ರೆ ದ ವರ್ಲ್ಡ್ ವಿಲ್ ನಾಟ್ ಬಿ ಫೇರ್ ಆಕ್ಚುಲಿ. ಸೊ ಮಗು ಅದನ್ನು ಕೂಡ ಕಲಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ನೀವು ಇದನ್ನ ವೀರರಸಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಓದಬೇಕು. ಬಟ್ ಏನು ಎಫೆಕ್ಟ್ ಆಗೋದಿಲ್ಲ, ಯಾಕಂದ್ರೆ ನೀವು ಬೆಳಗ್ಗೆ ಎದ್ದು ನೀವು ಮೆಡಿಟೇಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕಾಮಾಗಿ ಇರ್ತೀರಾ. ಬಟ್ ಆ ಭಾವಗಳನ್ನು ಕೂಡ ಮಗುವಿಗೆ ಕೊಡಬೇಕು, ಆ ವೀರತೆಯನ್ನು ಕೊಡಬೇಕು. ಸೊ ನನ್ನನ್ನು ಕೇಳೋದಾದ್ರೆ, ಈಗ ನೀವು ಚಂದ್ರಗುಪ್ತ ಮೌರ್ಯ ಸೀರೀಸ್ ಸ್ಟಾರ್ಟ್ ಮಾಡೋದು ಒಳ್ಳೇದು. ನಾನು ಆಕ್ಚುಲಿ ತುಂಬಾ ಮುಗಿಸಿದ್ದೆ. ನಾನು ಅದ್ರ ತುಂಬಾ ಅಂದ್ರೆ ಶುರು ಮಾಡಿದ್ರೆ ಚಾಣಕ್ಯ ಇಷ್ಟರ ಮಟ್ಟಿಗೆ ಟ್ರೈನ್ ಮಾಡ್ತಾರೆ ಅಂತ ಹೇಳೋದನ್ನ ಅದ್ಭುತ. ಅದು ಅಂದ್ರೆ ವಿಡಿಯೋ ಇದೆ ಅದು. ಹಾಗೆ ಪಾರ್ಟ್ 1 ಪಾರ್ಟ್ 35-40 ಮಿನಿಟ್ಸ್ ಇರ್ಬೋದು ಒಂದು ಎಪಿಸೋಡ್ಸ್. ಬಟ್ ತುಂಬಾ ಎಷ್ಟು ಚಾಲೆಂಜಸ್ ಕೊಡ್ತಾರೆ. ಅವ್ನು ಬಿದ್ದರೂ ಕೂಡ ಕೇರ್ ಮಾಡಲ್ಲ, ಎತ್ಕೊಂಡು ಬಾ ಅಂತ ಹೇಳ್ತಾರೆ. ಆಟೋಮೆಟಿಕಲ್ ನಂಗೆ ಓದ್ತಾ ಓದ್ತಾ ತುಂಬಾ ಅದು ಇದಾಯ್ತು. ಈಗ ನನಗೆ ಅದನ್ನ ಕನೆಕ್ಟ್ ಮಾಡೋದಾದ್ರೆ, ಸಾರಿ ಬಿದ್ದರೂ ಕೂಡ ಚಂದ ಎತ್ಕೊಂಡು ಬರ್ತಾಳೆ ಅವಳು. ಮತ್ತೆ ಅವಳು ಅಳು ಬರೀ ಫ್ಯೂ ಸೆಕೆಂಡ್ಸ್ ಅಷ್ಟೇ ಇರ್ತದೆ. ಅಂದ್ರೆ ಇದ್ರೆ ಬಿದ್ರೆ ತಲೆಗೊಂದು ಎಷ್ಟು ಸಲ ತಾಗಿಸ್ತಾಳೆ ಅಂತಿಲ್ಲ, 2 ನಿಮಿಷ ಸರಿಯಾಗಿ ಆಯ್ತು. ನನಗೆ ಅದು ತುಂಬಾ ಇಂಪ್ಯಾಕ್ಟ್ ಮಾಡಿದೆ ಇದು ವಿಡಿಯೋಸ್. ಚಂದ್ರಗುಪ್ತ ಅಂದ್ರೆ ಅದು ವಿಜುವಲ್ ಆಗಿರೋದ್ರಿಂದ ತುಂಬಾ ಚಂದಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತು ನನಗೆ. ಸೊ ವೀರರಸ ಹೌದು, ಬೇಕೇ ಬೇಕು. ನೀವು ಈ ಸಲ ವೀರರಸದ್ದು ಯಾವುದು ಕೇಳಲಿಲ್ಲ ಅಂದ್ರೆ ಮಗು ಸಾಫ್ಟ್ ಆಗಿಬಿಡುತ್ತೆ ಅಂತ. ಮಗು ಸಾಫ್ಟ್ ಇರೋದು ಒಳ್ಳೇದು. ಈಗ ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಟ್ರೈಮಿಸ್ಟರ್ ತುಂಬಾ ಚೆನ್ನಾಗಿ ಬಂದಿದ್ದೀರಾ ನೀವು. ಮಗುಗೆ ಆ ಶಾಂತತೆಯ ಮೃದುತ್ವ ಇದ್ದೇ ಇರ್ತದೆ. ಬಟ್ ಅದರ ಜೊತೆಗೆ ಆ ವೀರತೆ ಕೂಡ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಹೋಗ್ಲಿ, ಅಂದ್ರೆ ವರ್ಸ್ಟ್ ಪೀಪಲ್ ನಡುವೆ ಅದಕ್ಕೆ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಚಾಲೆಂಜಿಂಗ್. ನಿಮ್ಗೆ ದೇಶಭಕ್ತಿ ಗೀತೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ಆ ಟ್ಯೂನ್ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ. ಬಟ್ ಚಾಲೆಂಜಿಂಗ್ ಸ್ಟೋರೀಸ್ ಅನ್ನು ಓದಿ, ಬ್ರೇವರಿ ಇದು ಬಗ್ಗೆ ಓದಿ ನೋಡಿ ನಿಮ್ಗೆ ಯಾವ್ದು ನಿಮ್ಮ ಇದಕ್ಕೆ ಅನುಕೂಲ ಆಗುತ್ತೆ. ಬಟ್ ಯು ಹ್ಯಾವ್ ಟು ಗಿವ್ ಆ ಒಂದು ಇದನ್ನು ಕೊಡ್ಲೇಬೇಕು, ವೀರರಸ ಕೊಡ್ಲೇಬೇಕು ನಾವು ಮಕ್ಕಳಿಗೆ. ಅದಕ್ಕೆ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳಿದ್ವಿ. ಯು ಆರ್ ಸೇಫ್, ಏನು ಪ್ರಾಬ್ಲಮ್ ಏನಿಲ್ಲ. ಫಸ್ಟ್ ಪ್ರೊಟೆಕ್ಷನ್ ಲೇಯರ್ ಹಾಕಿ ಮಗುಗೆ ಹೇಳಿ ಯು ಆರ್ ಸೇಫ್ ಅಂತ ಹೇಳಿ. ಆದ್ರೆ ನಿಮ್ಗೆ ಅದು ಹೇಳಿ ನೀವು ಯಾಕೆ ಅದನ್ನು ಕೊಡ್ತಿದ್ದೀರಾ ಅಂತ ಹೇಳಿ. ನೀನು ಯಾರಿದ್ರೂ ಕೂಡ ನೀನು ಎದೆಗುಂದಬಾರ್ದು. ಏನೇ ವರ್ಸ್ಟ್ ಸಿಚುವೇಶನ್ ಬಂದ್ರೂ ಕೂಡ ಧೈರ್ಯವಾಗಿ ಎದುರಿಸಬೇಕು. ಸೊ ನಾವು ಇದನ್ನು ನೋಡ್ತಾ ಇದ್ದೇವೆ, ನಾನು ನೀನು ಇದನ್ನು ಓದ್ತಿದ್ದೇವೆ, ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ ಅಷ್ಟೇ. ಓಕೆ ಓಕೆ ಥ್ಯಾಂಕ್ ಯು. ಮಧುಶ್ರೀ ಅವರೇ, ಹೇಗಿದ್ದೀರಿ? ಊರಿಗೆ ಬಂದ್ರ? ಸೆಮಿಸ್ಟರ್ ರಜೆ ಶುರು ಆಯ್ತಾ ನಿಮ್ಗೆ? ನಮಸ್ತೆ ಮೇಡಮ್, ರಜೆ ಇದೆ. ಮಂಗಳವಾರ ಅಥವಾ ಬುಧವಾರ ಫಾಲೋ ಅಪ್ ಮುಗಿಸ್ಕೊಂಡು ಬರೋಣ ಅಂತಿದ್ದೀವಿ. ಹೇಗಿದೆ ಬೇಬಿ, ಹೇಗಿದೆ? ಫೈನ್ ಮ್ಯಾಮ್. ನಾನ್ ಕೇಳೋಣ ಅನ್ಕೊಂಡೆ, ಮಾಲ್ವಿಕಾ ಅವ್ರು ಕೇಳಿದ್ರು, ಅದೇ ಬುಕ್ ಲಿಸ್ಟ್ ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ಕನ್ನಡ ಬುಕ್ಸ್ ನಂಗೆ ಬೆಟರ್ ಆದ್ರೆ, ಅದೇ ಇಂಗ್ಲಿಷ್ ಬುಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಕನ್ನಡ ಬುಕ್ ಆದ್ರೆ ಸ್ವಲ್ಪ ಈಸಿಲಿ ಬೇಗ ಇದಾಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಆ ಬುಕ್ಸ್ಗಳನ್ನ ನೇಮ್ಗಳನ್ನ ರೆಫರ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಮ್ಯಾಮ್. ನಾನು ನೋಡ್ತೇನೆ ಯಾವ್ದಿದೆ ಅಂತ ಹೇಳಿ. ಮತ್ತೆ ಇನ್ನೊಂದು, ನಂಗೆ ಈಗ ಒಂದು ಲಾಸ್ಟ್ ಒಂದು 2-3 ವೀಕ್ಸ್ ಇಂದ ಸ್ವಲ್ಪ ಅಂದ್ರೆ ವೆಯ್ಟ್ ಗೇನ್ ಆಗ್ತಿರೋದಕ್ಕೋ ಏನೋ ಗೊತ್ತಿಲ್ಲ, ಮಾಡ್ತಿದ್ದೀನಿ ಪ್ರಾಣಾಯಾಮ ಮತ್ತೆ ಇದಷ್ಟೇ. ಆದ್ರೂ ಸ್ವಲ್ಪ ಒಂದ್ಸಲಿ ಮನಗಿದ್ರೆ ಇದ್ದಕ್ಕಿದಂಗೆ ಬ್ಲಾಕ್ ಆಗೋ ತರ, ಬ್ರೀತಿಂಗ್ ಪ್ರಾಬ್ಲಮ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೋ. ಅದಕ್ಕೇನಾದ್ರು ಒಂದ್ ಸೆಷನ್ ಏನಾದ್ರು ಅಂದ್ರೆ ಆಲ್ರೆಡಿ ಮಾಡಿದೀರಾ, ಅದು ಕ್ಲಾಸ್ ಮಾಡಿದಾರೆ ದೀಪಿಕಾ ಮ್ಯಾಮ್ ಅವರು ಮಾಮೂಲಿ ಇದ್ರದ್ದೆಲ್ಲ. ಬಟ್ ಆದ್ರೂ ಇದಕ್ಕೆ ಮ್ಯಾನೇಜ್ ಮಾಡೋ ರೀತಿ ಏನಾದ್ರು ಮಾಡಿದ್ರೆ ಒಂದು ಕ್ಲಾಸ್ ಹೆಲ್ಪ್ ಆಗ್ತದೆ. ಅಂದ್ರೆ ಯಾವ ಟಾಪಿಕ್ ಮೇಲೆ ನಾನು ಅವರಿಗೆ ಹೇಳಿ ನೆಕ್ಸ್ಟ್ ವೀಕ್ ಬೇಕಾದ್ರೆ ಆರ್ಗನೈಸ್ ಮಾಡ್ಬೋದು. ಅಥವಾ ನಿಮ್ಗೆ ಅರ್ಜೆಂಟ್ ಇದ್ರೆ ನೀವು 1-to-1 ಸೆಷನ್ ತಗೋಬೋದೇ ಏನೋ. ನಿಮ್ಗೆ ನಾನು ಬೇಕಿದ್ರೆ ಶೇರ್ ಮಾಡ್ಕೊಳ್ತೀನಿ. ಅಂದ್ರೆ ಇಶ್ಯೂಸ್ ಇದ್ರೆ, ಪರ್ಟಿಕ್ಯುಲರ್ ಇಶ್ಯೂಸ್ ಇದ್ರೆ ನಾನು ಡಾಕ್ಟರ್ ಇದು ನಾನು ಗ್ರೂಪಲ್ಲೇ ಹಾಕ್ತೇನೆ. ಸ್ವಲ್ಪ ಪ್ರಾಬ್ಲಮ್ ಗ್ರೂಪಲ್ಲೇ ಹಾಕ್ತೇನೆ. ಇಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಪರ್ಸನಲ್ ಆಗಿ ಏನಾದ್ರೂ ಇವ್ರದ್ದು ಕನ್ಸಲ್ಟೇಷನ್ಸ್ ಬೇಕಿದ್ರೆ ನೀವು ಅವ್ರ ಹತ್ರ ತಗೋಬಹುದು. ಪ್ಲೀಸ್ ಮೇಡಮ್. ಓಕೆ, ಕ್ಲಾಸ್ ಯೂಶಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ಲಾಸ್ಟ್ 3 ಟೈಮ್ಸ್ ಥರ್ಡ್ ಟೈಮಿಸ್ಟರ್ ಅಲ್ಲಿ ಏನೆಲ್ಲ ನಾವು ಮಾಡ್ಕೋಬೇಕು ಅಂದ್ರೆ, ಮಾನಸಿಕವಾಗಿ ಧ್ಯಾನ ಮಾಡ್ತಿದೀವಿ ಆದ್ರೂ ಸ್ವಲ್ಪ ನರ್ವಸ್ ಅನ್ಸುತ್ತೆ. ಈಗ ಹಾಸ್ಪಿಟಲ್ ಅಂದ್ರೆ ಭಯ ಆಗತ್ತಲ್ಲ, ಅದು ಆತರ. ಹಂಗಾಗಿ ಅದೊಂದ್ ಸ್ವಲ್ಪ ಅದಕ್ಕೆ ಏನಾದ್ರು ಮ್ಯಾನೇಜ್ ಮಾಡೋ ತರ ಕ್ಲಾಸಸ್ ಏನಾದ್ರು ಇದ್ರೆ ಹೆಲ್ಪ್ ಆಗ್ತದೆ. ಸರಿ, ನಾನು ಯಾರು ದೀಪಿಕಾ ಅವರನ್ನ, ಇದು ಆಯುರ್ವೇದಿಕ್ ಗೈನಕಾಲಜಿಸ್ಟ್ ಅವರನ್ನೇ ಹೇಳ. ದೀಪಿಕಾ ಅವರಾದ್ರೂ ಸರಿ, ಇನ್ನೊಬ್ರು ಮ್ಯಾಮ್ ಲಾಸ್ಟ್ ಟೈಮ್ ಇನ್ನೊಬ್ರು ಕ್ಲಾಸ್ ಮಾಡಿದ್ರಲ್ಲ, ಅವ್ರ ಹೆಸರು ಮತ್ತೆ ಸಾರಿ. ಅವರು ಚೇತನಾ ಭಟ್ ಅಂತ. ಚೇತನಾ ಭಟ್ ಅಂದ್ರೆ ಅವರು ಹೇಳಿದ್ರು ಯೋಗ ಮತ್ತೆ ನ್ಯಾಚುರೋಪತಿ. ನ್ಯಾಚುರೋಪತಿ. ಎಲ್ಲರದ್ದು ಒಪಿನಿಯನ್ ಏನಿದೆ ಅಂತ ಇದ್ರೆ ನನ್ಗೆ ಒಂದು ಹೇಳ್ಬಿಟ್ರೆ
ಜಸ್ಟ್ ನೆಕ್ಸ್ಟ್ ವೀಕಿಗೆ ಅವ್ರದ್ದು ಕ್ಲಾಸಸ್ ಓಕೆ ಅರೇಂಜ್ ಮಾಡೋಣ. ಅಂದ್ರೆ ಇನ್ಸೈಟ್ಸ್ ಇತ್ತು ಅವ್ರದ್ರಲ್ಲಿ, ಚೇತನಾ ಭಟ್ ಅಲ್ಲಿ. ಮ್ಯಾಮ್ ಅವರು ಸ್ವಲ್ಪ ಕನ್ವೆ ಮಾಡೋದು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಹಾಗಾಗಿ ಮೇನ್ ಅದೇ ಬ್ರೆತ್ಲೆಸ್ನೆಸ್ ಅಲ್ಲ. ನಾವು ಹೆಲ್ಪ್. ಹಾಗಾದ್ರೆ ಯೋಗದಕ್ಕೆ ನೋಡೋಣ, ಯೋಗ ಅಂಡ್ ನ್ಯಾಚುರೋಪತಿಯಲ್ಲಿ ಏನು ಮಾಡ್ಬೋದು ಅಂತ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ನವ್ಯ ಅವ್ರು ಹೇಗಿದ್ದೀರಿ? ನವ್ಯ ಅವರು ತಾಯ್ತನವನ್ನ ಸಂಭ್ರಮಿಸ್ತಾ ಇದ್ದಾರೆ. All good, ma'am. ಪಾಪು ಹೇಗಿದೆ, ಏನ್ ಮಾಡ್ತಿದೆ? All fine, ma'am. But ಅದೇ ಮ್ಯಾಮ್ ಹೇಳ್ದಂಗೆ ಸ್ವಲ್ಪ ಅದೇ ಒಂದು ಬ್ರೆತ್ಲೆಸ್ನೆಸ್ ಅಂಡ್ ಇನ್ನೊಂದು ಸಡನ್ ಆಗಿ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಫುಲ್ ಸ್ಲೀಪ್ ಕಂಟಿನ್ಯೂ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ಜಾಸ್ತಿ ಇದೆ ಅಂತನಾ? ಮೂಮೆಂಟ್ಸ್ ಅಂತ ಮೂಮೆಂಟ್ಸ್ ಜಾಸ್ತಿ ಇದೆ. ತುಂಬಾ ಏನ್ ಹೇಳೋದು, ಒನ್ ಸ್ಲೀಪ್ ಅದೇ ಸೈಕಲ್ ಫುಲ್ ಕಂಪ್ಲೀಟ್ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ಸ್ಲೀಪ್ಲೆಸ್ ನೈಟ್ಸ್ ಆಗಿದೆ. ನನ್ ಡೈಲಿ ಹಂಗೆ ಇರಲ್ಲ. ಇಟ್ಸ್ ಲೈಕ್ ರೋಲರ್ ಕೋಸ್ಟರ್ ಇದ್ದಂಗೆ, ಇವತ್ತಿದ್ದಂಗೆ ನಾಳೆ ಇರಲ್ಲ. ನೀವು ಹಾಗೇನೆ ಇದ್ದೀರಲ್ಲ. ಕಡಿಮೆ ಮಾಡಿದ್ರ ನಿಮ್ದು ಆಕ್ಟಿವಿಟೀಸ್? ಇಲ್ಲ ಮ್ಯಾಮ್, ಈಗ ಆಯ್ತು. ಈಗ ಜನವೇ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮ್ಯಾಮ್. ಸೊ ಟಾರ್ಗೆಟ್ ಹೇಗೆ ಇಟ್ಕೊಂಡಿದ್ದೀನಿ ಅಂದ್ರೆ, ಆಲ್ಮೋಸ್ಟ್ ಅದೇ ಆಫೀಸ್ ವರ್ಕ್ಸ್ ಎಲ್ಲ ಜನವರಿ ಎಂಡಿಗೆ ಹಾಗೆ ಎಂಡ್ ಮಾಡಿ, ಅಟ್ಲೀಸ್ಟ್ ಫೆಬ್ರವರಿ ಫುಲ್ ಒಂದು ರೆಸ್ಟ್ ತಗೊಂಡು ಬರೀ ಓನ್ಲಿ ಫೋನ್ ಕಾಲ್ಸ್ ಏನಾದ್ರು ಇದಿದ್ರೆ ಅಂತ ಹೇಳಿ ಇದ್ ಮಾಡಿದೀನಿ. ಸೊ ವೈಂಡಿಂಗ್ ಅಪ್ ಸ್ಟೇಜ್ ಅಲ್ಲಿ ಇದ್ದೀನಿ, ನೋಡ್ಬೇಕು ಮ್ಯಾಮ್. ಓಕೆ, ಸರಿ. ನಾನು ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ನನ್ನ ಪ್ರಕಾರ ಯೋಗಕ್ಕೆ ಟ್ರೈ ಮಾಡೋಣ. ಲಾಸ್ಟ್ ಫೈನಲ್ ಫ್ಯೂ ಡೇಸ್ ಅಲ್ಲಿ ಯಾವ ತರ ಇರಬೇಕು, ಬ್ರೆತ್ಲೆಸ್ನೆಸ್, ಸ್ಲೀಪ್, ಇದಕ್ಕೆ ಡಿಸ್ಟರ್ಬೆನ್ಸ್ಗೆ. ನೀವು ಇದು ಪ್ರೆಗ್ನೆನ್ಸಿ ಪಿಲ್ಲೋ ಯೂಸ್ ಮಾಡ್ತಿದ್ದೀರಲ್ಲ ಎಲ್ಲ? ನಿಮಗೆ ಮಲಗಲಿಕ್ಕೆಲ್ಲ ಸ್ವಲ್ಪ ಆರಾಮ ಆಗ್ಬೋದು ಪ್ರೆಗ್ನೆನ್ಸಿ ಪಿಲ್ಲೋ ಇದ್ರೆ. ಹಾ ಮ್ಯಾಮ್, ಯೂಸ್ ಮಾಡ್ತಾ ಇದ್ದೀರಿ. ಹೌದು, ಅದು ಹೆಲ್ಪ್ ಆಗುತ್ತೆ ನಮಗೆ. ಮ್ಯಾಮ್ ಇನ್ನೊಂದು ಇದು ಹೇಳಿ. ಹಾ ಮ್ಯಾಮ್, ಆದ್ರೂ ಈ ಕಡೆ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಮೇಡಮ್ ಟರ್ನ್ ಆಗಕ್ಕೆ ನಾವು ಏನಾಗುತ್ತೆ, ಅದು ಒಂದೊಂದ್ಸಲಿ ಹಿಡಿದು ಬಿಡುತ್ತೆ. ಇಲ್ಲ ಅಂತಂದ್ರೆ ಕಾಲು ಹಿಡಿತಿಲ್ಲ, ಯಾಕಂದ್ರೆ ಆಗ್ತಿಲ್ಲ ನನ್ಗೆ. ಬಟ್ ಸ್ಲೋವರ್ ಸ್ಟಮಕ್ ಅಲ್ಲಿ ಸೈಡ್ಸ್ ಏನಿದೆಲ್ಲ ಅದು ಸ್ವಲ್ಪ ಹಿಡ್ದಂಗ್ ಆಗ್ತಾ ಇರುತ್ತೆ. ಆಗ ಏನು ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ಜಸ್ಟ್ ಹೇಳ್ಕೊಂಡು ಬಬ್ಬಿಗ ಹತ್ರ ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು. ಆ ತರ ಆಗ್ತದೆ. ನಿಮ್ದು ಪರ್ಟಿಕ್ಯುಲರ್ ಇಶ್ಯೂಸ್ ಇದ್ರೆ ನಂಗೆ ಒಂದು ಮೆಸೇಜ್ ಮಾಡಿ, ನಾನು ಅವರಿಗೆ ಫಾರ್ವರ್ಡ್ ಮಾಡಿ ಇದಕ್ಕೆಲ್ಲ ಅಡ್ರೆಸ್ ಮಾಡುವ ಹಾಗೆ ಕ್ಲಾಸ್ ತಗೊಳ್ಳಿಕ್ಕೆ ಹೇಳ್ತೇನೆ. ಓಕೆ ಮ್ಯಾಮ್, ಓಕೆ. ಸವಿತಾ ಅವ್ರು ಚೆನ್ನಾಗಿದ್ದೀರಾ? ಒನ್ ಮೋರ್ ಹೇಳಿ ಥಿಂಗ್ ಹೇಳಿ. ಮ್ಯಾಮ್, ಒನ್ ಹೇಳಿ ಮೋರ್ ನವ್ಯ. ಥಿಂಗ್. ಅದೇ ಲಾಸ್ಟ್ ಟೈಮ್ ಮೋಸ್ಟ್ಲಿ ಮಲ್ಲಿಕಾ ಮ್ಯಾಮ್, ಮಧುಶ್ರೀ ಮ್ಯಾಮ್ ಗೊತ್ತಿಲ್ಲ, ನಾವು ಇದ್ರ ಬಗ್ಗೆ ಎಂತ ಮೆಟರ್ನಿಟಿ ಬ್ಯಾಗ್ ಪ್ಯಾಕಿಂಗ್ ಒಂದು ಲಿಸ್ಟ್ ಹೇಳಿದ್ರಿ ಮ್ಯಾಮ್. ಅದೊಂದು ಬಿಕಾಸ್ ಆಯ್ತಲ್ಲ, ಇನ್ನು ಜನವರಿ ಫೆಬ್ರವರಿ ಆಗೋತ್ತಿಗೆ ಎಲ್ಲ 36 weeks ಗೆ ಬರ್ತೀವಿ ನಾವು. ಕರೆಕ್ಟ್. ಓಕೆ, ನಾನು ಸೊ ಒಂದು ಈಗ ಕೆಲಸ ಆನ್ಲೈನ್ ಮಾಡ್ತೇನೆ. ಆರ್ಡರಿಂಗ್ ಅಂತೆಲ್ಲ ಹೇಳಿದ್ರೆ ಇಟ್ ವಿಲ್ ಟೇಕ್ 15 days. ಬೇಡ, ನಾನು ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ವಿತ್ ಕನ್ಸಲ್ಟೇಷನ್ ಅದೇ ಏನೆಲ್ಲ ಮಾಡ್ಬೋದು ಅಂತ ನೋಡ್ಕೊಂಡೆ ನಾನು ನಿಮಗೆ ಕಳಿಸ್ತೇನೆ. ನಂಗೊಂದು Yes, ma'am. ಮೆಸೇಜ್ ಮಾಡಿ. Because ನಾನು ಅದೇ ವಿದಿನ್ most 2 probably days ಎಲ್ಲರೂ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ದಯವಿಟ್ಟು ನಂಗೊಂದು ಮೆಸೇಜ್ ಮಾಡಿ. yes, sure ma'am. Sure. ಸವಿತಾ ಅವರು ಹೇಗಿದ್ದೀರಿ? ರವಿತಾ ಹೊರಗಡೆ ಇದ್ರೆ ಮಾತಾಡ್ಲಿಕ್ಕೆ ಆಗಲ್ಲ ನಿಮ್ಗೆ, ಇಟ್ಸ್ ಓಕೆ. ಮಾತಾಡೋದಾದ್ರೆ ಮಾತಾಡಿ. ಚೆನ್ನಾಗಿದ್ದೀರಾ? ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಇಟ್ಸ್ ಓಕೆ, ನನಗೆ ನೀವು ಪರ್ಸ್ನಲ್ ಆಗಿ ಕಾಲ್ ಮಾಡಿ. ತುಂಬ ದಿನ ಆಯ್ತು ನಿಮ್ಮ ಹತ್ರ ಮಾತಾಡ್ತೀನಿ. ನಾನು ಮತ್ತೆ ಮಾತಾಡ್ತೀನಿ. ಏನಾದರೂ ಶೇರ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ? ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಆಮೇಲೆ ಮಾತಾಡ್ತೇನೆ ನಿಮ್ಮ ಹತ್ರ. ಸೊ ಇವತ್ತಿನ ಕ್ಲಾಸ್ ಬಹುಶಃ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಏನಾದರೂ ಡೌಟ್ಸ್ ಇದ್ದರೆ, ಏನಾದ್ರು ಸಜೆಷನ್ಸ್ ಇದ್ದರೆ ದಯವಿಟ್ಟು ಹಾಕಿ. ನಮ್ಮ ಗರ್ಭ ಸಂಸ್ಕಾರ ಗ್ರೂಪನ್ನು ದಯವಿಟ್ಟು ಆಕ್ಟಿವ್ ಆಗಿಡಿ. ಏನೆಲ್ಲ ಸಣ್ಣ ಸಣ್ಣ ವಿಷಯಗಳಿದ್ರೂ ಕೂಡ, ಅದು ಹಕ್ಕಿ ಹೇಗೆ ಕಾಳುಗಳನ್ನು ತಂದು ಹಾಕ್ತದೆ ನೋಡಿ ಹಾಗೆ. ದಿಸ್ ಇಸ್ ಅವರ್ ಕೋರ್ ಗ್ರೂಪ್, ನಮ್ಮೆಲ್ಲರದ್ದು ಇದು. ಓಕೆ, ನಾವು ತುಂಬ ದೊಡ್ಡ ಕಮ್ಯುನಿಟಿಯಾಗಿ ಬೆಳಿಬೇಕು. ಸೊ ನಾವು ತುಂಬ ಜನರನ್ನು ಬೆಳೆಸಬೇಕಾಗಿದೆ. ಸೊ ಅದಕ್ಕೋಸ್ಕರ ಏನು ಒಳ್ಳೆ ವಿಷಯಗಳಿದ್ರೂ ಕೂಡ ಶೇರ್ ಮಾಡಿ. ಓಕೆ, ಫೀಲ್ ಫ್ರೀ. ಏನಾದರೂ ಇದ್ರೂ ಕೂಡ, ಇಶ್ಯೂಸ್ ಇದ್ರೂ ಕೂಡ ನನಗೆ ಒಂದು ಟೆಕ್ಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ಗೆ. ಮುಂದಿನ ವಾರ ನಾನು ಸಾಧ್ಯ ಆದಷ್ಟು ಇವತ್ತೇ ಕೇಳ್ತೇನೆ, ನಾನು ಡಾಕ್ಟರ್ದು ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ. ನೋಡುವ, ಇಶ್ಯೂಸನ್ನು ನಾವು ಅಡ್ರೆಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.